ಬೆಳ್ತಂಗಡಿನಲ್ಲಿ ಎಕ್ಸೆಲ್ PU ಕಾಲೇಜಲ್ಲಿ ನಡೀತಿರುವಂಥ ಈ ಕಾರ್ಯಕ್ರಮದಲ್ಲಿ ಪುಟ್ಟ ಪುಟ್ಟ ಕಂಗಳಲ್ಲಿ ವಿಶಾಲವಾಗಿರೋ ಮನಸ್ಸಿಂದ ನನ್ನನ್ನು ನೋಡ್ತಿರುವಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಮಾಡುವಂಥ ನಮಸ್ಕಾರಗಳು. ನೀವೆಲ್ಲರೂ ನನಗೆ ಹೇಗೆ ಕನೆಕ್ಟ್ ಆಗ್ತೀರಾ ಅಂದರೆ, ನಾನು ಬಂದವನು ನಿಮ್ಮ ಜನ್ರೇಷನಿಗೆ ತುಂಬ ಹತ್ತಿರವಾಗಿರುವಂಥವನು. ನಿನ್ನೆ ರಮೇಶ್ ಅರವಿಂದ್ ಸರ್ ಅವ್ರು ಮಾತಾಡಿದ್ದಾರೆ, ಮೊನ್ನೆ ಯೋಗರಾಜ್ ಭಟ್ ಸರ್ ಮಾತಾಡಿದ್ದಾರೆ. ಅವರೆಲ್ಲ ತುಂಬ ಹಿರಿಯರು. ಬಟ್ ಅವರ ಲೆವೆಲ್ಗೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದರೂ ಕೂಡ ನಾನು ನಿಮ್ಮ ಒಂದು ಏಜ್ಗೆ, ನಿಮ್ಮ ಒಂದು ಜನ್ರೇಷನ್ಗೆ ತುಂಬ ಹತ್ತಿರವಾಗಿರೋದ್ರಿಂದ ನಿಮ್ಮ ಒಂದಷ್ಟು ಮೈಂಡ್ಸೆಟ್ ಏನು, ಓದಬೇಕಾದ್ರೆ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ, ಲೈಫ್ ಬಗ್ಗೆ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅನ್ನೋದು ನನಗೆ ಒಂದು ಸ್ವಲ್ಪ ಕನೆಕ್ಟ್ ಆಗುತ್ತೆ. ಸೊ ಸರ್ರು ನನಗೆ ಹೇಳಿದ್ರು, ಒಂಚೂರು ಅಕಾಡೆಮಿಕ್ಸ್ ಬಗ್ಗೆ ಹೇಳಿ ಸರ್, ಮಕ್ಕಳಿಗೆ ಯಾವ ರೀತಿ ಅವರು ಪರ್ಫಾರ್ಮ್ ಮಾಡಬೇಕು, ಪ್ಲಸ್ ಅದ್ರ ಜೊತೆಗೆ ಲೈಫ್ ಬಗ್ಗೆನೂ ಕೂಡ ಅವ್ರಿಗೆ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಬಗ್ಗೆನೂ ಕೂಡ ಅಂತ. ಬಟ್ ನಾನಿಲ್ಲಿ ಬಂದು ಕುತ್ಕೊಂಡು ನಿಮ್ಮ ಒಂದು VTನ ನೋಡಿದ್ಮೇಲೆ ನಿಮ್ಮನ್ನು ಇನ್ಸ್ಪೈರ್ ಮಾಡೋದಿರಲಿ, ನಿಮ್ಮಿಂದ ನಾನೇ ಇನ್ಸ್ಪೈರ್ ಆಗಿಬಿಟ್ಟಿದ್ದೀನಿ. ಒಂದು ಮುತ್ತಿನ ಹನಿ ಒಂದು ದೋಸೆ ಒಂದು ತವಾದ ಮೇಲೆ ಬಿದ್ದರೆ, ಒಂದು ಮಳೆಯ ಹನಿ ಒಂದು ದೋಸೆ ತವಾ ಮೇಲೆ ಬಿದ್ದರೆ ಏನಾಗುತ್ತೆ? ಎವಾಪ್ರೇಟ್ ಆಗೋಗ್ಬಿಟ್ಟು ಸುಸ್ ಅಲ್ವಾ? ಅದೇ ಒಂದು ಸಮುದ್ರಕ್ಕೆ ಬಿದ್ದರೆ ಸಮುದ್ರದಲ್ಲಿ ಒಂದು ಹನಿ ನೀರಾಗ್ಬಿಡುತ್ತೆ. ಅದೇ ಒಂದು ಎಲೆಯ ಮೇಲೆ ಕೂತ್ಕೊಂಡ್ರೆ ಅದೊಂದು ಮುತ್ತಿನ ಥರ ಹೊಳೆಯುತ್ತೆ. ಅದೇ ಒಂದು ಚಿಪ್ಪಿನ ಒಳಗಡೆ ಸೇರಿಕೊಂಡು ಸಮುದ್ರದ ಒಳಗಡೆ ಅದು ಒಂದಷ್ಟು ವರ್ಷಗಳ ಕಾಲ ಅಲ್ಲಿ ಕಳೆದ್ರೆ ಅದು ಮುತ್ತೇ ಆಗಿಬಿಡುತ್ತೆ, ಒಂದು ಮಳೆ ಹನಿ. ಸೊ ಎಕ್ಸೆಲ್ ಕಾಲೇಜಲ್ಲಿ ಕೂತ್ಕೊಂಡಿರೋ ನೀವೆಲ್ಲರೂ ಕೂಡ ಇವತ್ತು ಮಳೆ ಹನಿಗಳಾಗಿದ್ರೂ ಕೂಡ ನಾಳೆ ನೀವೆಲ್ಲರೂ ಕೂಡ ಸಮಾಜಕ್ಕೆ ಒಂದೊಂದು ಮುತ್ತುಗಳಾಗ್ತೀರಾ ಅಂತ ನನಗನ್ನಿಸ್ತಿದೆ. PUC ಅನ್ನೋದನ್ನ ನಾವೆಲ್ಲರೂ ಏನು ಅಂದ್ಕೊಂಡಿದ್ವಿ ಅಂದರೆ, ನಮ್ಮ ಒಂದು ಕಾಲೇಜ್ ಡೇಸಲ್ಲಿ ಅದು T20 ಮ್ಯಾಚ್ ಇದ್ದಂಗೆ 2 ವರ್ಷ ಹಿಂಗೆ ಕಳೆದು ಬಿಡ್ಬೋದು ಅಂತ. ಬಟ್ ಅಲ್ಲ, PUC ಅನ್ನೋದು 2 ವರ್ಷ ನೀವು ಆಡುವಂಥ ಒಂದು ಟೆಸ್ಟ್ ಮ್ಯಾಚ್. ಅದು ಎವ್ರಿ ಡೇ ಎವ್ರಿ ಬಾಲ್ನು ಕೂಡ ವಾಚ್ಫುಲ್ಲಾಗಿ ಆಡಬೇಕು ನೀವು. ಎವ್ರಿ ಸಿಲೆಬಸ್ನ, ಎವ್ರಿ ಚಾಪ್ಟರ್ನ, ಎವ್ರಿ ಒಂದೊಂದು ಫಿನಾಮಿನನ್ಗಳನ್ನು ನಿಮ್ಮ ಸಿಲೆಬಸ್ಸಲ್ಲಿ ಬರುವಂಥದ್ದನ್ನು ನೀವು ಒಂದೊಂದನ್ನು ಕೂಡ ಗಮನ ಇಟ್ಟು ಓದಬೇಕು. ಲಾಸ್ಟ್ ಟೈಮ್ ನೀಟಲ್ಲಿ ಯಾವ ರೀತಿಯ ಒಂದು ಸ್ಕ್ಯಾಮ್ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ವಿ ಆಲ್ ಲಿವ್ ಇನ್ ಇಂಡಿಯಾ ಮಕ್ಕಳ. ಸೊ ಆ ಟೈಮಲ್ಲಿ ಏನಾಯಿತು, ಚೆನ್ನಾಗಿ ಓದಿರುವಂಥ ಹುಡುಗರಿಗಿಂತ ಇವನು ಯಾರು ಯೂಸೇ ಇಲ್ಲ, ಓದ್ತಾನೆ ಇರಲಿಲ್ಲ ಅನ್ನೋರೆಲ್ಲ 720 ತೆಗೆದಿದ್ರು. ಸೊ ಈ ಥರದ ಜಗತ್ತಲ್ಲಿ ನಾವು ಇರಬೇಕಾದ್ರೆ ನಾವು ಯಾವ ರೀತಿ ಓದಬೇಕು, ನಾವು ಯಾವ ರೀತಿ ಕಾಂಪಿಟೇಟಿವ್ ವರ್ಲ್ಡ್ ಒಳಗಡೆ ಎಂಟರ್ ಆಗಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಸೊ ಇಲ್ಲಿಂದ ಮುಂದೆ ಬಹುಶಃ ನಿಮ್ಮ ಯಾರ ಹತ್ರನೂ ಮೊಬೈಲ್ ಇಲ್ಲ, ನೀವೆಲ್ಲ 2 ವರ್ಷದಿಂದ ಇಲ್ಲೇ ಬಂದಿಯಾಗಿದ್ದೀರಾ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ನಿಮಗೆ ನನ್ನ ಒಂದು ಪರಿಚಯ ಇರೋದಿಲ್ಲ. ಸೊ ಪರಿಚಯ ಮಾಡಿದ್ರು. ನಾನು ಮಾತಾಡಬೇಕಾದ್ರೆ ಒಂದು ಸಣ್ಣ ಕಥೆಗಳ ಮೂಲಕ, ನಿಮಗೆ ಕನೆಕ್ಟ್ ಆಗುವಂಥ ಕಥೆಗಳ ಮೂಲಕ, ಒಂದು ನೀತಿ ಪಾಠಗಳ ಮೂಲಕ ಜೀವನದಲ್ಲಿ ನಾವೇನು ಕಲಿಬೋದು, ಸ್ಟಡೀಸಲ್ಲಿ ನಾವೇನು ಕಲಿಬೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ರೆಡಿನಾ? ಒಂದು 100 ಕನ್ನಡಿಗಳಿರುವಂಥ ಒಂದು ಕೋಣೆಯ ಒಳಗಡೆ ಒಂದು ನಾಯಿ ಹೋಗುತ್ತಂತೆ. ಸೊ ಅದಕ್ಕೇನು ಕಾಣುತ್ತೆ? 100 ನಾಯಿಗಳು ಕಾಣುತ್ತೆ ಅದ್ರ ಮುಂದೆ. ಸೊ ಅದನ್ನು ನೋಡಿ ಈ ನಾಯಿ ಬೊಗಳುತ್ತಂತೆ. ತಕ್ಷಣ ಅದಕ್ಕೇನು ಕಾಣುತ್ತೆ? 100 ನಾಯಿಗಳು ತನ್ನ ನೋಡಿ ಬೊಗಳ್ತಿರೋ ಥರ ಕಾಣುತ್ತೆ. ಅದು ಹೊರಗಡೆ ಬಂದು, ಆ ಕೋಣೆಯಿಂದ ಹೊರಗಡೆ ಬಂದು ಹೇಳುತ್ತಂತೆ, ಈ ಪ್ರಪಂಚದಲ್ಲಿ ಬರೀ ಶತ್ರುಗಳೇ ಇದ್ದಾರೆ. ಯಾರಿದ್ದಾರೆ? ಶತ್ರುಗಳೇ ಇದ್ದಾರೆ. ನೆಕ್ಸ್ಟ್ ಅದೇ ಕೋಣೆಯ ಒಳಗಡೆ ಇನ್ನೊಂದು ನಾಯಿ ಹೋಗುತ್ತಂತೆ, ಹೋಗಿ ನಿಂತ್ಕೊಂಡು ಬಾಲ ಅಲ್ಲಾಡ್ಸುತ್ತಂತೆ. ಆಗ ಅದಕ್ಕೇನು ಕಾಣುತ್ತೆ? ಮುಂದೆ 100 ನಾಯಿಗಳು ಅದನ್ನು ನೋಡಿ ಬಾಲ ಅಲ್ಲಾಡ್ಸೋದನ್ನು ಕಾಣುತ್ತೆ. ತಕ್ಷಣ ಅದು ಹೊರಗಡೆ ಬಂದು ಹೇಳುತ್ತಂತೆ, ಜಗತ್ತಿನಲ್ಲಿ ಬರೀ ಸ್ನೇಹಿತರೇ ಇದ್ದಾರೆ. ಇಬ್ಬರು ಹೋಗಿದ್ದೆಲ್ಲಿಗೆ? ಒಂದೇ ಕೋಣೆ ಒಳಗಡೆ. ಬಟ್ ಅವರ ಮನಸ್ಥಿತಿ ಏನಿತ್ತು ಅನ್ನೋದ್ರ ಮೇಲೆ ಅವ್ರಿಗೆ ಮುಂದೆ ಏನು ಕಾಣ್ತು. ಅವರು ಯಾರು ಕೋಪ ಕೊಟ್ಟರೋ ಅವ್ರಿಗೆ 100 ಪಟ್ಟು ಕೋಪ ವಾಪಸ್ ಸಿಕ್ತು. ಯಾರು ಪ್ರೀತಿ ಕೊಟ್ಟರೋ ಅವ್ರಿಗೆ 100 ಪಟ್ಟು ಪ್ರೀತಿ ವಾಪಸ್ ಸಿಕ್ತು. ಸೊ ಈ ಜಗತ್ತೇನಿದೆ ಇದು 100 ಕನ್ನಡಿಗಳ ಕೋಣೆ ಇದ್ದ ಹಾಗೆ. ಇಲ್ಲಿ ಒಳ್ಳೆಯವರಿಲ್ವಾ? ಇದ್ದಾರೆ. ಕೆಟ್ಟವರಿಲ್ವಾ? ಇದ್ದಾರೆ. ಬಟ್ ನಿಮ್ಮ ಮೈಂಡ್ ಸೆಟ್ಟಿಗೆ ನಾವು FM ಅಲ್ಲಿ 98.3 FM ಹಾಕಬೇಕು ಅಂದರೆ ಆ ಫ್ರೀಕ್ವೆನ್ಸಿಗೆ ನಾವು ಹೋದಾಗ ಮಾತ್ರ ಅದು ಕೇಳುತ್ತೆ ಅಲ್ವಾ? ಬೇರೆ ಫ್ರೀಕ್ವೆನ್ಸಿನಲ್ಲಿ ಈ FM ಬರಲ್ಲ, ಬೇರೆದು ಬರ್ತಿರುತ್ತೆ. ಸೊ ನಮ್ಮ ಮೈಂಡ್ ಸೆಟ್ ಏನಿದೆ ಅನ್ನೋದ್ರ ಮೇಲೆ ನಮಗೆ ಆ ಒಂದು ಫ್ರೀಕ್ವೆನ್ಸಿ, ಆ ಒಂದು ಜನಗಳು ಕನೆಕ್ಟ್ ಆಗ್ತಾರೆ. ನಾವು ಪಾಸಿಟಿವ್ ವ್ಯಕ್ತಿ ಆಗಿದ್ದಾಗ, ನಾವು ಪಾಸಿಟಿವ್ ಪರ್ಸನ್ ಆಗ ನಮಗೆ ಪಾಸಿಟಿವ್ ವ್ಯಕ್ತಿಗಳ ಪರಿಚಯ ಆಗ್ತಾನೆ ಹೋಗುತ್ತೆ. ನಾವು ನೆಗೆಟಿವ್ ವ್ಯಕ್ತಿಗಳಾಗಿದ್ದಾಗ ನಮಗೆ ನೆಗೆಟಿವ್ ವ್ಯಕ್ತಿಗಳ ಪರಿಚಯ ಆಗ್ತಾನೆ ಹೋಗುತ್ತೆ.
ಸೊ ಮಕ್ಕಳ, ನೀವೆಲ್ಲರೂ ಕೂಡ ನೆಕ್ಸ್ಟು ಇವಾಗ ಎಲ್ಲರೂ ಎಕ್ಸೆಲ್ ಒಳಗಿದ್ದೀರಾ, ನಿಮ್ಗೆ ಇವೆಲ್ಲ ಸದ್ಯಕ್ಕೆ ಗೊತ್ತಾಗಲ್ಲ. ಒಮ್ಮೆ ನೀವು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಜಗತ್ತನ್ನೋದು ಒಂದು 100 ಕನ್ನಡಿಗಳಿರುವಂಥ ಒಂದು ಕೋಣೆ ಇದ್ದ ಹಾಗೆ. ಇಲ್ಲಿ ನೀವೇನನ್ನು ಕೊಡ್ತೀರೋ ಅದೇ 100 ಪಟ್ಟು ನಿಮಗೆ ವಾಪಸ್ ಸಿಗುತ್ತೆ. ಒಬ್ಬ ಹುಡುಗ ಬೈ ಬರ್ತ್ ಅವನಿಗೆ ಲೆಫ್ಟ್ ಹ್ಯಾಂಡ್ ಇರಲಿಲ್ಲ, ಹುಟ್ಟಿದಾಗಲೇ ಎಡಗೈ ಇಲ್ಲ ಅವನಿಗೆ. ಸೊ ಅವನು ಬೆಳೀತಾ 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 ಅವನಿಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅವನಿಗೆ ಅಯ್ಯೋ ನನಗೆ ಎಡಗೈ ಇಲ್ಲ, ಅವರಿಗಿದೆ, ಅವರೆಲ್ಲ ಕೆಲಸ ಮಾಡ್ತಾರೆ, ಆಟ ಆಡ್ತಾರೆ, ಬಟ್ ನನಗೆ ಅವೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅವ್ರ ತಂದೆ ತಾಯಿಗೂ ಕೂಡ ಅಯ್ಯೋ ನನ್ನ ಮಗ ಒಬ್ಬ ಹಿಂಗಾಗ್ಬಿಟ್ನಲ್ಲ, ಎಲ್ಲ ಒಂಥರ ಇದ್ದಾರೆ, ನನ್ನ ಮಗ ಒಬ್ಬನೇ ಹೀಗಿದ್ದಾನಲ್ಲ ಅಂತ. ಸೊ ಹುಡುಗನನ್ನು ನೋಡಿದಂಥ ಒಬ್ಬ ಜೂಡೋ ಟೀಚರ್, ಜೂಡೋ ಗೊತ್ತಾ ನಿಮಗೆ? ಕರಾಟೆ ರೀತಿಯೇ ಒಂದು ಸ್ಪೋರ್ಟ್ಸ್, ನಮ್ಮ ಕುಸ್ತಿನ ಇನ್ನೊಂದಷ್ಟು ಚೇಂಜಸ್ ಮಾಡಿರೋದು. ಸೊ ಆ ಜೂಡೋ ಕಲಿಸುವಂಥ ಒಬ್ಬ ಟೀಚರು ಈ ಹುಡುಗನನ್ನು ನೋಡ್ತಾರೆ, ಎಡಗೈ ಇಲ್ಲ. ಸೊ ಆ ಟೀಚರು ಅವ್ರ ತಂದೆ ತಾಯಿ ಹತ್ರ ಹೋಗಿ ಹೇಳ್ತಾರಂತೆ, ಈ ಹುಡುಗನನ್ನು ಜೂಡೋ ಕ್ಲಾಸಿಗೆ ಹಾಕಿ, ನಾನು ಇನ್ನು ಟ್ರೈನ್ ಮಾಡ್ತೀನಿ ಅಂತ. ಸೊ ಹುಡುಗನಿಗೆ ಟ್ರೈನಿಂಗಿಗೆ ಹಾಕ್ತಾರೆ. ಮೊದಲ 2 ವರ್ಷ ಅವನಿಗೆಲ್ಲ ಬೇಸಿಕ್ಸ್ ಕಲಿಸ್ತಾರೆ. ಮುಂದಿನ 5 ವರ್ಷ ಅವನಿಗೆ ಬರೀ ಒಂದೇ ಒಂದು ಮೂಮೆಂಟ್ನ ಕಳಿಸ್ತಾರೆ. ಆ ಮೂಮೆಂಟ್ ಏನಾಗಿರುತ್ತೆ ಅಂದರೆ, ಅವನ ಬಲಗೈಯಿಂದ ಅವನ ಎದುರಾಳಿನ ಲಾಕ್ ಮಾಡಿಕೊಂಡು ಎತ್ತಿ ಬಿಸಾಕೋದು, ಕುಸ್ತಿ ಥರ. ಸೊ 5 ವರ್ಷ ಕಲಿತಾನೆ, ವರ್ಲ್ಡ್ ಚಾಂಪಿಯನ್ಶಿಪ್ಪಿಗೆ ಹೋಗ್ತಾನೆ, ಮೊದಲನೇ ಪಂದ್ಯ ಗೆಲ್ತಾನೆ, 2ನೇ ಪಂದ್ಯ ಗೆಲ್ತಾನೆ, ಹಿಂಗೆ ಹೋಗ್ತಾನೆ, ಎತ್ತೆತ್ತು ಬಿಸಾಕೋದು ಬರ್ತಿರೋದು. ಎಲ್ಲರೂ ಗಾಬರಿ, ಇವನ ಹುಡುಗನಿಗೆ ಗಾಬರಿ, ನಾನು ಹೇಗೆ ಮಾಡ್ತಿದ್ದೀನಿ ಇದನ್ನೆಲ್ಲ ಅಂತ. ಸೊ ಫೈನಲಿಗೆ ಹೋಗ್ತಾನೆ. ಫೈನಲಲ್ಲಿ ಅವನು ಅಂದ್ಕೊಂಡಿರ್ತಾನೆ ಟಫ್ ಕಾಂಪಿಟೇಷನ್ ಇರುತ್ತೆ ಅಂತ, ಬಟ್ ಫೈನಲಲ್ಲೂ ಕೂಡ ಹಿಂಗೆ ಹೋಗ್ತಾನೆ, ಹಿಂಗೆ ಎತ್ತಿ ಬಿಸಾಕಿ ಬಂದ್ಬಿಡ್ತಾನೆ. ಸೊ ಆಮೇಲೆ ಅವನು ತನ್ನ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ಅಲ್ಲ ಸರ್, ನನಗೆ ಒಂದು ಕೈ ಇಲ್ಲ, ಅವ್ರಿಗೆಲ್ರಿಗೂ ಕೂಡ 2 ಕೈ ಇದೆ, ಆದರೂ ಕೂಡ ನಾನು ಹೇಗೆ ಸಲೀಸಾಗಿ ಇದನ್ನು ಮಾಡ್ತಿದ್ದೀನಿ, ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ. ಆಗ ಗುರುಗಳು ಹುಡುಗನಿಗೆ ಹೇಳ್ತಾರಂತೆ, ನಾನು ನಿನಗೆ 5 ವರ್ಷ ಏನು ಒಂದೇ ಒಂದು ಮೂಮೆಂಟ್ನ ಕಲಿಸಿದ್ದೆ, ಆ ಮೂಮೆಂಟ್ನ, ಆ ಲಾಕ್ನ ಬಿಡಿಸ್ಕೋಬೇಕು ಅಂದರೆ ನಿನ್ನ ಎದುರಾಳಿ ನಿನ್ನ ಎಡಗೈನ ಹಿಡಿದು ಬೀಳ್ಸಿದ್ರೆ ಮಾತ್ರ ಆಗುತ್ತೆ, ಬಟ್ ನಿನಗೆ ಎಡಗೈನೇ ಇಲ್ಲ, ಅದಕ್ಕೆ ನಿನ್ನನ್ನು ನಾನು ಚೂಸ್ ಮಾಡಿದೆ. ಸೊ ಇಲ್ಲಿ 2 ವಿಚಾರಗಳನ್ನ ಅರ್ಥ ಮಾಡ್ಕೋಬೋದು. ಮೊದಲನೇದು, ಗುರುಗಳು ಏನು ಮಾಡಿದ್ರು, ಆ ಹುಡುಗನಲ್ಲಿದ್ದಂಥ ವೀಕ್ನೆಸ್ ಅವನ ಸ್ಟ್ರೆಂತ್ ಮಾಡಿಬಿಟ್ರು. ಅವನ ವೀಕ್ನೆಸ್ ಅದು ಎಡಗೈ ಇಲ್ಲ, ಬಟ್ ಅದನ್ನೇ ಅವ್ನು ಸ್ಟ್ರೆಂತ್ ಮಾಡಿದ್ರು. ಅವ್ನಿಗೆ ಎಡಗೈ ಇಲ್ಲ ಅನ್ನೋದೇ ಅವ್ನು ಜೂಡೋ ಚಾಂಪಿಯನ್ಶಿಪ್ ಗೆಲ್ಲೋದಕ್ಕೆ ಅವನಿಗೆ ಈಸಿ ಆಯಿತು. 2ನೇದು, ನಾವು 100 ವಿಚಾರಗಳನ್ನು ಕಲಿಯೋದಕ್ಕಿಂತ ಒಂದು ವಿಚಾರವನ್ನು ನೀಟಾಗಿ ಎಕ್ಸೆಲ್ ಮಾಡಿದ್ರೆ ಸಾಕು. ನೀವು ಈ ಕಾಲೇಜಲ್ಲಿ ಮಾಡ್ತಿರೋದು ಏನು ಅಂದರೆ, ಮೊದಲನೇದು, ನಿಮ್ಮ ಗುರುಗಳು ನಿಮ್ಮನ್ನು ನೋಡ್ತಾರೆ, ಇವನು ಇಲ್ಲಿ ವೀಕ್ ಇದ್ದಾನೆ, ಇವನು ಇಲ್ಲಿ ಸ್ಟ್ರಾಂಗ್ ಇದ್ದಾನೆ, ಇವನು ಕೆಮಿಸ್ಟ್ರಿಯಲ್ಲಿ ವೀಕ್ ಇದ್ದಾನೆ, ಇವನು ಮ್ಯಾಥ್ಸಲ್ಲಿ ವೀಕ್ ಇದ್ದಾನೆ, ಇವನ್ನ ಇಲ್ಲಿ ತಿದ್ದಬೇಕು. ಸೊ ಏನು ಮಾಡ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ, ನಿಮ್ಮನ್ನು ಮೊಬೈಲಿಂದ ದೂರ ಇಡ್ತಾರೆ, ಹಬ್ಬಕ್ಕೆ ನಿಮಗೆ ಮನೆ ಕಳಿಸೋದಿಲ್ಲ. 5 ವರ್ಷ ಅವನು ಹೇಗೆ ಕಷ್ಟಪಟ್ಟನೋ 2 ವರ್ಷ ನೀವು ಕಷ್ಟಪಡಿ. ಬೇರೆ ಮಕ್ಕಳು ನೀಟು ಕ್ರ್ಯಾಕ್ ಮಾಡೋದಕ್ಕೆ ಬಟ್ಟೆ ಹರ್ಕೊಂತಿರ್ತಾರೆ, ನೀವು ಈಸಿಯಾಗಿ ಕ್ರ್ಯಾಕ್ ಮಾಡಿಬಿಡ್ತೀರ. ಅಷ್ಟು ಈಸಿ ಆಗೋದಕ್ಕೆ ಕಾರಣ ಏನು, ಆ 2 ವರ್ಷದ ಪರಿಶ್ರಮ. ಹದ್ದು ಎಲ್ರಿಗೂ ಗೊತ್ತಲ್ವಾ, ಆ ಹದ್ದೇನು ಮಾಡುತ್ತೆ, ಅದಕ್ಕೆ 70 ವರ್ಷ ಆಯಸ್ಸು. ಬಿಕಾಸ್ ಹದ್ದು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರಾಂಗು. 70 ವರ್ಷ ಆಯಸ್ಸಿರುವಂಥ ಹದ್ದಿಗೆ 40 ವರ್ಷ ಆದಮೇಲೆ ಅದರ ಒಂದು ಕೊಕ್ಕೆ ಏನಿರುತ್ತೆ ಅದು ಬೆಂಡ್ ಆಗಿಬಿಡುತ್ತೆ, ವೀಕ್ ಆಗಿಬಿಡುತ್ತೆ, ಬ್ಲಂಟ್ ಆಗಿಬಿಡುತ್ತೆ. ಅದರ ಒಂದು ಉಗುರುಗಳೇನಿದೆ ಅವು ಕೂಡ ಉದ್ದ ಬೆಳ್ಕೊಂಡು ಅವು ಬೇಟೆ ಮಾಡೋದಕ್ಕೆ ಈಸಿ ಆಗದೆ ಇರೋ ಥರ ಒಂದು ತುಂಬ ಉದ್ದುದ್ದ ಬೆಳ್ಕೊಂಡ್ಬಿಡ್ತವೆ, ವೀಕ್ ಆಗಿಬಿಡುತ್ತೆ. ಅದರ ಪುಕ್ಕ ಏನಿರುತ್ತೆ ಮೇಲಿರುವಂಥ ಫೆದರು ಅದು ಕೂಡ ಒಂಥರ ಮ್ಯಾಟ್ ಥರ ಆಗಿ ಆ ಹಕ್ಕಿಗೆ ಸಾಯೋವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಈಗ ಅದಕ್ಕೆ 40 ವರ್ಷ, ಇನ್ನು 30 ವರ್ಷ ಆಯಸ್ಸಿದೆ. ಸೊ ಈಗ ಅದಕ್ಕೆ 2 ಆಪ್ಷನ್ ಇದೆ. ಒಂದು, ಹೇಗಾದರೂ ಬದುಕಬೇಕು ಇನ್ನೂ 30 ವರ್ಷ, ಇಲ್ಲ ಅಂದರೆ ಸಾಯಬೇಕು, ಬಿಕಾಸ್ ಬೇಟೆ ಆಡೋದಕ್ಕಾಗಲ್ಲ. ಸೊ ಆ ಹದ್ದೇನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ, ಎಲ್ಲರಿಂದ ದೂರ ಹೋಗುತ್ತೆ, ಒಂದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ, ಒಬ್ಬನೇ ಹೋಗಿ ಕೂತ್ಕೊಂಡು ತನ್ನ ಒಂದು ಕೊಕ್ಕೆ ಏನಿತ್ತು ಅದನ್ನು ಕಲ್ಲಿಗೆ ಹೊಡೆದು 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 ಆ ಕೊಕ್ಕೆನ ಮುರಿದಾಕತ್ತೆ. ಯಾಕೆ, ಹೊಸ ಕೊಕ್ಕೆ ಹುಟ್ಟಲಿ ಅಂತ. ಸೊ ಒಂದು ಪ್ರೋಸೆಸ್ಸಲ್ಲಿ ಅದಕ್ಕೆ ಮತ್ತೆ ಹೊಸ ಕೊಕ್ಕೆ ಹುಟ್ಟುತ್ತೆ. ಆಮೇಲೆ ಅದೇನು ಮಾಡುತ್ತೆ, ಆ ಕೊಕ್ಕೆಯಿಂದ ತನ್ನ ಉಗುರುಗಳನ್ನು ಕಿತ್ತಾಕುತ್ತೆ, ಆಮೇಲೆ ಹೊಸ ಉಗುರು ಹುಟ್ಟುತ್ತೆ. ಆಮೇಲೆ ಅದೇ ಕೊಕ್ಕೆಯಿಂದ ತನ್ನ ಫೆದರ್ಸ್ನೆಲ್ಲ ಕಿತ್ತಾಕುತ್ತೆ, ಹೊಸ ಫೆದರ್ಸ್ ಹುಟ್ಟುತ್ತೆ. ಸೊ ಆಮೇಲೆ 6 ತಿಂಗಳ ಈ ಒಂದು ಪ್ರೋಸೆಸ್ನ ಮುಗಿಸ್ಕೊಂಡು ಹೊರಗಡೆ ಬರುತ್ತೆ, ಅದೊಂದು ಹೊಸ ಹದ್ದಾಗಿರುತ್ತೆ. ಮಕ್ಕಳು, ಇವತ್ತು ನೀವೆಲ್ಲರೂ ಆ ಹದ್ದಿನ ಥರ. ಈಗ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ ಹದ್ದಿನ ಪರಿಸ್ಥಿತಿನೇ. 2 ಇಯರ್ಸ್ ಏನಿದೆ ಇಲ್ಲಿ, ಫಸ್ಟ್ PUC ಸೆಕೆಂಡ್ PUC, ನೀವು ಇಲ್ಲಿ ಏನು ಕಷ್ಟಪಟ್ಟು ಆ ಒಂದು ಡಿಫಿಕಲ್ಟ್ ಫೇಸ್ನ ನೀವು ಎದುರಿಸ್ತೀರಾ, ಅದನ್ನು ಒಳಗೊಳ್ತೀರಾ, ಅದೇ ನಿಮ್ಮನ್ನು ಒಂದು ಹೊಸ ವ್ಯಕ್ತಿಯನ್ನಾಗಿ ಕರುತ್ತೆ. ಆ ಹದ್ದೇನು ಮಾಡುತ್ತೆ, ಎಲ್ರಿಗಿಂತ ದೂರ ಹೋಗುತ್ತೆ. ನೀವೆಲ್ಲರೂ ಎಲ್ರಿಗಿಂತ ನಿಮ್ಮ ಫ್ಯಾಮಿಲಿಯಿಂದ ದೂರ ಇದ್ದೀರಾ ಅಲ್ವಾ. 2 ವರ್ಷ ಹಬ್ಬ ಇಲ್ಲ, ಹರಿದಿನ ಇಲ್ಲ,
ತುಂಬ ಎಮರ್ಜೆನ್ಸಿ ಇದ್ದರೆ ಕಳಿಸ್ತಾರೆ, ಇಲ್ಲ ಕಳಿಸಲ್ಲ, ಮೊಬೈಲ್ ಇಲ್ಲ. ಅವೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡಿ ನೀವು 2 ವರ್ಷ ಕಷ್ಟಪಟ್ಟರೆ 2 ವರ್ಷ ಆದಮೇಲೆ ನೀವೆಲ್ಲರೂ ಕೂಡ ನಾನೊಬ್ಬ ಡಾಕ್ಟರ್ ಆಗ್ತೀನಿ ಅನ್ನುವಂಥ ಒಂದು ಕನಸಿನ ಕಡೆ ದಾಪುಗಾಲನ್ನು ಹಾಕ್ತೀರ ಮಕ್ಕಳ. ಎಷ್ಟು ಜನ ನೀಟ್ ಆಸ್ಪಿರೆಂಟ್ಸ್ ಇದ್ದಾರೆ ಇಲ್ಲಿ? ಮ್ಯಾಕ್ಸಿಮಮ್ ಇದ್ದೀರಾ. ಅದು ಬಿಟ್ಟರೆ JE ಎಲ್ಲ ಇರ್ತೀರ, ಅವರು ಇದ್ದೀರಾ ಅಲ್ವಾ? ಸೊ ಎಲ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ ಇವೆಲ್ಲವೂ ಕೂಡ. ನೀಟ್ ಆಗಿರ್ಬೋದು, JE ಆಗಿರ್ಬೋದು, ಎಲ್ಲ ಎಕ್ಸಾಮ್ಸು ಕೂಡ ಅದೊಂದು ಎಕ್ಸಾಮ್. ನಾವು ಅದು ಆ ಎಕ್ಸಾಮ್ ಕೋಣೆ ಒಳಗೆ ಹೋಗ್ತಿರುವಂಥ ಒಬ್ಬ ವ್ಯಕ್ತಿ. ನಾವು ಹೇಗೆ ಪ್ರಿಪೇರ್ ಆಗಿ ಹೋಗ್ತೀವೋ ಹಾಗೆ ಎಕ್ಸಾಮ್ ಕೂಡ ನಮಗೆ ಅದೇ ಥರ ಎಕ್ಸಾಮ್ ಕಾಣುತ್ತೆ. ಇವತ್ತಿನ ತಂದೆ ತಾಯಿ ಒಂದು ಸ್ಟೇಟ್ಮೆಂಟ್ನ ಹೇಳ್ತಾರೆ, ಅಯ್ಯೋ ಓದೋ ಮಕ್ಕಳಿಗೆ ಏನ್ರಿ, ಎಲ್ಲಿದ್ರು ಓದ್ತಾರೆ ಅಂತ. ಹೌದಾ? ನೀವು ಕೇಳಿದ್ದೀರಾ? ಸರಿನಾ ತಪ್ಪ ಇದು? ತಪ್ಪು. ಸರಿ ಅನ್ನೋರು ಹೆಂಗೆ ಎತ್ತಕ್ಕಾಗುತ್ತೆ? ಎಕ್ಸೆಲಲ್ಲಿ ಕೂತ್ಕೊಂಡು ಕೈ ಎತ್ತಕ್ಕಾಗತ್ತಾ? ಸರಿ. ಬಟ್ ಈ ಸ್ಟೇಟ್ಮೆಂಟ್ ಏನಿದೆ ಇದಕ್ಕೆ ನಾನು ಯಾವತ್ತೂ ಕೂಡ ವಿರೋಧ. ಒಂದು ಚೆನ್ನಾಗಿ ಬೆಳೆದು ಹೆಮ್ಮರವಾಗಬಹುದಾಗಿರುವಂಥ ಒಂದು ಸಸಿಯನ್ನು ನೀವು ತಗೊಂಡೋಗಿ ಒಂದು ಮರುಭೂಮಿನೆಲ್ಲ ಒಂದು ಪಾಳು ಬಿದ್ದ ಜಾಗದಲ್ಲೂ ಹಾಕ್ಬಿಟ್ರೆ ಅದು ಬೆಳೆಯತ್ತಾ? ಅದಲ್ಲೇ ಒಣಗಿ ಬಿದ್ದೋಗುತ್ತೆ. ಬಟ್ ಅದನ್ನೇ ನೀವು ಒಂದು ಫಲವತ್ತಾಗಿರುವಂಥ ಒಂದು ಜಾಗದಲ್ಲಿ ಹಾಕಿದ್ರೆ ಆ ಒಂದು ಸಣ್ಣ ಸತಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. 100 ಜನರಿಗೆ ಅದು ಆಸರೆ ಆಗುತ್ತೆ. ಸೊ ಅದೇ ರೀತಿ ಒಬ್ಬ ಚೆನ್ನಾಗಿ ಓದ್ಬೋದಾಗಿರುವಂಥ ಹುಡುಗನನ್ನು ಒಂದು ಬ್ಯಾಡ್ ಟೀಚಿಂಗ್ ಇರುವಂಥ ಒಂದು ಇನ್ಸ್ಟಿಟ್ಯೂಷನ್ಗೆ ಹಾಕ್ಬಿಟ್ರೆ ಚೆನ್ನಾಗಿ ಓದೋ ಹುಡುಗನೂ ಕೂಡ ಅಲ್ಲಿ ಹೋಗಿ ಸಂಘ ಸವಾಸ ಸರಿ ಇಲ್ಲದೆ ಹಾಳಾಗ್ತಾನೆ. ಬಟ್ ಅದೇ ನೀವು ಒಳ್ಳೆ ಚೆನ್ನಾಗಿ ಓದ್ಬೋದಾಗಿರುವಂಥ ಹುಡುಗನನ್ನ ಎಕ್ಸೆಲ್ ರೀತಿಯಂತಹ ಒಂದು ಇನ್ಸ್ಟಿಟ್ಯೂಟ್ಗೆ ಹಾಕಿದಾಗ ಅವನಿಗೆ ಇನ್ನೊಂದಿಷ್ಟು ಎಫರ್ಟ್ ಹಾಕ್ತಾರೆ, ಇನ್ನೊಂದಿಷ್ಟು ಅವನಿಗೆ ಶಕ್ತಿಯನ್ನು ಕೊಟ್ಟು ಅಂಥ ಹುಡುಗರನ್ನ ನೀಟಲ್ಲಿ ಬಹಳ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ಥರ ಮಾಡ್ತಾರೆ. ಸೊ ಒಂದು ಬೇಬಿ ಶಾರ್ಕ್ನ ನಾವು ಒಂದು ಆಕ್ವೇರಿಯಂ ಒಳಗಡೆ ಸಾಕಿದಾಗ ಮಕ್ಕಳ ಅದು ಕೆಲವು ಇಂಚ್ ಬೆಳೆಯುತ್ತಂತೆ, ಕೆಲವೇ ಇಂಚ್ ಬೆಳೆಯುತ್ತೆ. ಬಟ್ ಅದೇ ಒಂದು ಬೇಬಿ ಶಾರ್ಕ್ನ ನೀವು ತಗೊಂಡೋಗಿ ಸಮುದ್ರಕ್ಕೆ ಬಿಟ್ಟರೆ ಅದು 10 ಅಡಿಗಳು ಬೆಳೆಯುತ್ತೆ, ನಮ್ಮನ್ನೇ ನುಂಗಾಕ್ಬಿಡುತ್ತೆ. ಸೇಮ್ ಒಂದೇ ಬೇಬಿ ಶಾರ್ಕ್ನ 2 ಜಾಗಗಳಲ್ಲಿ ಅದು 2 ಥರ ಬೆಳೆಯುತ್ತೆ. ಇಲ್ಲಿ ಏನಿದೆ ರಿಸ್ಟ್ರಿಕ್ಷನ್ ಇದೆ, ಅದು ಅದರ ಸರೌಂಡಿಂಗ್ ಹೇಗಿದೆಯೋ ಅಷ್ಟಕ್ಕೆ ಮಾತ್ರ ಅಡ್ಯಾಪ್ಟ್ ಆಗಿ ಅದು ಬೆಳೆಯುತ್ತೆ. ಸಮುದ್ರದಲ್ಲಿ ಅದು ಒಂದು ದೊಡ್ಡ ಸಮುದ್ರ. ಸೊ ಎಕ್ಸೆಲ್ ಏನಿದೆ, ನೀವೆಲ್ಲ ಈ ಒಂದು ಕಾಲೇಜನ್ನು ಚೂಸ್ ಮಾಡ್ಕೊಂಡಿದ್ದೀರಾ, ಇದು ಒಂಥರ ಸಮುದ್ರ ಇದ್ದ ಹಾಗೆ. ನೀವೆಲ್ಲರೂ ಕೂಡ ಬೇಬಿ ಶಾರ್ಕ್ ಇದ್ದ ಹಾಗೆ. ಒಂದು ಆಕ್ವೇರಿಯಮಲ್ಲಿ ನೀವಿಲ್ಲ, ಎಲ್ಲರೂ ಕೂಡ ದೊಡ್ಡ ಸಮುದ್ರದಲ್ಲಿದ್ದೀರಾ. ನೀವೆಲ್ಲರೂ ಕೂಡ ನಾಳೆ 100 ಜನರಿಗೆ ಆರೋಗ್ಯವನ್ನು ಕೊಡುವಂಥ ಒಂದು ಒಳ್ಳೆಯ ವೈದ್ಯರುಗಳಾಗಿ, ಸಮಾಜಕ್ಕೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ನ ಕೊಡುವಂಥ ಇಂಜಿನಿಯರ್ಸ್ ಆಗಿ, ಸೈಂಟಿಸ್ಟ್ಗಳಾಗಿ, ಇದರ ಹೊರತಾಗೂ ಕೂಡ ಡಾಕ್ಟರ್. ಇವಾಗ ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಫಿಸಿಷಿಯನ್, ನಾನು 50 ರೂಪಾಯಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಅದು ಒಂದು ಕಡೆ. ಅದರ ಹೊರತಾಗೂ ಕೂಡ ಇಷ್ಟನ್ನೆಲ್ಲ ನಾನು ಯಾಕೆ ಮಾಡ್ತೀನಿ ಅಂದರೆ ಸ್ಟಡೀಸ್ನ ಜೊತೆಗೆ ಪ್ಯಾಷನ್ನ ತಗೊಂಡು ಹೋಗಬೇಕು ಅನ್ನೋದು ನನ್ನ ಒಂದು ಪರಿಕಲ್ಪನೆ. ಸೊ ನಿಮ್ಮೆಲ್ರಿಗೂ ಈ ಡೌಟ್ ಇದೆಯಾ, ಸ್ಟಡೀಸ್ ಮಾಡಬೇಕಾ ಪ್ಯಾಷನ್ ತಗೊಂಡು ಹೋಗ್ಬೇಕಾ ಅಂತ? ಇರುತ್ತಲ್ವಾ? ಕೆಲವೊಬ್ರು ಗಿಟಾರ್ ಬಾರಿಸ್ತೀರಾ, ಕೆಲವೊಬ್ರು ಹಾಡು ಹಾಡ್ತೀರಾ, ಕೆಲವೊಬ್ರು ಕ್ರಿಕೆಟ್ ಆಡ್ತೀರಾ. ಎಲ್ರಿಗೂ ಕೂಡ ಒಂದೊಂದು ಹ್ಯಾಬಿ ಇದೆ, ಒಂದೊಂದು ಪ್ಯಾಷನ್ ಇದೆ ಅಲ್ವಾ? ಹುಡುಗರ, ಹೆಣ್ಮಕ್ಳು, ಎಲ್ರಿಗೂ ಕೂಡ ಒಂದೊಂದು ಪ್ಯಾಷನ್ ಇದೆ. ಸೊ ಇವಾಗ ಓದಬೇಕಾ ಪ್ಯಾಷನ್ ತಗೊಂಡು ಹೋಗ್ಬೇಕಾ? 2 ಮ್ಯಾಚು ಓದಬೇಕು ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ? 2 ಮ್ಯಾಚು 2 ಒಟ್ಟಿಗೆ ತಗೊಂಡೋಗ್ಬೇಕು. ಇದಕ್ಕೆ ಆನ್ಸರು ಸರಸ್ವತಿ ದೇವಿನೇ ಕೊಟ್ಟಿದ್ದಾಳೆ. ನೀವು ಸರಸ್ವತಿ ದೇವಿಯ ಫೋಟೋ ನೋಡಿದ್ದೀರಾ? ಸರಸ್ವತಿ ದೇವಿಯ ಫೋಟೋದಲ್ಲಿ ಸರಸ್ವತಿಗೆ 4 ಕೈಗಳಿರುತ್ತೆ. ಅದರಲ್ಲಿ ಮೊದಲನೇ ಒಂದು ಕೈಯಲ್ಲಿ ಸರಸ್ವತಿ ಒಂದು ಪುಸ್ತಕವನ್ನು ಇಟ್ಕೊಂಡಿದ್ದಾಳೆ, ಇನ್ನೊಂದು ಕೈಯಲ್ಲಿ ಜಪಮಾಲೆಯನ್ನು ಇಟ್ಕೊಂಡಿದ್ದಾಳೆ, ಇನ್ನು ಮಿಕ್ಕಿರ 2 ಕೈಯಲ್ಲಿ ವೀಣೆಯನ್ನು ಇಟ್ಕೊಂಡಿದ್ದಾಳೆ. ಸೊ ಪುಸ್ತಕ ಏನನ್ನ ಸೂಚಿಸುತ್ತೆ? ವಿದ್ಯೆ, ಸ್ಟಡೀಸ್. ಜಪಮಾಲೆಯನ್ನು ಸೂಚಿಸುತ್ತೆ ಮೈಂಡ್, ನಮ್ಮ ಮೆಡಿಟೇಷನ್, ನಮ್ಮ ಒಂದು ಮೈಂಡ್ ಸೆಟ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದು, ಮೈಂಡ್ನ ಹೇಗೆ ಕಂಟ್ರೋಲ್ ಮಾಡ್ಕೋತೀವಿ ಅನ್ನೋದು. ವೀಣೆ ಏನನ್ನು ಸೂಚಿಸುತ್ತೆ? ಪ್ಯಾಷನ್. ಸೊ ಮಕ್ಕಳ, ಈಗ 2 ವರ್ಷ ಏನಿದೆ ಇಲ್ಲಿ ಏನಿದೆ, ಕಂಪ್ಲೀಟ್ ಫೋಕಸ್ ನಿಮ್ಮ ಎಜುಕೇಷನ್ ಮೇಲೆ ಇರಲಿ, ಕಂಪ್ಲೀಟ್ ಫೋಕಸ್. ಬಿಕಾಸ್ ಇಲ್ಲಿ ನೀವೇನಾದರೂ ಆ ಕಡೆ ಈ ಕಡೆ ನೋಡಿದ್ರೆ ನಿಮ್ಮ ಗುರಿ ತಪ್ಪುತ್ತೆ. ಈಗ ಒಬ್ಬ ಬೇಟೆ ಆಡೋದಕ್ಕೆ ಹೋಗ್ತಿದ್ದಾನೆ ಅಂದಾಗ, ಅವ್ನು ಬೇಟೆ ಆಡೋದಕ್ಕೆ ಹೋದಾಗ ಅವ್ನು ಡಿಸೈಡ್ ಮಾಡ್ತಾನೆ, ನಾನೊಂದು ಜಿಂಕೆ ಹೊಡಿತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಲೀಗಲಿ. ಸರಿ, ಒಂದು ಕೋಣ ಹೊಡಿಯೋಕ್ಕೆ ಹೋಗ್ತಿದ್ದೀನಿ ಅನ್ಕೋತಾನೆ, ಕಾಡು ಕೋಣ ಹೊಡಿತೀನಿ ಇವತ್ತು ಅಂತ ಹೋಗ್ತಾನೆ. ಸೊ ಅವ್ನು ಹೋಗ್ತಿರ್ಬೇಕಾದ್ರೆ ಕಾಡು ಕೋಣ ಅಂತ ಹೋಗ್ತಿರ್ತಾನೆ, ಅವನಿಗೊಂದು ರ್ಯಾಬಿಟ್ ಕಾಣಿಸ್ಬಿಡುತ್ತೆ. ಸೊ ಅವಾಗ ಏನು ಮಾಡ್ತಾನೆ ಅವನು, ರ್ಯಾಬಿಟ್ ಹೊಡೆಯೋಣ ಅಂತೇಳಿ ರ್ಯಾಬಿಟ್ ಕರೀತಿರ್ತಾನೆ. ಅಷ್ಟರಲ್ಲಿ ಏನಾಗ್ಬಿಡುತ್ತೆ, ಅವನಿಗೆ ಇನ್ನೊಂದು ಗುರಿ ಕಾಣುತ್ತೆ, ಕಾಡು ಕೋಳಿ ಕಾಣುತ್ತೆ. ಸೊ ಕಾಡು ಕೋಳಿಗೆ ಹೊಡೆಯೋಣ ಅಂತ ಕಾಡು ಕೋಳಿ ಕಡೆ ತಿರುಗ್ತಾನೆ. ಅಷ್ಟರಲ್ಲಿ ರ್ಯಾಬಿಟ್ಟು ಹೋಗುತ್ತೆ, ಕೋಣನೂ ಹೋಗುತ್ತೆ, ಕಾಡು ಕೋಳಿ ಎಲ್ಲಕ್ಕಿಂತ ಸ್ಪೀಡು ಅದು ಕೂಡ ಎಸ್ಕೇಪ್ ಆಗಿಬಿಡುತ್ತೆ. ಸೊ ಲಾಸ್ಟಿಗೆ ಯಾವುದೂ ಇಲ್ಲ.
ಅದೇ ಥರ ಈ ಏಜಲ್ಲೂ ಕೂಡ, ಈ ಏಜಲ್ಲಿ ನೀವು ಶುಡ್ ಬಿ, ನಿಮ್ಮ ಮೈಂಡಲ್ಲಿ ಫರ್ಮ್ ಆಗಿರಬೇಕು, ನನ್ನ ಫ್ಯೂಚರ್ ಹೀಗೆ ಇರುತ್ತೆ, ನಾನು ಇದನ್ನೇ ಮಾಡ್ತೀನಿ. ಇದನ್ನು ಬಿಟ್ಟು ನೀವು ಡಿಸ್ಟ್ರ್ಯಾಕ್ಟ್ ಆದರೆ ಈ 2 ವರ್ಷದ ಒಂದು ಅವಧಿಯಲ್ಲಿ ನಿಮ್ಮ ಲೈಫಿನ ಟರ್ನ್ ಆಗಿಬಿಡ್ತೀರಿ. ಈಗ ಹೋಗ್ತಿರ್ತೀರ, ಟರ್ನ್ ಆಗಿಬಿಡುತ್ತೆ, ಮತ್ತು ವಾಪಸ್ ಅಲ್ಲಿಗೆ ಬೀಳ್ತೀರ. ಸೊ ಈ ಒಂದು ಸೆಕೆಂಡ್ PUC ಏನಿದೆ ತುಂಬ ಇಂಪಾರ್ಟೆಂಟ್ ಸ್ಟಡೀಸಿಗೆ. ಇಲ್ಲಿಂದ ಹೊರಗೆ ಹೋದ್ಮೇಲೆ ನಿಮ್ಮ ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್. ಸರಸ್ವತಿ ಮಾತೆ ಏನು ಇಟ್ಕೊಂಡಿದ್ದಾರೆ? ಜಪಮಾಲೆ. ನಿಮ್ಮ ಮೈಂಡ್ ಸೆಟ್ ಮೆಡಿಟೇಷನ್ನ ಮೂಲಕ ನಿಮ್ಮ ಮನಸ್ಸಿನ ಸದೃಢವಾಗಿ ಇಟ್ಕೊಳ್ಳಿ ಅಂತ. ಆಮೇಲೆ ಇವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ನೀವು ಒಂದು ಹುದ್ದೆಗೆ ಹೋದ್ಮೇಲೆ ನಿಮ್ಮ ಪ್ಯಾಷನ್ನ ಲೈಫ್ ಲಾಂಗ್ ತೊಗೊಂಡು ಹೋಗ್ತಾನೆ ಇರಿ. ಹಾಡು ಹಾಡ್ತಾನೆ ಇರಿ, ಗಿಟಾರ್ ಬಾರಿಸ್ತಾನೆ ಇರಿ, ಪುಸ್ತಕ ಓದ್ತಾನೆ ಇರಿ, ಕ್ರಿಕೆಟ್ ಆಡ್ತಾನೆ ಇರಿ. ಯಾರು ಬೇಡ ಅನ್ನಲ್ಲ. ನಾನು ನನ್ನ ಕಾಲೇಜ್ ಡೇಸಲ್ಲಿ ಗಿಟಾರ್ ಬಾರಿಸ್ತಿದ್ದೆ, ನಾನು ಈ ಥರ ಭಾಷಣಗಳನ್ನು ಮಾಡ್ತಿದ್ದೆ, ಹಾಡು ಹಾಡ್ತಿದ್ದೆ, ಕ್ರಿಕೆಟ್ ಆಡ್ತಿದ್ದೆ, ಎಲ್ಲವೂ ಕೂಡ ಇದೆ. ಆ್ಯಂಡ್ ಭಾಳ ಮುಖ್ಯವಾಗಿ ನಾನು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡವನೇ ಅಲ್ಲ, ನಾನೊಬ್ಬ ಆ್ಯಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೆ. ಸೊ ನಮ್ಮ ತಾಯಿಗೆ ನಾನು ಒಂದು ದಿವಸ ಹೇಳಿದೆ, ಅಮ್ಮ PUC ಮುಗಿದ ಮೇಲೆ ನಿಮ್ಮ ಏಜಲ್ಲೇ ನಾನು ನಮ್ಮ ತಾಯಿಗೆ ಹೇಳಿದೆ, ನಾನು ಆ್ಯಕ್ಟ್ರ್ ಆಗ್ತೀನಿ, ನಾನು ಡೈರೆಕ್ಷನ್ ಕಲಿತೀನಿ ಅಂತ. ನಮ್ಮ ತಾಯಿ ನನಗೊಂದು ಮಾತು ಹೇಳಿದ್ರು, ನೀನು ಆ್ಯಕ್ಟ್ರ್ ಆಗು, ನೀನು ಡೈರೆಕ್ಟರ್ ಆಗು, ಬಟ್ ಅದಕ್ಕಿಂತ ಮುಂಚೆ ಎಜುಕೇಷನ್ ಮುಗಿಸ್ಕೋ. ಸೊ ನಾನು ಎಜುಕೇಷನ್ ಕಡೆ ಹೋದೆ. ನಮ್ಮ ತಾಯಿಗೂ ಕೂಡ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿತ್ತು. ಸೊ ನಾನು ಡಾಕ್ಟರ್ ಆಗಬೇಕು ಅನ್ನೋದು ಅವಾಗ ನನ್ನ ಮನಸ್ಸಿಗೆ ಬಂತು. ಎಜುಕೇಷನ್ ತಗೊಂಡೆ, ಒಬ್ಬ ಡಾಕ್ಟರ್ ಆದೆ. ಈಗ ನನಗೆ ಧಾರಾವಾಹಿಗಳಿಗೆ ಕರೀತಾರೆ, ಮೂವಿಗಳಿಗೆ ಕರೀತಾರೆ, ನನಗೆ ಮನಸ್ಸಿಲ್ಲ ಹೋಗೋದಕ್ಕೆ. ಸೊ ಈ ಒಂದು ಟೈಮಲ್ಲಿ ಏನಾಯಿತು, ಆಗಿದ್ದ ಮನಸ್ಸು ನನಗೆ ಇವಾಗಿಲ್ಲ ಅಂದರೆ ಮೈಂಡ್ ಹೇಗಿರುತ್ತೆ? ಚಂಚಲವಾಗಿರುತ್ತೆ. ಸೊ ಏನು ಡಿಸೈಡ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಸೊ ನೀವೇನು ಡಿಸೈಡ್ ಮಾಡ್ಕೊ ಬಂದಿದ್ದೀರಾ ಒಬ್ಬ ಡಾಕ್ಟರ್ ಆಗಬೇಕು ಅನ್ನೋದನ್ನು, ಆ ಒಂದು ನಿರ್ಧಾರಕ್ಕೆ ದೃಢವಾಗಿರಬೇಕು. ನಾನು ಆಗ್ತೀನಿ, ತಲೆ ಮೇಲೆ ತಲೆ ಹೋಗಲಿ, ಈ ಒಂದೇ ಒಂದು ಅಟೆಂಪ್ಟಲ್ಲಿ ಮಾಡ್ತೀನಿ ಅನ್ನುವಂಥ ಮೈಂಡ್ ಸೆಟ್ ನಿಮಗಿರಬೇಕು. ಆಮೇಲೆ ಒಬ್ಬ ಡಾಕ್ಟರ್ ಆದಮೇಲೆ ನೀವು ಪ್ಯಾಷನ್ ಪ್ರತಿಯೊಬ್ಬ ಡಾಕ್ಟರ್ಗೂ ಒಂದು ಪ್ಯಾಷನ್ ಇರುತ್ತೆ. ಬಿಕಾಸ್ ಡಾಕ್ಟರ್ಸ್ ಆರ್ ಆಲ್ವೇಸ್ ಮಲ್ಟಿ ಟ್ಯಾಲೆಂಟ್. ಏನಾದರೂ ಒಂದು ಪ್ಯಾಷನ್ ಇರುತ್ತೆ. ಅಷ್ಟೆಲ್ಲ ಓದ್ತಾರೆ ಅಂದಾಗ ಅಷ್ಟೆಲ್ಲ ಓದೋದೇ ಒಂದು ದೊಡ್ಡ ಮೆಂಟಲ್ ಟಾರ್ಚರ್. ಅದರ ಜೊತೆಗೆ ಒಂದು ಪ್ಯಾಷನ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆ ಪ್ಯಾಷನ್ನು ಕೂಡ ನೀವು ತೊಗೊಂಡು ಹೋಗ್ಬೋದು. ಸೊ ಯಾರು ಸಕ್ಸಸ್ಫುಲ್ ಆಗ್ತಾನೆ, ವಿದ್ಯೆ ಜೊತೆಗೆ ತನ್ನ ಮನಸ್ಸನ್ನು ಸದೃಢವಾಗಿ ಇಟ್ಕೊಂಡು ತನ್ನ ಒಂದು ಪ್ಯಾಷನ್ನು ಕೂಡ ತಗೊಂಡು ಹೋಗ್ತಾನೋ ಜೀವನದಲ್ಲಿ, ಅವನು ಸಕ್ಸಸ್ಫುಲ್ ಆಗೇ ಆಗ್ತಾನೆ ಅನ್ನೋದು ಈ ಒಂದು ಸಣ್ಣ ಉದಾಹರಣೆಯಿಂದ ನಾವು ಕಲ್ತ್ಕೋಬೋದು. ಇನ್ನೊಂದು, ಇವಾಗ ಹೊರಗಡೆ ಹೋದ ತಕ್ಷಣ ನಿಮ್ಗೆ ಹೇಳ್ತಾರೆ ಸೈನ್ ಥೀಟಾ, ಕಾಸ್ ಥೀಟಾ ಎಲ್ಲ ಓದಿದ್ವಿ, ಯಾವುದು ಕೂಡ ಉಪಯೋಗನೇ ಇಲ್ಲ ಲೈಫಲ್ಲಿ, ಓದೋದೇ ವೇಸ್ಟ್, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ, ಇವೆಲ್ಲ ಹೇಳ್ತಾರೆ ಅಲ್ವಾ. ಅಂತೆಲ್ಲ ಭಾಷಣ ಹೊಡೆದ್ಬಿಟ್ಟು ತಮ್ಮ ಮಕ್ಕಳಿಗೆ ಒಳ್ಳೆ ಕಾಲೇಜ್ ಹುಡುಕ್ತಿರ್ತಾರೆ. ಸೊ ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಮಾಡ್ಕೊಳ್ಳೋಣ. ಒಂದು ದಿವಸ ವಿಷ್ಣು ದೇವರು ಸರಸ್ವತಿ ಮಾತೆ ಮತ್ತು ಲಕ್ಷ್ಮೀ ಮಾತೆಗೆ ಕರೆದು ಇಬ್ಬರಿಗೂ ಕೂಡ ಒಂದೊಂದು ವರವನ್ನು ಕೊಡ್ತಾರೆ. ಮೊದಲು ಸರಸ್ವತಿ ಮಾತೆಗೆ ಒಂದು ವರವನ್ನು ಕೊಡ್ತಾರಂತೆ. ಮೊದಲು ಲಕ್ಷ್ಮೀ ಮಾತೆಗೆ ಒಂದು ವರವನ್ನು ಕೊಡ್ತಾರಂತೆ. ಲಕ್ಷ್ಮೀ ಮಾತೆ, ನಿನ್ನನ್ನು ಯಾರು ಬೇಕಾದರೂ, ಹೇಗೆ ಬೇಕಾದರೂ, ಸ್ವಲ್ಪ ಕಷ್ಟಪಟ್ಟಾದರೂ ಇಲ್ಲ ಇನ್ನೊಬ್ರು ತಲೆ ಹೊಡೆದಾದರೂ ಒಲಿಸ್ಕೊಂಡ್ಬಿಡ್ಬೋದು ನಿನ್ನನ್ನು. ಬಟ್ ಒಂದು ಷರತ್ತಿದೆ, ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಅಲ್ಲಿಂದ ಯಾವಾಗ ಬೇಕಾದರೂ ಕಿತ್ಕೋಬಹುದು. ಯಾರಿಗೆ ಕೊಟ್ಟಂಥ ವರ ಇದು? ಲಕ್ಷ್ಮೀ ಮಾತೆಗೆ. ಸರಸ್ವತಿ ಮಾತೆಗೆ ಇನ್ನೊಂದು ವರವನ್ನು ಕೊಡ್ತಾರಂತೆ. ಸರಸ್ವತಿ ಮಾತೆ, ನಿನ್ನನ್ನು ಯಾರು ಕೂಡ ಸುಲಭವಾಗಿ ಒಲಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ನಿನ್ನನ್ನು ಒಲಿಸ್ಕೋಬೇಕು ಅಂದರೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಎಲ್ಲಕ್ಕೂ ಮುಖ್ಯವಾಗಿ ಅಹಂಕಾರ ಬಿಡಬೇಕು. ಅವ್ರಿಗೆ ಮಾತ್ರ ನಿನ್ನ ಒಲಿತೀಯ. ಬಟ್ ಒಂದು ಸಲ ನೀನು ಒಲಿದ್ಬಿಟ್ರೆ ನಾನೇ ಮನಸ್ಸು ಮಾಡಿದ್ರು ಕೂಡ ನಿನ್ನಲ್ಲಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಜೀವನದಲ್ಲಿ ದುಡ್ಡು ನೀವು ಒಬ್ರಿಗೆ ತಲೆ ಹೊಡೆದಾದ್ರೂ ಮಾಡ್ಬೋದು, ಕಳ್ತನ ಮಾಡಾದ್ರೂ ಮಾಡ್ಬೋದು, ಕರಪ್ಷನ್ ಮಾಡ್ಬೋದು, ಕಷ್ಟಪಟ್ಟಾದರೂ ಮಾಡ್ಬೋದು. ತುಂಬ ದಾರಿ ಇದೆ ದುಡ್ಡು ಮಾಡೋಕ್ಕೆ. ಬಟ್ ವಿದ್ಯೆ ಸಂಪಾದನೆ ಮಾಡಬೇಕಂದ್ರೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಎಲ್ಲಕ್ಕೂ ಮುಖ್ಯವಾಗಿ ಅಹಂಕಾರ ಅನ್ನುವಂಥ ಧೂಳನ್ನ ಒರೆಸ್ಕೋಬೇಕು ತಲೆಯಿಂದ. ಆಗ ಮಾತ್ರ ವಿದ್ಯೆ ಅಂಟೋದು. ರಾವಣನ ನಾಭಿಗೆ ಬಾಣವನ್ನು ಹೊಡೆದಾಗ ರಾವಣ ಒಂದು ಕಡೆ ಕುಸ್ತು ಬಿದ್ದಿರ್ತಾರಂತೆ. ಆಗ ರಾಮ ಲಕ್ಷ್ಮಣನನ್ನು ಕರೆದು ತಮ್ಮ ಲಕ್ಷ್ಮಣನನ್ನು ಕರೆದು ಹೇಳ್ತಾರಂತೆ, ನೋಡು, ಆ ರಾವಣ ಕೆಟ್ಟವನಿರ್ಬೋದು, ನಮ್ಮ ಶತ್ರು ಇರ್ಬೋದು, ಬಟ್ ಅವನು ದೊಡ್ಡ ಪಂಡಿತ. ಅವನು ಜೀವ ಬಿಡೋದಕ್ಕಿಂತ ಮುಂಚೆ ಅವನ ಹತ್ರ ಹೋಗಿ ಒಂದು 4 ಜೀವನದ ಒಳ್ಳೆ ಪಾಠಗಳನ್ನಾದ್ರೂ ಕಲ್ತ್ಕೊಬಾರಪ್ಪ ಅಂತ ಹೇಳ್ತಾರೆ. ಸೊ ಲಕ್ಷ್ಮಣ ಹೋಗ್ತಾರೆ. ಅವನಿಗೆ ಇಷ್ಟ ಇರಲ್ಲ, ಆದರೂ ಕೂಡ ಅಣ್ಣ ಹೇಳಿದಾರಲ್ಲ ಅಂತ ರಾವಣನ ಹತ್ರ ಹೋಗ್ತಾರೆ. ನಮ್ಮ ಅಣ್ಣ ಹಿಂಗೆ ಹೇಳಿದ್ದಾರೆ, ಏನಾದರೂ ಒಂದು ಜೀವನದ ಪಾಠ ಹೇಳಪ್ಪ ಅಂತ ರಾವಣನಿಗೆ ಹೇಳ್ತಾರೆ. ರಾವಣ ಅವಾಗ ಲಕ್ಷ್ಮಣನಿಗೆ ಕೇರೆ ಮಾಡಲ್ಲ, ಈ ಕಡೆ ತಿರ್ಕೊಂಡ್ಬಿಡ್ತಾರೆ. ತಕ್ಷಣ ಲಕ್ಷ್ಮಣ ರಾಮನ ಹತ್ರ ಹೊಡ್ಬಂದು ಹೇಳ್ತಾನಂತೆ, ಅವನು ದೊಡ್ಡ ಅಹಂಕಾರಿ ಅವನು, ರಾವಣ, ಅವನು ಹಿಂಗೆ ಹೋಗಿ ಕೇಳಿದ್ರೆ ಆ ಕಡೆ ತಿರ್ಕೊಂತಾನೆ ಅಂತ. ಆಗ ರಾಮ ಲಕ್ಷ್ಮಣನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಎಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಿದೆ ನೀನು? ನಾನು ತಲೆ ಹತ್ರ ನಿಂತ್ಕೊಂಡು ಕೇಳಿದೆ. ದಡ್ಡ, ವಿದ್ಯೆ ಕಲಿಯೋದಕ್ಕೆ ಹೋದಾಗ ತಲೆ ಹತ್ರ ಅಲ್ಲ ಕಣೋ, ಕಾಲ ಹತ್ರ ನಿಂತ್ಕೊಂಡು ಕೇಳು, ವಿದ್ಯೆ ಹೇಳ್ತಾನೆ ಅಂತ. ಅವನು ಹೋಗಿ ಕಾಲ ಹತ್ರ ನಿಂತ್ಕೊಂಡು ಕೇಳಿದಾಗ ರಾವಣ ಲಕ್ಷ್ಮಣನಿಗೆ ಒಂದಷ್ಟು ಜೀವನದ ಪಾಠಗಳನ್ನು ಹೇಳ್ತಾನಂತೆ. ನಮಗೆ ವಿದ್ಯೆ ಹೇಳುವಂಥ ಗುರುಗಳು ಯಾರಾದರೂ ಆಗಿರಲಿ,
ಅವ್ರು ಒಳ್ಳೆಯವರಾಗಿರಲಿ, ಕೆಟ್ಟವರಾಗಿರಲಿ, ಅವ್ರ ಫ್ಯಾಮಿಲಿ ಏನಾದ್ರು ಇಲ್ಲಿ ನೋಡೋಕೆ ಚೆನ್ನಾಗಿಲ್ಲದೆ ಇರಲಿ, ನಮ್ಮ ಉದ್ದೇಶ ಏನು? ಅವರಿಂದ ವಿದ್ಯೆ ಪಡ್ಕೊಳ್ಳೋದು. ಅವರಿಂದ ವಿದ್ಯೆನ ನಾವು ಪಡ್ಕೋಬೇಕು ಅಂದರೆ ನಾವು ಅವರ ಕಾಲ ಹತ್ರ ನಿಂತು ಅವ್ರಿಗೆ ಅಷ್ಟೇ ಶ್ರದ್ಧೆಯಿಂದ ಅವ್ರ ಮುಂದೆ ಅಷ್ಟೇ ಭಕ್ತಿಯಿಂದ ವಿದ್ಯೆ ಪಡ್ಕೊಂಡಾಗ ಮಾತ್ರ ವಿದ್ಯೆ ಅಂಟುತ್ತೆ. ಬಿಟ್ಟರೆ ನಾವು ಅಹಂಕಾರದಿಂದ ನನಗೆಲ್ಲ ಗೊತ್ತು, ನೀವು ಬೆಸ್ಟ್ ಪಾಠ ಮಾಡಿ ಹೋಗಿ ಅಂದರೆ ತಲೆಗೇನು ಹೋಗಲ್ಲ. ನಾವು ಇವೆಲ್ಲ ಟಿ ನೋಡ್ತಿರ್ಬೇಕಾದ್ರೆ ಎಲ್ಲರೂ ಸೈಲೆಂಟಾಗಿ ಕೂತಿದ್ವಿ, ನಾನು ಕೂಡ ಸುಮ್ಮನೆ ಕೂತಿದ್ದೆ. ನಮ್ಮ ಸುಮನ್ ಸರ್ ಚಪ್ಪಾಳೆ ಹೊಡಿತಿದ್ರು. ಜೀವನದಲ್ಲಿ ನೀವು ಸಕ್ಸಸ್ಫುಲ್ ಆದಾಗ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಅದನ್ನು ಆನಂದ ಪಡೋರು ಇಬ್ಬರೇ. ಒಂದು ನಿಮ್ಮ ಪೇರೆಂಟ್ಸು, ಇನ್ನೊಂದು ನಿಮ್ಮ ಟೀಚರ್ಸ್. ಇನ್ನು ಮಿಕ್ಕವ್ರು ಎಲ್ಲರೂ ಹುರ್ಕೊಳ್ಳೋರೆ. ಸೊ ನೀವು ಯಾರನ್ನ ಪ್ರೌಡ್ ಮಾಡಬೇಕು ಅಂದರೆ, ಒಬ್ಬ ಟೀಚರು ಗಂಟೆಗಟ್ಟಲೆ ಓದ್ಕೊಬಂದು ನಿಮಗೆ ಅಷ್ಟೆಲ್ಲ ಗಂಟ್ಲೆ ಹರ್ಕೊಂಡು ಪಾಠ ಮಾಡೋದು ಅವ್ರಿಗೆ ಸಂಬಳಕ್ಕಲ್ಲ. ಯಾವ ಟೀಚರು ಕೂಡ ಸಂಬಳಕ್ಕೋಸ್ಕರ ಇರೋದೇ ಇಲ್ಲ. ಸಂಬಳಕ್ಕಂತ ಬರೋರೆಲ್ಲ ಬೇರೆ ಕಾಲೇಜ್ಗಳಿಗೆ ಹೋಗ್ತಾರೆ, ಅವರು ರಿಸಲ್ಟ್ ಓರಿಯೆಂಟೆಡ್ ಆಗಿ ಇರೋದೇ ಇಲ್ಲ. ಒಬ್ಬ ಟೀಚರ್ ಅಷ್ಟೆಲ್ಲ ಎಫರ್ಟ್ ಹಾಕ್ತಾರೆ ಅಂದರೆ ನಾಳೆ ನಿಮ್ಮನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ನೋಡಬೇಕು ಅಂತ. ಇಲ್ಲಾಂದರೆ ಅವ್ರು ಕಾಟಾಚಾರಕ್ಕೆ ಮಾಡಿ ಹೋಗೋದು ಹೇಗೆ ಅಂತ ಅವ್ರಿಗೆ ಗೊತ್ತು. ಸೊ ಯಾವತ್ತೂ ಕೂಡ ಒಬ್ಬ ಟೀಚರ್ಗೆ ವಿನಮ್ರರಾಗಿರಿ, ಅವ್ರ ಮುಂದೆ ಅಹಂಕಾರವನ್ನು ತೋರಿಸ್ಬೇಡಿ. ಆಗ ಮಾತ್ರ ನಿಮಗೆ ವಿದ್ಯೆಯು ಕೂಡ ಮನಸ್ಸಿಗೆ ಅಂಟುತ್ತೆ, ಜೀವನದಲ್ಲೂ ಕೂಡ ನೀವು ಭಾಳ ಎತ್ತರಕ್ಕೆ ಹೋಗ್ತೀರಾ. ಇನ್ನೊಂದು, ಜನ ಏನು ಅಂದ್ಕೊತಾರೋ, ಇವಾಗ ಎಕ್ಸೆಲಿಗೆ ಹಾಕ್ಬಿಟ್ಟಿದ್ದಾರೆ, ಅಕ್ಕಪಕ್ಕದ ಮನೆಯವರು ನಿಮ್ಮ ರಿಲೇಟಿವ್ಸ್ ಎಲ್ಲ ಎಕ್ಸೆಲಿಗೆ ಹಾಕಿದ್ದಾರೆ, ಎಷ್ಟು ತೆಗಿತಾನೆ ನೋಡೋಣ, ಎಷ್ಟು ತೆಗಿತಾಳೆ ನೋಡೋಣ ಅಂತ ಕಾಯ್ತಿರ್ತಾರಲ್ವಾ. ಅರ್ಧ ಇದೇ ತಲೆಯಲ್ಲಿರುತ್ತಲ್ಲ ನಿಮ್ಮದು. ಅಯ್ಯೋ ನಮ್ಮ ಆಂಟಿ ಮಗನ ಎಷ್ಟು ಬರುತ್ತೋ, ಆ ಅಂಕಲ್ ಮಗನ ಎಷ್ಟು ಬರುತ್ತೋ, ಕಸಿನ್ದು ಎಷ್ಟು ಬರುತ್ತೋ, ಆ ಫ್ರೆಂಡಿಂದ ಎಷ್ಟು ಬರುತ್ತೋ, ನಮ್ಮ ಪಕ್ಕದ ಮನೆಯವ್ರು ಏನಂತಾರೋ, ಇದೇ ಅರ್ಧ ತಲೆಯಲ್ಲಿರುತ್ತೆ ನಿಮ್ಮದು. ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಪತ್ತಿರೋದು ಎಲ್ಲಿ ಗೊತ್ತಾ? ಎಲ್ಲಿದೆ ಅತಿ ಹೆಚ್ಚು ಸಂಪತ್ತು? ದುಬೈ ಅಲ್ಲ, ಅರಬ್ ನೇಷನ್ಸ್ ಅಲ್ಲ, ಅಮೇರಿಕಾದಲ್ಲ, ಎಲ್ಲೂ ಇಲ್ಲ ಅತಿ ಹೆಚ್ಚು ಸಂಪತ್ತು. ಒಂದು ಸ್ಮಶಾನದ ಒಳಗೆ 3 ಅಡಿ ಕೆಳಗಾಗೋದು ನೋಡಿದ್ರೆ ಅಲ್ಲಿದೆ ಅತಿ ಹೆಚ್ಚು ಸಂಪತ್ತು. ಬಿಕಾಸ್ ಅಲ್ಲಿ ಎಷ್ಟೋ ಜನರ ಕನಸುಗಳು, ಐಡಿಯಾಗಳು ಹೊರಗಡೆನೇ ಬರದೆ ಹೂತು ಹೋಗ್ಬಿಟ್ಟಿದ್ದಾವೆ. ಇದಕ್ಕೆ ಕಾರಣ ಏನು? ಜನ ಏನು ಅನ್ಕೊಂಡ್ಬಿಡ್ತಾರೋ ಅಂತ ನಮ್ಮೊಳಗಿರುವಂಥ ಐಡಿಯಾಗಳನ್ನ ನಾವು ಹೇಳಲ್ಲ. ಜನ ಏನು ಅನ್ಕೊಂಡ್ಬಿಡ್ತಾರೋ ಅಂತ ನನಗೆ ಡಾಕ್ಟರ್ ಆಗಬೇಕಂತಿರುತ್ತೆ. ನಿಮ್ಮ ರಿಲೇಟಿವ್ ಅವರ ಹೇಳ್ತಾರೆ, ಓಯ್ ನಿನಗೆ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿದೆ ಕಣೋ, ನೀನು ನಿಮ್ಮ ಅಪ್ಪ ಇಂಜಿನಿಯರ್ ಕಣೋ, ನೀನು ಇಂಜಿನಿಯರ್ ಆಗು ಅಂತಾರೆ. ತಲೆಗೆ ಹುಳ ಬಿಡ್ತಾರೆ. ನೋ, ಜನ ಏನು ಅನ್ಕೊತಾರೋ ಅಂತ ನಿಮ್ಮ ಜೀವನದಲ್ಲಿ ಯಾವ ಡಿಸಿಷನ್ನು ಕೂಡ ತಗೋಬೇಡಿ. ನಿಮ್ಮ ತಂದೆ ತಾಯಿ ಒಪಿನಿಯನ್ನು, ನಿಮ್ಮ ಗುರುಗಳ ಒಪಿನಿಯನ್ನು, ನಿಮ್ಮ ಒಪಿನಿಯನ್ ಬಿಟ್ಟರೆ ನಿಮ್ಮ ಜೀವನದಲ್ಲಿ ಮೂಗು ತೋರಿಸುವಂಥ ಅಧಿಕಾರವನ್ನು ಯಾವ ನನ್ನ ಮಕ್ಕಳಿಗೂ ಕೂಡ ಕೊಡಬೇಡಿ. ಆಗ ಮಾತ್ರ ನೀವು ರೈಟ್ ಡಿಸಿಷನ್ ತಗೊತೀರ. ಒಬ್ಬ ವ್ಯಕ್ತಿ ಒಂದು ಹಣ್ಣಿನ ಅಂಗಡಿ ತೆಗಿತಾನಂತೆ. ಹಣ್ಣಿನ ಅಂಗಡಿ ತೆಗೆದ್ಬಿಟ್ಟು ಮುಂದೆ ಒಂದು ಬೋರ್ಡ್ ಹಾಕ್ತಾನೆ, ಇಲ್ಲಿ ತಾಜಾ ಹಣ್ಣುಗಳು ದೊರೆಯುತ್ತದೆ. ಏನಂತ? ನನ್ನ ಜೊತೆ ಇದ್ದೀರಲ್ಲ? ಓಕೆ, ಇಲ್ಲಿ ತಾಜಾ ಹಣ್ಣುಗಳು ದೊರೆಯುತ್ತದೆ ಅಂತ. ಸೊ ಅಲ್ಲಿ ಬಂದಂಥ ಅವ್ನ ಫ್ರೆಂಡ್ ಹೇಳ್ತಾನಂತೆ, ಏನೋ ಹಣ್ಣಿನ ಅಂಗಡಿಲಿ ತಾಜಾ ಹಣ್ಣು ಮಾಡ್ದೆ, ಏನೇನು ಕೊಳ್ತೋಗಿರೋ ಹಣ್ಣು ಮಾಡ್ತೀಯ, ಆ ತಾಜಾ ಹಣ್ಣು ತೆಗ್ದಾಕು ಅಂತ. ತಕ್ಷಣ ಅವನು ಆ ಬೋರ್ಡಿಂದ ತಾಜಾ ಹಣ್ಣು ತೆಗ್ದಾಕ್ತಾನೆ. ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಬ್ಬ ಫ್ರೆಂಡ್ ಬಂದು ಹೇಳ್ತಾನೆ, ಏನೋ ಹಣ್ಣಿನ ಅಂಗಡಿಲಿ ಹಣ್ಣು ಮಾಡಿದೆ, ಏನೇನು ಬಟ್ಟೆ ಮಾಡ್ತೀಯ, ಹಣ್ಣುಗಳು ದೊರೆಯುತ್ತಿದೆ ಅಂತ ಹಾಕಿದ್ಯಾ ಅಂತ. ತಕ್ಷಣ ಅವನು ಹಣ್ಣುಗಳು ಅನ್ನೋದನ್ನು ಕೂಡ ತೆಗ್ದು ಹಾಕ್ತಾನೆ. ಆಮೇಲೆ ಬಂದು ಇನ್ನೊಬ್ಬ, ಏನೋ ಬರೀ ದೊರೆಯುತ್ತದೆ ಅಂತ ಹಾಕಿದ್ಯಾ, ಏನು ದೊರೆಯುತ್ತದೆ ಅಂತ ಹಾಕಬೇಕಲ್ವಾ, ಅವ್ನು ತಲೆ ಕೆಟ್ಟು ಬೋರ್ಡನ್ನೇ ಖಾಲಿ ಬೋರ್ಡ್ ಮಾಡಿ ಇಟ್ಬಿಡ್ತಾನೆ. ಜೀವನದಲ್ಲಿ ಜನ ಏನು ಅನ್ಕೊತಾರೋ ಅಂತ ಜೀವನದ ನಿರ್ಧಾರಗಳನ್ನು ತಗೊತಾ ಹೋದರೆ ನಿಮ್ಮ ಜೀವನನೂ ಕೂಡ ಖಾಲಿ ಸ್ಲೇಟೇ ಆಗುತ್ತೆ, ಖಾಲಿ ಬೋರ್ಡೇ ಆಗುತ್ತೆ, ಏನು ಉಳ್ಕೊಳ್ಳಲ್ಲ ಜೀವನದಲ್ಲಿ. ಯಾವಾಗ ನನಗೇನು ಕರೆಕ್ಟ್ ಅನ್ನೋದನ್ನು ನಮ್ಮ ಪೇರೆಂಟ್ಸ್ ಹೇಳ್ತಾರೋ, ನನ್ನ ಗುರುಗಳು ಹೇಳ್ತಾರೋ, ನನಗನ್ಸುತ್ತೋ ಅದನ್ನು ಮಾಡಿದಾಗ ಮಾತ್ರ ನೀವು ಜೀವನದಲ್ಲಿ ನಿಮ್ಮ ಸ್ಲೇಟ್ ಏನಿದೆ, ನಿಮ್ಮ ಒಂದು ಬೋರ್ಡ್ ಏನಿದೆ, ನಿಮ್ಮ ಬುಕ್ ಏನಿದೆ, ಅದರಲ್ಲಿ ಸಾವಿರಾರು ಸುವರ್ಣದ ಅಕ್ಷರಗಳನ್ನು ಬರೀಬೋದು. ಬಿಟ್ರೆ ಇನ್ನೊಬ್ಬ ಏನು ಅನ್ಕೊತಾನೋ ಅಂತ ನೀವು ಎಲ್ಲ ಡಿಸಿಷನ್ಗಳನ್ನ ತಗೊತಾ ಹೋದರೆ ನಿಮ್ಮ ಜೀವನದಲ್ಲಿ ನೀವು ಕೆಳಗೆ ಬೀಳ್ತೀರಾ. ಇನ್ನೊಂದು ಎಕ್ಸಾಮ್ ಫಿಯರ್. ಯಾರಿಗಿದೆಯಪ್ಪ ಇಲ್ಲಿ ಎಕ್ಸಾಮ್ ಫಿಯರ್? ಅದೇನು ಹಿಂಗೆ ಬರ್ತಿದೆ, ಹಿಂಗೆ ಬರಬೇಕಲ್ವಾ? ಏನಕ್ಕೆ ಬರುತ್ತೆ ಎಕ್ಸಾಮ್ ಫಿಯರ್? ಫಿಯರ್ ಅನ್ನೋದು ತಪ್ಪಲ್ಲ, ಭಯ ಅನ್ನೋದು ತಪ್ಪಲ್ಲ, ಎಲ್ರಿಗೂ ಬರುತ್ತೆ. ಒಬ್ಬ ದೊಡ್ಡ ರಾಜನಿಗೂ ಇರುತ್ತೆ, ಒಬ್ಬ ಸಣ್ಣ ಪ್ರಜೆಗೂ ಕೂಡ ಭಯ ಇರುತ್ತೆ. ಬಟ್ ಅದಕ್ಕೊಂದು ಲೆವೆಲ್ ಇರುತ್ತೆ, ಆ ಲೆವೆಲ್ ದಾಟಿರಬಾರ್ದು. ಭಯ ಎಷ್ಟಿರಬೇಕು ಅಂದರೆ, ಇವತ್ತು ಏನು ಬರ್ಬೋದಪ್ಪ, ನಾನು ಇಷ್ಟು ಓದಬೇಕು ಅನ್ನೋ ಲೆವೆಲಿಗೆ ಇರಬೇಕು. ಬಿಟ್ರೆ ಅಲ್ಲಿ ಹೋಗಿ ಓದಿರೋದೆಲ್ಲ ಮರ್ತೋಗೋ ಲೆವೆಲಿಗೆ ಭಯ ಇರಬಾರ್ದು. ಜಿಂಕೆ ಏನಿದೆ, ಈ ಜಿಂಕೆ ಪ್ರತಿ ಗಂಟೆಗೆ 90 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ. ಎಷ್ಟು? 90 ಕಿಲೋಮೀಟರ್ ಸ್ಪೀಡ್. ಹುಲಿ ಏನಿದೆ, ಈ ಹುಲಿ 50ರಿಂದ 60 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ. ಆದರೂ ಕೂಡ 90% ಆಫ್ ದ ಟೈಮ್ ಹುಲಿ ಜಿಂಕೆ ಭೇಟಿಯಾಡುತ್ತೆ. ಹೇಗೆ? ಭಯ.
ಆ ಭಯಕ್ಕೆ ಆ ಜಿಂಕೆ ಏನು ಮಾಡುತ್ತೆ, ಓಡ್ತಿರ್ಬೇಕಾದ್ರೆ ತನಗೆ ಗೊತ್ತು ಸಿಂಹ ಹುಲಿಗಿಂತ ನಾನು ಸ್ಪೀಡಾಗಿ ಓಡ್ತೀನಿ ಅನ್ನೋದು ಅದು ಗೊತ್ತು, ಆದರೂ ಕೂಡ ಎಲ್ಲಿ ಹಿಡಿದ್ಬಿಡುತ್ತೋ ಎಲ್ಲಿ ತಿಂದ್ಬಿಡುತ್ತೋ ಅಂತ ಓಡ್ಬೇಕಾದ್ರೆ ತಿರುಗಿ ನೋಡುತ್ತೆ, ಗಾಬರಿ ಮಾಡ್ಕೊಳುತ್ತೆ, ಹುಲಿಯ ಬಾಯಿಗೆ ಬೀಳುತ್ತೆ. ನೀವು ಎಲ್ಲ ಎಫರ್ಟ್ ಹಾಕಿರ್ತೀರಾ, ಎಕ್ಸೆಲಲ್ಲಿ ನಿಮಗೆ ಏನೂ ಬಿಡ್ದಂಗೆ ಎಲ್ಲ ಕಲಿಸಿರ್ತಾರೆ, ಎಲ್ಲವೂ ಕೂಡ ನಿಮ್ಮ ತಲೆಯಲ್ಲಿರುತ್ತೆ. ಆದರೆ ಅಯ್ಯೋ ಕಟ್ ಆಫ್ ಎಷ್ಟು ಬಂದ್ಬಿಡುತ್ತೋ, ಈ ಕ್ವಶನ್ ಬರುತ್ತೋ ಇಲ್ವೋ, ಈ ಒಂದು ಚಾಪ್ಟರ್ ನಾನು ಸರಿ ಓದಿಲ್ಲ, ಇದರಿಂದನೇ ಬಂದ್ಬಿಟ್ರೆ ಹೇಗೆ, ಹೌದಾ ಇಲ್ಲ? ಓವರ್ ಥಿಂಕಿಂಗ್ ಏನಿದೆ ಅದನ್ನು ಬಿಡಬೇಕಾಗುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಂದರೆ ನೀನು ನಿನ್ನ ಕೆಲಸವನ್ನು ಮಾಡು, ಫಲದ ಚಿಂತೆಯನ್ನು ಬಿಟ್ಬಿಡು, ಫಲ ನಾನು ಕೊಡ್ತೀನಿ ಅಂತ. ನಾವೇನು ಯೋಚನೆ ಮಾಡ್ತಿದ್ದೀವಿ, ಇನ್ನು ಎಕ್ಸಾಮೇ ಬರೆದಿಲ್ಲ, ಕಟ್ ಆಫ್ ಎಷ್ಟು ಬರುತ್ತೆ, ಇನ್ನು ಎಕ್ಸಾಮೇ ಬರೆದಿಲ್ಲ, ಏನೇನು ಕ್ವಶನ್ ಬರುತ್ತೆ, ಇನ್ನು ಎಕ್ಸಾಮೇ ಬರೆದಿಲ್ಲ, ನೀನೆಷ್ಟು ಓದಿದೆಯೋ ಇವೆಲ್ಲವೂ ಕೂಡ ನಿಮಗೇನು ಮಾಡುತ್ತೆ, ಆ ಭಯದೊಳಗೆ ನೂಕುತ್ತೆ. ಫಿಯರ್ ಅಂದರೆ FEAR, ಫಿಯರ್ ಅಂದರೆ ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್. ಮೊದಲನೇದು ಏನು, ಫೇಸ್ ಎವ್ರಿಥಿಂಗ್ ಆ್ಯಂಡ್ ರೈಸ್. ಎರಡನೇದು ಒಂದು ಡೆಫಿನೇಷನ್ ಕೂಡ ಇದೆ, ಫರ್ಗೆಟ್ ಎವ್ರಿಥಿಂಗ್ ಆ್ಯಂಡ್ ರನ್. ಎರಡು ಕೂಡ ಇದೆ. ಎರಡು ಕ್ಯಾಟಗರಿ ಜನ ಇರ್ತಾರೆ. ಒಂದು ಎಲ್ಲವೂ ಕೂಡ ಎದುರಿಸಿ ನಾನು ಮೇಲೆ ಹೋಗ್ತೀನಿ ಅನ್ನೋನು, ಇನ್ನೊಂದು ಇದು ನೋಡಿ ನಾನು ಓಡೋಗ್ತೀನಿ ಭಯದಿಂದ ಅನ್ನೋನು. ಭಯ ಎಲ್ರಿಗೂ ಕಾಮನ್ ಆಗಿರುತ್ತೆ. ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅದನ್ನು ನೀವು ಡಿಸೈಡ್ ಮಾಡಿ. ಓದಬೇಕು, ಕಂಪ್ಲೀಟ್ ಮಾಡಬೇಕು ಸಿಲೆಬಸ್ನ, ಅದನ್ನು ನೆನ್ಪಿಟ್ಕೋಬೇಕು. ಇಷ್ಟೇ ಬಿಟ್ಟರೆ ಎಕ್ಸಾಮಲ್ಲಿ ಯಾವ ಕ್ವಶನ್ ಬರುತ್ತೆ, ಎಕ್ಸಾಮಲ್ಲಿ ಏನಾಗುತ್ತೆ, ಕಟ್ ಆಫ್ ಎಷ್ಟು ಬರುತ್ತೆ, ಯಾವುದು ಕೂಡ ತಲೆ ಕೆಡಿಸ್ಕೊಬೇಡಿ. ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನೀವು ಆ ಜಿಂಕೆ ಹೇಗೆ ಹಿಂತಿರುಗಿ ನೋಡುತ್ತಲ್ಲ, ಆ ಕ್ಯಾಟಗರಿಗೆ ಸೇರಿಬಿಡ್ತೀರ. ನಿಮ್ಮಲ್ಲಿ ಎಫಿಷಿಯನ್ಸಿ ಇದೆ, ನೀವು 90 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತೀರಾ, ಓಡಿದಾಗ ಮಾತ್ರ ಒಂದು ಹುಲಿ ಅಂದರೆ ಫೇಲ್ಯೂರ್ನ ಒಂದು ದವಡೆಯಿಂದ ನೀವು ತಪ್ಪಿಸ್ಕೋಬೋದು. ಆ ಫೇಲ್ಯೂರ್ ಎಲ್ಲಿ ನನ್ನ ಹಿಂದೆ ಇದೆಯೋ ಅಂತ ನೀವು ತಿರುಗಿ ನೋಡಿದ್ರೆ ಫೇಲ್ಯೂರ್ ನಿಮ್ಮನ್ನು ತಿಂದಾಕ್ಬಿಡುತ್ತೆ. ಸೊ ನೀವೇನು ಮಾಡಬೇಕು, ಓದಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿ, ಏನು ಬರುತ್ತೆ ನಾನು ಬರಿತೀನಿ ಅನ್ನುವಂಥ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಆ ಭಯ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಾಂದರೆ ಭಯ ನಿಮ್ಮನ್ನು ತಿಂದು ಹಾಕ್ಬಿಡುತ್ತೆ. ಇನ್ನೊಂದು, ನಾವು ಯಾವತ್ತೂ ಕೂಡ ದಡ್ಡನ ಥರ ಇರಬೇಕಂತೆ. ನಾನೊಂದು ಮಾತು ಹೇಳಿದ್ದೆ ಹಿಂದೆ, ದಡ್ಡನಂತಿರಬೇಕಂತೆ, ದಡ ಮುಟ್ಟುವವರೆಗೂ ದುಡ್ಡು ಮಾಡುವವರೆಗೂ ಅಂತ. ಜೀವನದಲ್ಲಿ ನಾವು ಯಾವಾಗ ನನಗೆಲ್ಲ ಗೊತ್ತು ಅಂತ ತೋರಿಸ್ಕೊತೀವಲ್ಲ, ಆಗ ನಮ್ಮ ದಾರಿ ಗಡ್ಡ ಬರೋರು, ನಮ್ಮ ಮೇಲೆ ಕಣ್ಣು ಹಾಕೋರು ಜಾಸ್ತಿ ಇರ್ತಾರೆ. ಯಾವಾಗ ನಾವು ನನಗೇನೋ ಗೊತ್ತಿಲ್ಲಪ್ಪ ನಾನು ದಡ್ಡ ಅಂತಿರ್ತೀವೋ, ಆಗ ನಮ್ಮ ಮೇಲೆ ಯಾರ ಕಣ್ಣು ಕೂಡ ಬೀಳೋದು. ಓವರ್ ಶೇರ್ ಮಾಡಬಾರ್ದು, ಓವರಾಗಿ ನನಗೆಲ್ಲ ಗೊತ್ತು ಅಂತ ಯಾವತ್ತೂ ಕೂಡ ಹೇಳ್ಕೊಳ್ಳೋಕೆ ಹೋಗ್ಬಾರ್ದು. ಜನ ನಿಮ್ಮನ್ನು ದಡ್ಡ ಅನ್ಕೊತಾರ, ಅಂದ್ಕೊಳ್ಳಿ, ಅವ್ರು ಅನ್ಕೊಂಡು ಮಾತ್ರ ನೀವು ದಡ್ಡ ಆಗಲ್ವಲ್ಲ. ಹೀಗೆ ಒಬ್ಬ ಶ್ರೀಮಂತರ ಮನೆ ಹುಡುಗ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿದ್ದ. ಅವನ ಕ್ಲಾಸ್ಗೆ ಹೋಗೋದಕ್ಕಿಂತ ಜಾಸ್ತಿ ಬರೀ ಕ್ಯಾಂಟೀನಲ್ಲೇ ಟೈಮ್ ಕಳೀತಿದ್ದ. ಸೊ ಅವ್ನು ಕ್ಯಾಂಟೀನಲ್ಲಿ ಕೂತಾಗ ಅವನ ವಯಸ್ಸಿನ ಇನ್ನೊಬ್ಬ ಹುಡುಗ ಆ ಕ್ಯಾಂಟೀನಲ್ಲಿ ಕ್ಲೀನರಾಗಿ ಕೆಲಸ ಮಾಡ್ತಿರ್ತಾನೆ. ಅವ್ನು ನೋಡೋದಕ್ಕೆ ದಡ್ಡನ ಥರ ಇರ್ತಾನೆ. ಸೊ ಶ್ರೀಮಂತ ಹುಡುಗ ಏನು ಮಾಡ್ತಾನೆ, ಇವ್ನು ದಡ್ಡನ ಥರ ಕಾಣ್ತಾನಲ್ಲ, ಇವನ್ನ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ್ನ ಕರೆದ್ಬಿಟ್ಟು, ನೋಡೋ ಇದು 500 ರೂಪಾಯಿ, ಇದು 200 ರೂಪಾಯಿ, ಇವೆರಡರಲ್ಲಿ ಯಾವ್ದು ದೊಡ್ಡದೋ, ನೀನು ಟಿಪ್ಸು ತಗೊಳ್ಳೋ ಅಂತಾರೆ. ಆ ಕ್ಲೀನರು 200 ರೂಪಾಯಿ ತೊಗೊಂಡು ಜೇಬಲ್ಲಿ ಹಾಕ್ಕೊಂಡು ಹೋಗ್ತಾನೆ. ಇವನಿಗೆ ಅಯ್ಯೋ ಎಂಥ ದಡ್ಡನ ಮಗ ಇವನು ಅಂಥೇಳಿ ಪ್ರತಿ ಸಲ ಅವ್ನು ಹೋಟ್ಲಿಗೆ ಬಂದಾಗಲೂ ಕೂಡ, ಕ್ಯಾಂಟೀನಿಗೆ ಬಂದಾಗಲೂ ಕೂಡ ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಬರೋದು, ಇವನಿಗೆ 500 ರೂಪಾಯಿ 200 ರೂಪಾಯಿ ನೋಟ್ ತೋರಿಸೋದು, ಅವ್ನು 200 ರೂಪಾಯಿ ಇಸ್ಕೊಳ್ಳೋಕ್ಕೂ ನೋಡೋ ಎಂಥ ದಡ್ಡ ಅಂತ ಎಲ್ಲರ ಮುಂದೆ ಹೀಯಾಡ್ಸೋದು. ಹೀಗೆ 2 ವರ್ಷ 3 ವರ್ಷ ಕಂಟಿನ್ಯೂ ಆಯಿತು. ಒಂದು 2-3 ವರ್ಷಗಳಾದಮೇಲೆ ಅದೇ ಹೋಟ್ಲಲ್ಲಿ ಇವೆಲ್ಲವನ್ನು ಕೂಡ ಗಮನಿಸಿದಂಥ ಒಬ್ಬ ವ್ಯಕ್ತಿ ಆ ಕ್ಲೀನರ್ನ ಕರೆದು ಹೇಳ್ತಾನಂತ, ಅಲ್ಲ ಕಣ, ಇಷ್ಟು ವಯಸ್ಸಾಗಿದೆ, ದೊಡ್ಡನಾಗಿದೆಯಾ, 500 ರೂಪಾಯಿಗೂ 200 ರೂಪಾಯಿಗೂ ವ್ಯತ್ಯಾಸ ಗೊತ್ತಿಲ್ವ ನಿನಗೆ ಅಂತ. ಆಗ ಹುಡುಗ ಸುಂದರವಾಗಿರೋ ಉತ್ತರ ಕೊಡ್ತಾನೆ, ಸರ್, ನನಗೆ 500 ರೂಪಾಯಿಗೂ 200 ರೂಪಾಯಿಗೂ ವ್ಯತ್ಯಾಸ ಏನಂತ ಗೊತ್ತು, ಬಟ್ ಯಾವತ್ತು ನಾನು ಆ 200 ರೂಪಾಯಿನ ಇಸ್ಕೊಂಡ್ಬಿಡ್ತೀನೋ ಅವತ್ತು ನಾನು ಬುದ್ಧಿವಂತ ಅನ್ಸ್ಕೊಬಿಡ್ತೀನಿ. ಬಟ್ ಈ ಆಟ ನಿಂತುಬಿಡುತ್ತೆ. ಈ ನನ್ನ ಮಗ ನಾನು ದಡ್ಡ ಅಂತ ಪ್ರೂವ್ ಮಾಡೋದಕ್ಕೆ 2-3 ವರ್ಷದಲ್ಲಿ ಸುಮಾರು 30,000 ರೂಪಾಯಿ ಕೊಟ್ಟಿದ್ದಾನೆ ಸರ್ ನನಗೆ. ನಾನು ದಡ್ಡನ, ಅವನು ದಡ್ಡನ? ಅವನು ಕೊಟ್ಟಿರೋ ದುಡ್ಡಲ್ಲೇ ನಾನು UPSC ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದ್ದೀನಿ, ಅವನ ದುಡ್ಡಲ್ಲೇ ಮೇನ್ಸು ಕೂಡ ಎಲ್ಲ ಬುಕ್ ತೊಗೊಂಡು ನಾನು ಓದ್ಕೊತೀನಿ ಸರ್. ನಾನು ದಡ್ಡನ, ಅವನು ದಡ್ಡನ ಅಂತ. ಜೀವನದಲ್ಲಿ ಯಾವತ್ತೂ ಕೂಡ ದಡ್ಡ, ಯಾರಾದರೂ ನಿಮ್ಮನ್ನು ದಡ್ಡ ಅನ್ಕೊಂಬಿಟ್ರೆ ಅದು ನಿಮ್ಮ ಸ್ಟ್ರೆಂತು. ನಿಮ್ಮಲ್ಲಿ ಯಾರು ಕಣ್ಣು ಇರಲ್ಲ, ಇವನ ಕೈಲಿ ಏನೂ ಆಗಲ್ಲ ಅಂತ ನಿಮ್ಮನ್ನು ಸೈಡಿಗೆ ಹಾಕ್ಬಿಡ್ತಾರೆ. ಬಟ್ ಯಾವತ್ತು ಇವನು ಏನಾದರೂ ಮಾಡ್ತಾನೆ ಅಂತ ಜನರಿಗೆ ಗೊತ್ತಾಗುತ್ತೋ ನಿಮ್ಮ ದಾರಿಗೆ ಅಡ್ಡ ಬರ್ತಾರೆ. ಸೊ ಓವರ್ ಆಗಿ ಏನಾರ ಕಲ್ತ್ಕೊಂಡಿದ್ದೀರಾ, ಆಲ್ವೇಸ್ ಬಿ ಗ್ರೌಂಡೆಡ್. ನಾನು ಕಲ್ತಿದ್ದೀನಿ, ನಾನು ದೊಡ್ಡಿದು, ಯಾವತ್ತೂ ಕೂಡ ಕೆಳಗಿರಲಿ ನಿಮ್ಮ ಒಂದು, ಬಟ್ ನಿಮ್ಮ ಒಂದು ನಾಲೆಡ್ಜ್ ಮೇಲಿರಲಿ ಅಷ್ಟೇ. ಈಗೋ ಅಹಂಕಾರ ಕೆಳಗಿರಲಿ, ನಾಲೆಡ್ಜ್ ಮೇಲಿರಲಿ. ಸೊ ನಿಮ್ಮನ್ನು ದಡ್ಡ ಅಂದ್ಕೊಂಡವರು ಕೂಡ ನಾಳೆ ಒಂದು ದಿವಸ ಅವನು ಪ್ರಿಲಿಮ್ಸು ಕ್ರ್ಯಾಕ್ ಮಾಡಿದ್ದಾನೆ, ಮೇನ್ಸ್ ಕ್ರ್ಯಾಕ್ ಮಾಡಿದ್ರೆ ಯಾರು ದಡ್ಡ ಯಾರು ಬುದ್ಧಿವಂತ ಅವನಿಗೆ ಗೊತ್ತಾಗಲ್ವಾ?
ನಿಮ್ಮನ್ನೆಲ್ಲರೂ ದಡ್ಡರು ಅಂದ್ಕೊಂಡಿರ್ತಾರೆ ನಿಮ್ಮ ರಿಲೇಟಿವ್ಸು. ನೀವು ನೀಟ್ ಕ್ರ್ಯಾಕ್ ಮಾಡಿ ನೀವು ಒಂದು ದೊಡ್ಡ ದೊಡ್ಡ ಕಾಲೇಜಲ್ಲಿ ನೀವು ಸೀಟ್ ತಗೊಂಡ್ರೆ ಯಾರು ದಡ್ಡ ಯಾರು ಬುದ್ಧಿವಂತ ಅಂತ ಗೊತ್ತಾಗಲ್ವಾ? ಸೊ ನಿಮ್ಮ ಒಂದು ಕನಸು ಏನಾಗಿರಬೇಕು ಅಂದರೆ, ನಿಮ್ಮ ಟೀಚರ್ಸ್ನ ಪ್ರೌಡ್ ಫೀಲ್ ಮಾಡಿ, ನಿಮ್ಮ ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡಿ, ಬೇರೆ ಜನ ಏನು ಅನ್ಕೊತಾರೆ ಇವೆಲ್ಲವನ್ನು ಕೂಡ ಸೈಡಿಗಿರಿ, ಓವರ್ ಶೇರಿಂಗ್ನ ಕಡಿಮೆ ಮಾಡಿ. ಯಾಕೆ ಓವರಾಗಿ ನಾವು ನಮ್ಮ ಡ್ರೀಮ್ಸ್ನ, ನಮ್ಮ ಕನಸುಗಳನ್ನು ಮತ್ತು ನಮ್ಮ ಒಂದು ಮುಂದಿನ ಗೋಲ್ಗಳನ್ನ ಬೇರೆಯವ್ರಿಗೆ ಹೇಳಬಾರ್ದು ಅಂದರೆ, ಒಂದು ಸಿಂಹ, ಒಂದು ಬಲಿಷ್ಠವಾಗಿರೋ ಸಿಂಹದ ಒಂದು ಕೊರಳಿಗೆ ನಾವು ಗಂಟೆ ಕಟ್ಬಿಟ್ರೆ ಆ ಸಿಂಹ ಎಷ್ಟೇ ಬುದ್ಧಿವಂತ ಆಗಿದ್ರು, ಆ ಸಿಂಹ ಎಷ್ಟೇ ಶಕ್ತಿಶಾಲಿ ಆಗಿದ್ರು, ಹಸಿವಿನಿಂದಾನೇ ಸಾಯುತ್ತೆ ಆ ಸಿಂಹ. ಯಾಕೆ? ಗಂಟೆ ಇದೆ, ಅದು ಎಷ್ಟೇ ಬುದ್ಧಿವಂತಿಕೆಯಿಂದ ಬೇಟೆ ಮಾಡೋಕ್ಕೆ ಹೋದರೂ ಕೂಡ ಓಡೋಗುತ್ತೆ, ಗೋಲಲ್ಲಿಂದ ದೂರ ಓಡೋಗುತ್ತೆ, ಅವನಿಗೆ ಯಾವ ಬೇಟೆನೂ ಕೂಡ ಸಿಗೋದಿಲ್ಲ. ಅದೇ ಥರ ನೀವು ಕೂಡ ಸಿಂಹಗಳಿದ್ದಾಗೆ. ನೀವು ನಾಳೆ ನಾನು ಅದು ಮಾಡ್ತೀನಿ, ನಾಳೆ ನಾನು ಇದು ಮಾಡ್ತೀನಿ, ನಾನು ನಾಳೆ ದೊಡ್ಡ ಡಾಕ್ಟರ್ ಆಗ್ತೀನಿ, ನಾನು ಅದು ಮಾಡಿ, ಯಾವಾಗ ನೀವು ಇದನ್ನು ಜನಗಳಿಗೆ ಹೇಳ್ತಿರಲ್ಲ ಆಗೇನಾಗುತ್ತೆ, ಅದಕ್ಕೆ ಅಡ್ಗಾಳು ಹಾಕೋರು ಜಾಸ್ತಿ ಆಗ್ತಾ ಹೋಗ್ತಾರೆ. ಯಾವತ್ತೂ ಕೂಡ ಲೋಕಿ ಇರಿ, ನೀವು ಯಾವತ್ತೂ ಕೂಡ ಕಡಿಮೆ ಶೇರ್ ಮಾಡ್ಕೊಳ್ಳಿ. ಇನ್ನೊಬ್ಬರಿಗೆ ನಿಮ್ಮ ಕನಸುಗಳನ್ನು ಅಚೀವ್ ಮಾಡೋಕ್ಕಿಂತ ಮುಂಚೆ ಹೇಳಬೇಡಿ. ಯಾವಾಗ ನೀವು ಅಚೀವ್ ಮಾಡೋಕ್ಕಿಂತ ಮುಂಚೆ ಹೇಳ್ಕೊತೀರೋ ಆಗ ನೀವು ಅದನ್ನು ಅಚೀವ್ ಮಾಡುವಂಥ ಸಾಮರ್ಥ್ಯವನ್ನು ಕಡಿಮೆ ಮಾಡ್ಕೊತೀರ ಅಂತ ಸೈನ್ಸ್ ಹೇಳುತ್ತೆ. ಯಾಕಂದರೆ ಅದು ನಾವು ಹೇಳ್ಕೊಂಬಿಟ್ಟಿದ್ದೀವಿ, ನಮಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನಮ್ಮ ಒಂದು ಎಫರ್ಟ್ಸ್ ಕಡಿಮೆ ಆಗಿಬಿಡುತ್ತೆ. ಸರ್ ಹೇಳ್ತಿದ್ರು, ಸರ್ ಕೆಲವು ಹುಡುಗರು ಫಸ್ಟಿಗೆ ಬರ್ಬೇಕಾದ್ರೆ ಒಂದು ಜೋಶ್ ಇರುತ್ತೆ, ಹೋಗ್ತಾ 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 ಕಡಿಮೆ ಆಗಿಬಿಡುತ್ತೆ ಅಂತ. ಯಾಕೆ? ಹೋಗ್ತಾ 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 ನಿಮ್ಮ ತಂದೆ ತಾಯಿಯ ಕನಸುಗಳು ನಿಮಗೆ ಮರ್ತೋಗ್ಬಿಡುತ್ತಾ? ನಿಮ್ಮ ಕನಸುಗಳು ಮರ್ತೋಗ್ಬಿಡುತ್ತಾ? ಆ 2 ವರ್ಷಗಳ ಕಾಲ ನೀವೇನಾದರೂ, ಇವಾಗ ನಿಮ್ಮ ತಂದೆ ತಾಯಿ ಇಲ್ಲ, ನಿಮ್ಗೆ ಯಾಕೆ ಹಾಕಿದ್ದಾರೆ? ನೀಟ್ ಕ್ರ್ಯಾಕ್ ಮಾಡಬೇಕು ಅಂತ ಹಾಕಿದ್ದಾರೆ. 2 ವರ್ಷದಲ್ಲಿ ಕ್ರ್ಯಾಕ್ ಮಾಡಿಲ್ಲ ಅಂದರೆ ನಿಮಗೇನು ಬೇರೆ ಕೋರ್ಸಿಗೆ ಹಾಕ್ತಾರಾ? ಲಾಂಗ್ ಟರ್ಮಿಗೆ ಹಾಕ್ತಾರೆ. ಇನ್ನೊಂದು ವರ್ಷ ಯಾಕೆ ಕಷ್ಟಪಡ್ತೀರಾ? 2 ವರ್ಷ ಕಷ್ಟಪಟ್ಟು ಇವಾಗಲೇ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆ ಆ ಒಂದು ಕಾನ್ಫಿಡೆನ್ಸ್ ಕೆಳಗೆ ಹೋಗಬೇಕು? ಯಾಕೆ ಆ ಒಂದು ಝೀಲ್ ಕೆಳಗೆ ಹೋಗಬೇಕು? 2 ಇಯರ್ಸ್ ಕಷ್ಟಪಟ್ಬಿಡ್ರಿ. ಆಮೇಲೆ ನೆಕ್ಸ್ಟ್, ನಾನು ಯಾವತ್ತೂ ಕೂಡ SLC ಮುಗಿದ್ಮೇಲೆ PUC ಈಸಿ, PUC ಮುಗಿದ್ಮೇಲೆ ಡಿಗ್ರಿ ಈಸಿ ಅಂತ ಹೇಳಲ್ಲ. ಒಂದೊಂದು ಲೆವೆಲಿಗೆ ಹೋದ ಹಾಗೆ ಅದು ಕೂಡ ಕಷ್ಟನೇ, ಬಟ್ ನೀವು ಸ್ಟ್ರಾಂಗ್ ಆಗಿರ್ತೀರ. ಅದನ್ನು ಎದುರಿಸೋದಕ್ಕೆ ನೀವು ಎಷ್ಟು ಸ್ಟ್ರಾಂಗ್ ಆಗಬೇಕು ಅಷ್ಟು ಸ್ಟ್ರಾಂಗ್ ಆಗಿರ್ತೀರ. ಸೊ ನಿಮ್ಮ ಒಂದು ಒಳಗಿರುವಂಥ ಒಂದು ಫೈಯರ್ ಏನಿದೆ ಅದು ಯಾವತ್ತೂ ಕೂಡ ಕಡಿಮೆ ಆಗದೇ ಇರಲಿ ಅಂತ ಇದರಿಂದ ನಾವು ಅರ್ಥ ಮಾಡ್ಕೋಬೋದು. ಇನ್ನೊಂದು, ನೀವು ನಿಮ್ಮ ಫ್ರೆಂಡ್ ಸರ್ಕಲ್ದಿರುತ್ತೆ, ಪ್ರತಿ ಫ್ರೆಂಡ್ ಸರ್ಕಲಲ್ಲೂ ಕೂಡ ಒಬ್ಬನಿಗೆ ಮ್ಯಾಥ್ಸ್ ಕಷ್ಟ ಇರುತ್ತೆ, ಬಯಾಲಜಿ ಕಷ್ಟ ಇರುತ್ತೆ, ಫಿಸಿಕ್ಸ್ ಕಷ್ಟ ಇರುತ್ತೆ. ಎಷ್ಟು ಜನರಿಗೆ ಇಲ್ಲಿ ಫಿಸಿಕ್ಸ್ ಕಷ್ಟ? ಎಷ್ಟು ಜನರಿಗೆ ಇಳಿಸಿ ಕೆಮಿಸ್ಟ್ರಿ ಕಷ್ಟ ಅಲ್ವಾ? ಯಾರು ಕೂಡ ಪಂಡಿತರಿಲ್ಲ ಇಲ್ಲಿ. ಒಂದು ಟೀಚರ್ಸ್ ಟ್ರೈನ್ ಮಾಡ್ತಿರ್ತಾರಲ್ವಾ, ಟೀಚರ್ಸ್ ಒಂದು ಕಡೆ ಟ್ರೈನ್ ಮಾಡ್ತಿರ್ತಾರೆ, ಇನ್ನೊಂದು ಕಡೆ ನಿಮ್ಮ ಎಫರ್ಟ್ ಇರುತ್ತೆ. ಒಂದು ಪ್ರೈಮರಿ ಸ್ಕೂಲಿನ ಕ್ಲಾಸ್ ರೂಮಲ್ಲಿ ಒಬ್ಬ ಟೀಚರು ಎಲ್ಲ ಮಕ್ಕಳ ಕೈಯಲ್ಲೂ ಕೂಡ ಒಂದೊಂದು ಬಲೂನ್ನ ಕೊಟ್ಬಿಟ್ಟು ಆ ಬಲೂನ್ನ ಊದಿ ಅಂತ ಹೇಳ್ತಾರೆ. ಅವ್ರು ಬಲೂನ್ನ ಊದಾದ್ಮೇಲೆ ಆ ಬಲೂನ್ ಮೇಲೆ ನಿಮ್ಮ ಹೆಸರು ಬರೀರಿ ಅಂತ ಹೇಳ್ತಾರೆ. ಅವ್ರು ಬಲೂನ್ ಮೇಲೆ ಹೆಸರು ಬರೆದ್ಮೇಲೆ ಆ ಬಲೂನ್ನ ಕ್ಲಾಸ್ ರೂಮೆಲ್ಲ ಶಫಲ್ ಮಾಡಿಬಿಟ್ಟು ನಿಮ್ಮ ಹೆಸರಿರುವಂಥ ಬಲೂನ್ನ ಹುಡುಕಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಇದ್ದೀರಾ ನನ್ನ ಜೊತೆ? ಏನು ಹೇಳ್ತಾರೆ? ನಿಮ್ಮ ಹೆಸರಿರುವಂಥ ಬಲೂನ್ನ ಹುಡುಕಿ ಅಂತಾರೆ. ಸೊ ಹುಡುಗರೆಲ್ಲ 10 ಮಿನಿಟ್ಸ್ ಟೈಮ್ ಇರುತ್ತೆ, ಹುಡುಗರೆಲ್ಲ ಹುಡುಕ್ತಾರೆ. ಒಂದು 10 ನಿಮಿಷದಲ್ಲಿ ಒಂದು 4 ರಿಂದ 5 ಜನ ಮಾತ್ರ ಅವ್ರ ಹೆಸರಿರುವಂಥ ಬಲೂನ್ ಸಿಗುತ್ತೆ. 90% ಜನಗಳಿಗೆ ಅವ್ರ ಹೆಸರಿರುವಂಥ ಬಲೂನ್ 10 ನಿಮಿಷದಲ್ಲಿ ಸಿಗೋದೇ ಇಲ್ಲ. ಆಮೇಲೆ ಟೀಚರ್ ಹೇಳ್ತಾರೆ, ಈಗ ಇದೇ ಗೇಮ್ನ ಇನ್ನೊಂದು ಥರ ಆಡಿಸ್ತೀನಿ, ಒಂದು ಸಣ್ಣ ಚೇಂಜ್. ಈಗ ಇದನ್ನೆಲ್ಲವನ್ನು ಕೂಡ ಮತ್ತೆ ಶಫಲ್ ಮಾಡ್ತೀನಿ. ಈ ಸತಿ ನಿಮ್ಮ ಕೈಗೆ ಯಾವ ಹೆಸರಿರುವಂಥ ಬಲೂನ್ ಸಿಗುತ್ತೋ ಅದನ್ನು ತಗೊಂಡೋಗಿ ಆ ವ್ಯಕ್ತಿಗೆ ಕೊಡಿ ಅಂತ. ವಿತಿನ್ 2 ಮಿನಿಟ್ಸ್ ಗೇಮ್ ಮುಗ್ದೋಗುತ್ತಂತೆ. ಏನು ಅರ್ಥ ಆಯಿತು ನಿಮಗೆ? ಏನರ್ಥ ಆಯಿತು? ಯಾವಾಗ ನಾವು ನಮಗೋಸ್ಕರ ಅಂತ ಬದುಕ್ತೀವಲ್ಲ ಆಗ ಜೀವನ ಕಷ್ಟ. ಯಾವಾಗ ನಮಗೋಸ್ಕರ ಬದುಕ್ತಾ ನಮ್ಮ ಸುತ್ತ ಇರೋರಿಗೋಸ್ಕರ ಬದುಕ್ತೀವಲ್ಲ ಆಗ ಜೀವನ ಸುಲಭ. ಈಗ ಎಷ್ಟು ಜನ ಕೈ ಎತ್ತಿದ್ರಿ, ನನಗೆ ಕೆಮಿಸ್ಟ್ರಿ ಕಷ್ಟ, ಫಿಸಿಕ್ಸ್ ಕಷ್ಟ. ನಿಮ್ಮ ಗ್ರೂಪಲ್ಲಿ ಒಬ್ಬನಿಗೆ ಕೆಮಿಸ್ಟ್ರಿ ಕಷ್ಟ ಆದರೆ ಒಬ್ಬನಿಗೆ ಕೆಮಿಸ್ಟ್ರಿ ಈಸಿ ಇರುತ್ತಾ? ಆ ವ್ಯಕ್ತಿ ಕೆಮಿಸ್ಟ್ರಿಗೆ ಕಷ್ಟ ಇರುವಂಥ ಹುಡುಗನಿಗೆ ನೀನು ಯಾವ ಥರ ಓದ್ಕೊಂಡಿದೆಯಾ, ಇದನ್ನು ಯಾವ ಥರ ನಾನು ಈಸಿಯಾಗಿ ಓದ್ಕೋಬೋದು ಹೇಳ್ಕೊಡ್ರಪ್ಪ, ಹೇಳ್ಕೊಡಿ. ಹೇಳ್ಕೊಟ್ಟಾಗ ನಿಮ್ಮ ನಾಲೆಡ್ಜ್ ಇಂಟು 5x ಆಗುತ್ತೆ. ನೀವು 5 ಸಲ ಓದಷ್ಟು ನಿಮಗೆ 1 ಸಲ ಹೇಳ್ಕೊಟ್ರೆ ಬರುತ್ತೆ. ಆ ಹುಡುಗನಿಗೂ ಕೂಡ ಉಪಯೋಗ ಆಗುತ್ತೆ. ನಿಮ್ಮ ಫ್ರೆಂಡು ಕೂಡ ಉದ್ಧಾರ ಆಗ್ತಾನೆ, ನೀವು ಕೂಡ ಉದ್ಧಾರ ಆಗ್ತೀರಾ. ನಾಳೆ ಎಲ್ಲರೂ ಸೇರಿ ಒಂದು ದೊಡ್ಡ ಹಾಸ್ಪಿಟ್ಲ್ ಕಟ್ಬೋದು ನೋಡಿ ಡಾಕ್ಟರ್ಗಳಾಗಿ. ಸೊ ನೀವೊಬ್ಬರು ಬೆಳೆಯೋದಲ್ಲ, ಒಬ್ಬ ಬ್ರೈಟ್ ಸ್ಟೂಡೆಂಟ್ ಇದ್ದಾನೆ ಅಂದರೆ ನಿಮ್ಮ ಜೊತೆಗಿರುವಂಥ ವೀಕ್ ಸ್ಟೂಡೆಂಟ್ಸ್ ಯಾರಿದ್ದರೆ ಟೀಚರ್ಸ್ ಹೌದು ಕಷ್ಟಪಟ್ಟು ಅವ್ರಿಗೆ ಟ್ರೈನ್ ಮಾಡ್ತಿರ್ತಾರೆ, ಬಟ್ ಲಾಸ್ಟ್ ಟೈಮಲ್ಲಿ ಹೇಳ್ಕೊಡುವಂಥ ಒಬ್ಬ ಫ್ರೆಂಡು 10 ಜನ ಟೀಚರ್ಸಿಗೆ ಸಮಾನ.
ನನಗೆ ಯಾವ ಸಬ್ಜೆಕ್ಟ್ ಈಸಿ ಇರ್ತಿತ್ತೋ ಅದ್ರ ಬಗ್ಗೆ ನೋಟ್ಸ್ ಮಾಡ್ಕೊತಿದ್ದೆ. ನಾನು ಯಾವಾಗಲೂ ಟೆಕ್ಸ್ಟ್ ಬುಕ್ನ ಒಂದೇ ಸತಿ ಓದಬೇಕಾದ್ರೆ ಸಣ್ಣ ನೋಟ್ಸ್ ಮಾಡ್ಕೊತಿದ್ದೆ. 10 ಪೇಜ್ ಇರುವಂಥ ಒಂದು ಚಾಪ್ಟರ್ನ 1 ಪೇಜಲ್ಲಿ ಶಾರ್ಟ್ ನೋಟ್ ಮಾಡ್ತಿದ್ದೆ. ಸೊ ದಟ್ ಎಕ್ಸಾಮ್ ಹಿಂದಿನ ದಿನ ನಾನು ಫುಲ್ ಟೆಕ್ಸ್ಟ್ ಬುಕ್ ಓದಬೇಕಾಗಿರಲಿಲ್ಲ, ಆ ಶಾರ್ಟ್ ನೋಟ್ಸ್ನ ಓದಿದ್ರೆ ಸಾಕು ನನಗೆ ಇಡೀ ಚಾಪ್ಟರ್ ಬ್ರೀಫ್ ಆಗೋದು. ಸೊ ದಟ್ ಆ ಚಾಪ್ಟರ್ ನನಗೆ ಕಂಪ್ಲೀಟಾಗಿ ಗೊತ್ತಿದೆ ಅಂದರೆ ಆ ಚಾಪ್ಟರ್ಲ್ಲಿ ಏನೇ ಕೇಳಿದ್ರು ಕೂಡ, ಎಷ್ಟೇ ಕಷ್ಟದ ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಅಪ್ಲೈ ಮಾಡಿ ನಾನು ಆನ್ಸರ್ ಮಾಡ್ಬೋದು. ಸೊ ನಾನೇನು ಮಾಡ್ತಿದ್ದೆ, ನನಗೆ ಯಾವ ಸಬ್ಜೆಕ್ಟ್ ಗೊತ್ತಿಲ್ವೋ ನನ್ನ ಫ್ರೆಂಡ್ಸ್ ಹತ್ರ ಹೇಳಿಸ್ಕೊತಿದ್ದೆ. ನನ್ನ ಫ್ರೆಂಡ್ಸಿಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿತ್ತೋ ನಾನು ಅವ್ರಿಗೆ ಹೇಳ್ಕೊಡ್ತಿದ್ದೆ. ಸೊ ನಾವೆಲ್ಲರೂ ಕೂಡ ಬೆಳೆದ್ವಿ. ಇವತ್ತು ನಾವೆಲ್ಲರೂ ಕೂಡ ಅಷ್ಟೇ ಗಟ್ಟಿಯಾಗಿದ್ದೀವಿ, ಎಲ್ಲರೂ ಕೂಡ ಬೆಳೆದಿದ್ವಿ. ಸೊ ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾವಾಗ ಹೆಲ್ಪ್ ಮಾಡ್ತೀರೋ, ನೀವು ನಿಮ್ಮ ಸುತ್ತ ಇರೋರಿಗೆ ಯಾವಾಗ ಹೆಲ್ಪ್ ಮಾಡ್ತೀರೋ, ಆಗ ನೀವು ಕೂಡ ಬೆಳಿತೀರಾ, ನಿಮ್ಮ ಫ್ರೆಂಡ್ಸು ಕೂಡ ಬೆಳೀತಾರೆ. ಮಾಡ್ತೀರಾ ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪು? ಒಂದು ಕತ್ತೆ ಇರುತ್ತಂತೆ. ಆ ಕತ್ತೆಯನ್ನು ಉಪ್ಪಿನ ವ್ಯಾಪಾರ ಮಾಡುವಂಥ ವ್ಯಕ್ತಿ ಸಾಕಿರ್ತಾನೆ. ಸೊ ಅವನೇನು ಮಾಡ್ತಿದ್ದ, ಪ್ರತಿದಿನ ಉಪ್ಪನ್ನು ಮಾರುಕಟ್ಟೆಗೆ ತೊಗೊಂಡೋಗಿ ಮಾರಬೇಕಾದ್ರೆ ಆ ಕತ್ತೆಯ ಮೇಲೆ 4-5 ಚೀಲ ಉಪ್ಪನ್ನು ಹಾಕಿ ಮಾರುಕಟ್ಟೆಗೆ ತೊಗೊಂಡು ಹೋಗ್ತಿದ್ದ. ಬಟ್ ಮಧ್ಯದಲ್ಲಿ ಒಂದು ಚಾನಲ್ ಸಿಗೋದು ನೀರಿಂದು. ಆ ಚಾನಲ್ನ ದಾಟಿ ಹೋಗಬೇಕಾಗಿರುತ್ತೆ. ಪ್ರತಿ ಸಲ ಕತ್ತೆ ಈಸಿಯಾಗಿ ಅದನ್ನು ದಾಟಿ ಹೋಗೋದು, ಅವ್ರು ಮಾರುಕಟ್ಟೆಗೆ ಹೋಗಿ ಉಪ್ಪನ್ನು ಮಾರಿ ಬರ್ತಿದ್ರು. ಒಂದು ದಿವಸ ಏನಾಗುತ್ತೆ, ಈ ಕತ್ತೆ ಬೈ ಮಿಸ್ಟೇಕ್ ಆಗಿ ಆ ಒಂದು ನೀರಲ್ಲಿ ಬಿದ್ದುಬಿಡುತ್ತೆ. ಸೊ ಉಪ್ಪು ಎತ್ಕೊಂಡಿರುವಂತಹ ಮೂಟೆಗಳು ನೀರಲ್ಲಿ ಬಿದ್ದರೆ ಏನಾಗುತ್ತೆ ಸೈನ್ಸ್ ಸ್ಟೂಡೆಂಟ್ಸು? ಉಪ್ಪು ಕರಗುತ್ತೆ. ಉಪ್ಪು ಕರಗಿದಾಗ ಕತ್ತೆಗೆ ಏನು ಅನಿಸುತ್ತೆ? ಭಾರ ಕಡಿಮೆ ಆದಂಗೆ ಅನಿಸುತ್ತೆ. ಆ ಕತ್ತೆ ಏನು ತಲೆ ಓಡಿಸುತ್ತೆ, ಪ್ರತಿ ಸಲ ಬರಬೇಕಾದ್ರೂ ಕೂಡ ಅದರಲ್ಲಿ ಬೀಳಕ್ಕೆ ಶುರು ಮಾಡುತ್ತೆ. ಪ್ರತಿ ಸಲ ವ್ಯಾಪಾರಕ್ಕೆ ಹೋಗ್ತಿರ್ಬೇಕಾದ್ರೆ ಬೇಕು ಅಂತ ಆ ನೀರಲ್ಲಿ ಬೀಳೋದು. ಸೊ ಇದನ್ನೆಲ್ಲ ಆಗ ಉಪ್ಪಿನ ವ್ಯಾಪಾರಿ ನೋಡ್ತಾನೆ, ಈ ಕತ್ತೆ ಯಾಕೋ ಕೆಟ್ಟ ಬುದ್ಧಿ ಮಾಡ್ತಿದ್ದೆಲ್ಲ ಇದು ಅಂತೇಳಿ ಒಂದು ದಿವಸ ಆ ಉಪ್ಪಿನ ಮೂಟೆಗಳಷ್ಟೇ ಭಾರ ಇರುವಂಥ ಹತ್ತಿಯ ಮೂಟೆಗಳನ್ನು ಆ ಕತ್ತೆ ಮೇಲೆ ಕಟ್ತಾನೆ. ಸೊ ಆ ಕತ್ತೆ ಏನು ಮಾಡುತ್ತೆ, ಅದೇ ಥರ ಹೋಗುತ್ತೆ, ಆ ಚಾನಲಲ್ಲಿ ಬೀಳುತ್ತೆ. ಏನಾಗುತ್ತೆ ಇವಾಗ ಸೈನ್ಸ್ ಸ್ಟೂಡೆಂಟ್ಸು? ಉಪ್ಪು ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಭಾರ ಇಂಟು 3x ಆಗುತ್ತೆ. 15 kg ಇದ್ದರೆ ಅದು ಇನ್ನೂ ಒಂದು 45 kg ಆಗಿಬಿಡುತ್ತೆ. ಸೊ ಆವಾಗ ಕತ್ತೆಗೆ ಅನಿಸುತ್ತಂತೆ, ಅಯ್ಯೋ ಬೆನ್ನು ಮೂಳೆ ಮುರಿದು ಹೋಗುವಷ್ಟು ಭಾರ. ಆವಾಗ ಅದು ಡಿಸೈಡ್ ಮಾಡುತ್ತಂತೆ, ಇದಕ್ಕಿಂತ ಅದೇ ಪರವಾಗಿಲ್ಲ, ಇನ್ಮೇಲೆ ಕೆಟ್ಟ ಬುದ್ಧಿ ಮಾಡೋದು ಬೇಡ ಅಂಥೇಳಿ ಅದು ನಿಧಾನಕ್ಕೆ ಅವತ್ತಿಂದ ನೆಟ್ಟಿಗೆ ಹೋಗುತ್ತಂತೆ. ನೀವೆಲ್ಲರೂ ಏನು ಮಾಡ್ತಿದ್ದಾರೆ ಇವತ್ತಿನ ಸಿಲೆಬಸ್ನ ನಾಳೆ ಓದೋಣ, ಇವತ್ತು ಕಂಪ್ಲೀಟ್ ಆಗದೆ ಇರುವಂಥ ಸಿಲೆಬಸ್ನ ನಾಳೆ ಓದೋಣ ಅಂತ ಹೇಳ್ತಾ ಲಾಸ್ಟಿಗೆ ತಲೆ ಮೇಲೆ ಆ ಹತ್ತಿಯ ಮೂಟೆಗಳ ರೀತಿ ಎತ್ಕೊತೀರ. ಇವತ್ತೇನು ಮಾಡ್ತಿದ್ದೀರಾ, ನಾಳೆ ಅಂಥೇಳಿ ಉಪ್ಪು ಕರಗ್ತಿದೆ, ಸ್ವಲ್ಪ ಎಫರ್ಟ್ ಕಡಿಮೆ ಹಾಕ್ಬೋದು ಅಂಥೇಳಿ ಮೈಗಳ ಥರ ಮಾಡ್ತಿದ್ದೀರ. ನಾಳೆ ಅದೇ ಏನಾಗುತ್ತೆ, ಎಕ್ಸಾಮ್ ಹಿಂದಿನ ದಿನ ದೊಡ್ಡ ಒಂದು ಭಾರ ಆಗಿಬಿಡುತ್ತೆ. ಸೊ ನೀವೇನು ಮಾಡಬೇಕು, ನಿಮ್ಮ ಒಂದು ಸಿಲೆಬಸ್ ಏನಿದೆ ಇವತ್ತಿನ ಸಿಲೆಬಸ್ ಇವತ್ತೇ ಮುಗಿಸ್ಬೇಕು. ಸೊ ದಟ್ ಅದು ನಿಮಗೆ ಲಾಸ್ಟಿಗೆ ಬರ್ಡನ್ ಆಗೋದಿಲ್ಲ. ಸೊ ಯಾವತ್ತೂ ಕೂಡ ವಿದ್ಯೆ ಕಲಿಬೇಕಾದ್ರೆ ಅಥವಾ ಕೆಲಸ ಮಾಡಬೇಕಾದ್ರೆ, ಇದು ಕೆಲಸಕ್ಕೂ ಕೂಡ ನಾವು ಅನ್ವಯಿಸ್ಕೋಬೋದು. ಯಾವ ಕೆಲಸ ಮಾಡ್ತಿದ್ರು ಕೂಡ ಅಲ್ಲಿ ಕೆಟ್ಟ ಬುದ್ಧಿ ಮಾಡಬಾರ್ದು, ಮೈಗಳ್ತನ ಮಾಡಬಾರ್ದು. ವಿದ್ಯೆ ಕಲಿಬೇಕಾದ್ರೂ ಕೂಡ ಕೆಟ್ಟ ಬುದ್ಧಿ ಮಾಡಬಾರ್ದು, ಮೈಗಳ್ಳತನ ಮಾಡಬಾರ್ದು ಅನ್ನೋದು ಈ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬೋದು. ಒಂದು ಊರಿನ ರಾಜನಿಗೆ ಮಕ್ಕಳಿರೋದಿಲ್ಲ, ಗಂಡು ಮಗು ಇರೋದಿಲ್ಲ. ಸೊ ಅವನ ಒಂದು ರಾಜ್ಯಕ್ಕೆ ಒಬ್ಬ ಉತ್ತರಾಧಿಕಾರಿ ಹುಡುಕ್ತಿರ್ತಾನೆ. ಅವನೇನು ಮಾಡ್ತಾನೆ, ರಾಜ್ಯದಲ್ಲಿರುವಂಥ ಅತಿ ನಿಯತ್ತಾಗಿರುವಂಥ 5 ಜನ ಯುವಕರನ್ನ ಕರೆಸಿ ಅವರೆಲ್ಲರಿಗೂ ಕೂಡ ಒಂದೊಂದು ಪಾಟ್ನ ಕೊಟ್ಟು ಅವರಿಗೆಲ್ಲ ಒಂದೊಂದು ಬೀಜ ಕೊಡ್ತಾನೆ. ಬಯಾಲಜಿ ಸ್ಟೂಡೆಂಟ್ಸ್ ಇದ್ದೀರಾ, ಯಾರು ಈ ಬೀಜಗಳನ್ನು ಈ ಒಂದು ಗಿಡವಾಗಿ ಬೆಳೆಸಿ ಹಚ್ಚು ಹಸಿರಾಗಿ ಬೆಳೆಸಿ ಅದರಲ್ಲಿ ಹೂ ಬೆಳೆಯೋ ಥರ ಮಾಡ್ಕೊಬರ್ತಿರೋ ಅವರು ಈ ರಾಜ್ಯದ ರಾಜ ಆಗ್ತೀರಾ, ನಿಮಗೆ 2 ತಿಂಗಳು ಟೈಮ್ ಇದೆ ಅಂತೇಳಿ ಕಳಿಸ್ತಾನೆ. ಸೊ ಎಲ್ಲರೂ ಕೂಡ ಹೋಗ್ತಾರೆ, ನೀರು ಹಾಕ್ತಾರೆ, ಸ್ವಲ್ಪ ಗೊಬ್ಬರ ಹಾಕ್ತಾರೆ, ಅದನ್ನು ಚೆನ್ನಾಗಿ ಬೆಳೆಸ್ತಾರೆ. 4 ಜನರ ಪಾಟಲ್ಲಿದ್ದಂತಹ ಬೀಜಗಳು ಮೊಳಕೆ ಹೊಡೆಯುತ್ತೆ, ಅದು ಹಚ್ಚ ಹಸಿರಾಗಿ ಬೆಳೆಯುತ್ತೆ, ಹೂವನ್ನು ಕೂಡ ಬಿಡುತ್ತೆ. ಬಟ್ ಒಬ್ಬ ಯುವಕನ ಒಂದು ಪಾಟಲ್ಲಿದ್ದಂಥ ಬೀಜ ಅದು ಮೊಳಕೆ ಹೊಡೆಯೋದೇ ಇಲ್ಲ. ಅವನೆಷ್ಟೇ ನೀರು ಹಾಕಿದ್ರು ಕೂಡ, ಅವನೆಷ್ಟೇ ಗೊಬ್ಬರ ಹಾಕಿದ್ರು ಕೂಡ ಬೆಳೆಯೋದೇ ಇಲ್ಲ. ಸೊ 2 ತಿಂಗಳು ಕಳೆಯುತ್ತೆ, ಇವರೆಲ್ಲರೂ ಕೂಡ ಬರ್ತಾರೆ. 4 ಜನರ ಒಂದು ಪಾಟಲ್ಲಿ ಹಚ್ಚ ಹಸಿರಾಗಿರುವಂಥ ಗಿಡ ಇದೆ, ಹೂವಿದೆ. ಒಬ್ಬನ ಪಾಟಲ್ಲಿ ಏನೂ ಇಲ್ಲ. ಸೊ ರಾಜ ಆ ಕಿರೀಟ ಇಟ್ಕೊಂಡು ಹಂಗೆ ಹೋಗ್ತಾನೆ. ಆ 4 ಜನ ಯಾರ ಹತ್ರ ಹೂಗಳು ಬಿಟ್ಟಿತ್ತು, ಹಚ್ಚ ಹಸಿರಾಗಿರುವಂಥ ಒಂದು ಗಿಡಗಳಿತ್ತು, ಅವರೆಲ್ಲರನ್ನೂ ಕೂಡ ದಾಟಿ ಹೋಗಿ ಯಾರ ಒಂದು ಪಾಟ್ ಒಳಗಡೆ ಆ ಮೊಳಕೆನೇ ಬಿಟ್ಟಿರೋದಿಲ್ವಲ್ಲ ಬೀಜ, ಅವನ ತಲೆ ಮೇಲೆ ಕಿರೀಟವನ್ನು ಇಟ್ಟು ನೀನೇ ರಾಜ ಅಂತಾನೆ. ಸೊ ಸಭೆಯಲ್ಲಿದ್ದಂಥವ್ರು ಎಲ್ಲರೂ ಕೂಡ ಗಾಬರಿ ಆಗ್ಬಿಡ್ತಾರೆ, ಏನಿದು ರಾಜ, ಅವತ್ತು ನೋಡಿದ್ರೆ ಚೆನ್ನಾಗಿರುವಂಥ ಗಿಡಗಳನ್ನ ಬೆಳೆಸ್ತವ್ರನ್ನ ರಾಜ ಮಾಡ್ತೀನಿ ಅಂದರೆ ಇವತ್ತು ಅವ್ನು ಮೊಳಕೆನೇ ಹೊಡೆದಿಲ್ಲ, ಅವನು ರಾಜ ಮಾಡ್ತಿದ್ದೀರಾ ಅಂದಾಗ ಆ ರಾಜ ಸುಂದರವಾಗಿರೋ ಉತ್ತರ ಕೊಡ್ತಾನೆ,
ಈ 4 ಜನ ಕಳ್ಳನ ಮಕ್ಕಳಿದಾರಲ್ಲ, ಇವ್ರು ನನಗೆ ಮೋಸ ಮಾಡಿದ್ದಾರೆ. ನಾನು ಇವರೆಲ್ಲರಿಗೂ ಕೊಟ್ಟಂತಹ ಬೀಜಗಳೇನಿದೆ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ 3-4 ಗಂಟೆ ಕುದಿಸಿ 4-5 ಗಂಟೆ ಅದನ್ನು ಬಿಸಿಲಲ್ಲಿ ಒಣಗಿಸಿ ಕೊಟ್ಟಿದ್ದೆ. ಅದು ಜರ್ಮಿನೇಟ್ ಆಗಿ ಅದು ಗಿಡ ಆಗೋದಕ್ಕೆ ಚಾನ್ಸೇ ಇಲ್ಲ. ಈ ನನ್ನ ಮಕ್ಕಳು ಮೋಸ ಮಾಡಿದ್ರು. ಇವನೇ ನಿಯತ್ತಾಗಿರೋ ವ್ಯಕ್ತಿ. ಜೀವನದಲ್ಲಿ ಒಂದಷ್ಟು ಜನ ಕಾಪಿ ಹೊಡೆದು 2 ವರ್ಷದಿಂದ ನೀಟಲ್ಲಿ ಆಯ್ತಲ್ಲ ಹಾಗೆ ಸ್ಕ್ಯಾಮ್ ಮಾಡಿ, ಇನ್ನೊಬ್ರು ತಲೆ ಹೊಡೆದು, ಇನ್ನೊಬ್ರು ಕಾಲು ಎಳೆದು ಹೇಗಾದರೂ ಮೇಲೆ ಹೋಗ್ಬಿಡ್ತಾರೆ. ಬಟ್ ಒಂದಲ್ಲ ಒಂದು ದಿವಸ ಅವ್ರು ಕೆಳಗೆ ಬಿದ್ದೇ ಬೀಳ್ತಾರೆ. ಯಾವ ವ್ಯಕ್ತಿ ನಿಯತ್ತಾಗಿರ್ತಾನಲ್ಲ ಆ ವ್ಯಕ್ತಿ ಅವನು ಎಷ್ಟೇ ಕೆಳಗಿರಲಿ, ಜನ ಅವನ ಒಂದು ದಿವಸ ಎತ್ತಿ ಮೇಲೆ ಕೂರಿಸ್ತಾರೆ. ಅವನ ಜೀವನದಲ್ಲಿ ಸಕ್ಸಸ್ಫುಲ್ ಆಗೇ ಆಗ್ತಾನೆ. ಏನಿಲ್ಲ ಅಂದರೂ ಕೂಡ ಇನ್ನೊಬ್ರಿಗೆ ಮೋಸ ಮಾಡಿಲ್ಲ ಅಂತ ನೆಮ್ಮದಿಯಾಗಿ ಬದುಕ್ತಾನೆ. ಸೊ ನಮಗೇನು ಅನ್ನಿಸ್ತಿರುತ್ತೆ, ಅಯ್ಯೋ ಅವನೆಲ್ಲ ಮೋಸ ಮಾಡ್ತಿದ್ದಾನೆ, ಕರಪ್ಷನ್ ಮಾಡ್ತಿದ್ದಾನೆ, ಇನ್ನೊಬ್ರಿಗೆ ತಲೆ ಹೊಡಿತಿದ್ದಾನೆ, ಅವನು ಅಷ್ಟು ಚೆನ್ನಾಗಿ ಬದುಕ್ತಿದ್ದಾನೆ, ನಾವು ಅಷ್ಟು ನಿಯತ್ತಾಗಿದ್ದರೂ ಕೂಡ ನಮಗೇನು ಇಲ್ವಲ್ಲ ಅನ್ಕೋತೀವಿ. ಮೋಸ ಮಾಡಿ 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 ಮೇಲೆ ಹೋದವ್ರು ಒಂದು ದಿವಸ ಕೆಳಗೆ ಬಿದ್ದೇ ಬೀಳ್ತಾರೆ. ಎಷ್ಟು ಎತ್ತರಕ್ಕೆ ಹೋಗ್ತೀವಲ್ಲ ಅಲ್ಲಿಂದ ಬಿದ್ದಾಗ ಅಷ್ಟೇ ನೋವಾಗುತ್ತೆ. ಎಷ್ಟು ನಿಯತ್ತಾಗಿರ್ತೀವಲ್ಲ ಆಗ ನಮ್ಮನ್ನು ಸಮಾಜವೂ ಕೂಡ ಗೌರವಿಸುತ್ತೆ, ನಮಗೂ ಕೂಡ ಒಂದು ನೆಮ್ಮದಿ ಇರುತ್ತೆ ಮಕ್ಕಳ. ಸೊ ನಿಮ್ಮ ಒಂದು ಎಫರ್ಟ್ ಹಾಕಬೇಕಾದ್ರೆ ಯಾವ ಕಾರಣಕ್ಕೂ ಕೂಡ ಸಕ್ಸಸ್ಸಿಗೆ ಶಾರ್ಟ್ಕಟ್ಸ್ ಇಲ್ಲ. ಸಕ್ಸಸ್ಸಿಗೆ ನಾನು ಕಾಪಿ ಹೊಡಿಬೋದು, ನಾನು ಇನ್ನೊಂದು ಮಾಡ್ಬೋದು, ನಾನು ಇನ್ನೊಂದೇನೋ ಮಾಡ್ತೀನಿ, ನಮ್ಮ ಅಪ್ಪನ ಹತ್ರ ದುಡ್ಡಿದೆ, ಅದು ಇದು ಏನೂ ಇಲ್ಲ. ನೀವು ಸಕ್ಸಸ್ಫುಲ್ ಆಗಬೇಕು ಅಂದರೆ ನಿಮ್ಮ ಎಫರ್ಟಿಂದ ಮಾತ್ರ ಬಿಟ್ಟರೆ ಇಲ್ಲಿ ಯಾವುದೇ ಒಂದು ಶಾರ್ಟ್ಕಟ್ಸ್ ಇಲ್ಲ ಅನ್ನೋದು ಈ ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬೋದು. ಒಂದು ಇಂಜಿನಿಯರಿಂಗ್ ಕಾಲೇಜ್ನ ಲೆಕ್ಚರರ್ಸ್ ಎಲ್ಲರೂ ಕೂಡ ವಿದೇಶಕ್ಕೆ ಹೋಗ್ತಿರ್ತಾರೆ. ಲೆಕ್ಚರರ್ಸು, ಪ್ರಿನ್ಸಿಪಲ್ಸ್ ಎಲ್ಲರೂ ಒಂದು ಪ್ರೈವೇಟ್ ಜೆಟ್ ಇರುತ್ತೆ. ಅವರೆಲ್ಲರೂ ಹೋಗಿ ಕೂತ್ಕೊಂಡ್ಮೇಲೆ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ನೀವೆಲ್ಲ ಏನು ಲೆಕ್ಚರರ್ಸು, ಪ್ರಿನ್ಸಿಪಲ್ ಕೂತಿದ್ದೀರಾ, ನಿಮ್ಮ ಕಾಲೇಜಿನ ಮಕ್ಕಳೇ ಈ ಒಂದು ಫ್ಲೈಟ್ನ ಒಂದು ಇಂಜಿನ್ನ ತಯಾರು ಮಾಡಿರೋದು. ತಕ್ಷಣ ಲೆಕ್ಚರರ್ಸ್ ಯಾರಿದ್ರಲ್ಲ ಅವರೆಲ್ಲ ಇಳ್ದೋಗ್ಬಿಡ್ತಾರೆ ಅಂತ ಫ್ಲೈಟ್ ಇದೆ. ಪ್ರಿನ್ಸಿಪಲ್ ಮಾತ್ರ ಗಟ್ಟಿಯಾಗಿ ಕೂತಿರ್ತಾರಂತೆ. ಆವಾಗ ಅಲ್ಲಿ ಗಗನ ಸಖಿ ಯಾರಿರ್ತಾರೆ ಅವ್ರು ಬಂದು ಕೇಳ್ತಾರಂತೆ, ಅಲ್ಲ ಸರ್ ಎಲ್ಲ ಭಯದಿಂದ ಎದ್ದೋಗ್ಬಿಟ್ರು, ನಿಮಗೆ ನಿಮ್ಮ ಒಂದು ಸ್ಟೂಡೆಂಟ್ಸ್ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಾ? ಪ್ರಿನ್ಸಿಪಲ್ ಹೇಳ್ತಾರಂತೆ, ನನ್ನ ಸ್ಟೂಡೆಂಟ್ಸ್ ಮೇಲೆ ನನಗೆ 100ಕ್ಕೆ 120% ನಂಬಿಕೆ ಇದೆ, ಈ ಪ್ಲೇನ್ ಸ್ಟಾರ್ಟ್ ಆಗೋದೇ ಇಲ್ಲ. ಅಂದರೆ ನೀವೇನು ಅನ್ನೋದು ಎಲ್ರಿಗಿಂತ ಚೆನ್ನಾಗಿ ನಿಮ್ಮ ಟೀಚರ್ಸಿಗೆ ಗೊತ್ತು. ಇದು ಜಸ್ಟ್ ಫಾರ್ ಫನ್, ನಿಮಗೆಲ್ಲ ಮಧ್ಯೆ ಕೇಳಿ ಕೇಳಿ ಬೇಜಾರಾಗಿರುತ್ತೆ ಅಂತ ಹೇಳಿದೆ ಬಿಟ್ಟರೆ, ನೀವೇನು ಅನ್ನೋದನ್ನು ನಿಮ್ಮ ಟೀಚರ್ಸ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೆ. ನಮ್ಮಲ್ಲಿರುವಂಥ ಪಾಸಿಟಿವ್ಸ್, ನೆಗೆಟಿವ್ಸ್ ಎಲ್ಲವೂ ಕೂಡ. ಒಬ್ಬ ಕುರುಡ ಬಿಸ್ನೆಸ್ ಮ್ಯಾನ್ ಇದ್ದಂತೆ. ಯಾರು ಇದಿರಲ್ಲ, ಆ ಕುರುಡು ಬಿಸ್ನೆಸ್ ಮ್ಯಾನು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಊರುಗಳಿಗೆ ಬಿಸ್ನೆಸ್ ಪರ್ಪಸ್ಸಿಗೆ ಹೋದಾಗ ಆ ಒಂದು ಊರಲ್ಲಿರುವಂಥ 5 ಸ್ಟಾರ್ ಹೋಟ್ಲಲ್ಲಿ ಉಳ್ಕೋತಿದ್ದ. ಉಳ್ಕೊಂಡ್ಮೇಲೆ ಆ ಹೋಟೆಲ್ನ ಮ್ಯಾನೇಜರ್ನ ಕರೆದು ಹೇಳ್ತಿದ್ದಂತೆ, ನೋಡು ನನಗೆ ಕಣ್ಣು ಕಾಣಲ್ಲ, ನಿನಗೆ ಗೊತ್ತು ಕಣ್ಣು ಕಾಣಲ್ಲ, ಬಟ್ ನನ್ನ ಮೂಗು ಶಾರ್ಪ್ ಇದೆ. ನಿಮ್ಮ ಹೋಟೆಲಲ್ಲಿರುವಂತಹ ಬೆಸ್ಟ್ ಫುಡ್ ಏನಿದೆ ಪ್ರತಿದಿನ ಅದನ್ನು ಎಲ್ಲವನ್ನೂ ಕೂಡ ಒಂದೊಂದು ಸ್ಪೂನ್ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ತಗೋಬಾ, ನಾನೆಲ್ಲನೂ ಮೂಸ್ ನೋಡ್ತೀನಿ, ಯಾವುದು ಬೆಸ್ಟ್ ಇರುತ್ತೋ ನಾನು ಆರ್ಡ್ರ್ ಮಾಡ್ಕೋತೀನಿ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ. ಸೊ ಆ ಮ್ಯಾನೇಜರಿಗೆ ಏನೋ ಆಡ್ ಅನಿಸುತ್ತೆ. ಬಟ್ 2 ದಿನ ತರ್ತಾನೆ. ಮೊದಲನೇ ದಿನ, 2ನೇ ದಿನ ಅವರ ಹೋಟ್ಲಲ್ಲಿರುವಂಥ ಬೆಸ್ಟ್ ಫುಡ್ನ, ಟೇಸ್ಟಿಯೆಸ್ಟ್ ಫುಡ್ನ ಈ ಕುರುಡ ಅಂದರೆ ಬ್ಲೈಂಡ್ ಮ್ಯಾನ್ ಏನಿದ್ದ ಅವನು ಆರ್ಡ್ರ್ ಮಾಡ್ಕೋತಿದ್ದ. ಸೊ ಆ ಮ್ಯಾನೇಜರಿಗೆ ತಲೆ ಕೆಡುತ್ತೆ. ಇಷ್ಟೊಂದು ಎಕ್ಸ್ಪೀರಿಯೆನ್ಸ್, ಇಷ್ಟೊಂದು ನೈಪುಣ್ಯತೆ ಒಂದು ವಿಚಾರದಲ್ಲಿ, ನೋಡೋಣ ಇವನ್ನ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ಹೋಟ್ಲಲ್ಲಿ ಆ ಮ್ಯಾನೇಜರ್ನ ಹೆಂಡತಿಯು ಕೂಡ ಕೆಲಸ ಮಾಡ್ತಿರ್ತಾಳೆ. ಸೊ ಹೆಂಡತಿ ಹತ್ರ ಹೋಗಿ ಹೇಳ್ತಾನಂತೆ, ನಿನ್ನ ಲಿಪ್ಸ್ಟಿಕ್ನ ಇದಕ್ಕೆ ಹಚ್ಕೊಡು ಸ್ವಲ್ಪ, ಅವನೊಬ್ಬ ತುಂಬ ಎಕ್ಸ್ಪೀರಿಯೆನ್ಸ್ ವ್ಯಕ್ತಿ ಥರ ಆಡ್ತಿದ್ದಾನೆ, ಅವನ್ನ ಟೆಸ್ಟ್ ಮಾಡ್ತೀನಿ ನಾನು ಅಂತೇಳಿ ಆ ಖಾದ್ಯಗಳಿರುವಂಥ ಸ್ಪೂನು ಏನಿತ್ತು ಅದರ ಮಧ್ಯೆ ಅವ್ರ ಹೆಂಡತಿ ಹಚ್ಕೊಟ್ಟಂಥ ಲಿಪ್ಸ್ಟಿಕ್ನು ಕೂಡ ತಗೊಂಡೋಗಿ ಹಿಂಗೆ ಇಡ್ತಾನೆ. ಆ ಕುರುಡ ಮೊದಲನೇ ಸ್ಪೂನ್ ಮೂಸ್ ನೋಡ್ತಾನೆ, 2ನೇ ಸ್ಪೂನ್ ಮೂಸ್ ನೋಡ್ತಾನೆ. ಅವ್ನ ಹೆಂಡತಿಯ ಲಿಪ್ಸ್ಟಿಕ್ ಸ್ಪೂನ್ನ ಮೂಸ್ ನೋಡಿದ ತಕ್ಷಣ ಎದ್ದಿಟ್ಕೊಂಡ್ಬಿಡ್ತಾನೆ. ಅಯ್ಯೋ ನನ್ನ PU ಗರ್ಲ್ ಫ್ರೆಂಡ್ ಸಂಗೀತ ಈ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾಳ ಅಂತ. ಆಮೇಲೆ ಆ ಮ್ಯಾನೇಜರ್ ಅಲ್ಲೇ ತಲೆ ಸುತ್ತ ಬೀಳ್ತಾನಂತೆ. ಬಿಕಾಸ್ ಆ ಮ್ಯಾನೇಜರ್ ಹೆಂಡತಿ ಹೆಸರು ಸಂಗೀತಾನೇ. ಆಮೇಲೆ ಅವನಿಗೆ ಅನಿಸುತ್ತಂತೆ, ಇವನು ಎಕ್ಸ್ಪೀರಿಯನ್ಸ್ ವ್ಯಕ್ತಿನಪ್ಪ, ಇವನು ಮುಂದೆ ಬಾಲ ಬಿಚ್ಚಬಾರ್ದು. ಅವನಿಗೆ ಕಣ್ಣಿಲ್ಲ ಹೌದು, ಬಟ್ ಮೂಸಿ ನೋಡಿ ಅವನು ಏನು ಅಂತ ಹೇಳೋದ್ರಲ್ಲಿ ಎಕ್ಸೆಲ್ ಅವನು. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ, ದೊಡ್ಡವರ ಮುಂದೆ, ನಿಮ್ಮ ಟೀಚರ್ಸ್ನ ಮುಂದೆ, ಗುರುಗಳ ಮುಂದೆ ಯಾವತ್ತೂ ಬಾಲ ಬಿಚ್ಚಕ್ಕೆ ಹೋಗ್ಬೇಡಿ. ನಿಮ್ಮ ಮುಖ ನೋಡಿ ಹೇಳ್ಬಿಡ್ತಾರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ. ನಿನ್ನ ಮುಖ ನೋಡಿ ಹೇಳ್ತಾರೆ ಇವನು ಇದೇ ಆಗ್ತಾನೆ, ಇವನು ಹೀಗೆ ಇರ್ತಾನೆ ಅಂತ. ಸೊ ಯಾವತ್ತೂ ಕೂಡ ದೊಡ್ಡವರ ಮುಂದೆ ಏನು ಬಾಲ ಬಿಚ್ಚಬಾರ್ದು. ಇನ್ನೊಂದು, ನೀವು ಏನೇ ಸಾಧನೆ ಮಾಡೋದಿದ್ರೂ ಕೂಡ
ಎಲ್ಲರೂ ಹೇಳ್ತಾರೆ ವಿತಿನ್ 30 ನಾವು ಸೆಟಲ್ ಆಗಬೇಕು, ವಿತಿನ್ 30 ನಾವು ಸೆಟಲ್ ಆಗಬೇಕು, ಏನೇ ಮಾಡಿದ್ರು ಕೂಡ ಎಂಗೇಜಲ್ಲಿ ಮಾಡಬೇಕು ಅಂತ. ಯಾಕೆ? ಹೀಗೆ ಒಂದು ಊರಿನ ರಾಜ ಒಂದು ಗೂಳಿ ಸಾಕಿರ್ತಾನೆ, ತುಂಬ ವೈಲ್ಡ್ ಗೂಳಿ ಅದು, ಯಾರು ಕೂಡ ಅದನ್ನು ಹಿಡಿಯೋದಕ್ಕೆ ಚಾನ್ಸೇ ಇಲ್ಲ. ಆ ಗೂಳಿ ಏನು ಮಾಡುತ್ತೆ, ಒಂದು ದಿವಸ ಅರಮನೆಯಿಂದ ತಪ್ಪಿಸ್ಕೊಂಡು ಊರೊಳಗೆ ನುಗ್ಬಿಡುತ್ತೆ. ಅದನ್ನು ಹಿಡಿಯುವಂಥ ಪ್ರಯತ್ನ ಊರಲ್ಲಿರುವಂಥ ದೊಡ್ಡ ದೊಡ್ಡ ಪೈಲ್ವಾನ್ರು ಮಾಡ್ತಾರೆ, ಯಾರಿಗೂ ಕೂಡ ಅದನ್ನು ಹಿಡಿಯುವಂಥ ತಾಕತ್ತೇ ಇರೋದಿಲ್ಲ. ಬಟ್ ಆ ಊರಲ್ಲಿ ಒಂದು ಸಣ್ಣ ಒಂದು ಊರಿನ ಕಟ್ಟೆ ಮೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಂಥ ಒಬ್ಬ 16 ವರ್ಷದ ಹುಡುಗ ಓಡೋಗ ಗೂಳಿನ ಎತ್ತಿಡ್ಕೊಂಡು ಪಳಗಿಸ್ಬಿಡ್ತಾನೆ, ಹಿಡ್ಕೊಂಡು ಹೋಗಿ ಅರಮನೆ ಕಟ್ಟು ಬರ್ತಾನೆ. ರಾಜ ಅವನ್ನ ಕರೆದು ಕೇಳ್ತಾನಂತ, ಅಲ್ಲ ಕಣಪ್ಪ, ದೊಡ್ಡ ದೊಡ್ಡ ಪೈಲ್ವಾನ್ರ ಕೈ ಹಿಡಿಯೋಕ್ಕಾಗಲಿಲ್ಲ, 16 ವರ್ಷದ ಹುಡುಗ ನೀನು, ಹೆಂಗೆ ಹಿಡಿದೆ ನೀನು? ಇವೆಲ್ಲ ಏನು ರಾಜ, ಇವೆಲ್ಲ ಸಣ್ಣ ಪುಟ್ಟ, ನಾನು ಬಲಿಷ್ಠವಾಗಿದ್ದೀನಿ. ಸರಿ, ನೀನು ಇಷ್ಟು ಬಲಿಷ್ಠವಾಗಿದೆಯಾ ಅಂದರೆ ನೀನು ಇನ್ಮೇಲೆ ನನ್ನ ಸೇವಕನಾಗು, ನನ್ನ ಮ್ಯಾನೇಜರ್ ಆಗು, ನನ್ನ ಮಂತ್ರಿ ಆಗು, ನನ್ನ ಒಂದು ಕಾವಲನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಇನ್ಮೇಲೆ ನಿಂದು ಅಂತ ಹೇಳಿ ಅವನಿಗೆ ಜವಾಬ್ದಾರಿ ಕೊಡ್ತಾರೆ, ಕೆಲಸ ಕೊಡ್ತಾರೆ. ಸೊ ಅವತ್ತಿನಿಂದ ಅವನಿಗೆ ಟೆನ್ಷನು, ಅಯ್ಯೋ ರಾಜನಿಗೆ ಊಟ ನೋಡ್ಕೋಬೇಕು, ತಿಂಡಿ ನೋಡ್ಕೋಬೇಕು, ಹೊರಗಡೆಯಿಂದ ಯಾರು ಅಟ್ಯಾಕ್ ಆಗದಿರಂಗೆ ರಾಜನಿಗೆ ತುಂಬ ದುಶ್ಮನ್ಸಿದ್ದಾರೆ, ಯಾರು ಬಡದೇ ಇರೋ ಥರ ನೋಡ್ಕೋಬೇಕು ಅಂತೇಳಿ ಹಗಲು ರಾತ್ರಿ ನಿದ್ದೆ ಇಲ್ಲ, ಕೆಲಸ ಕೆಲಸ ಕೆಲಸ, ಟೆನ್ಷನು, ಜವಾಬ್ದಾರಿ. ಒಂದು 2-3 ತಿಂಗಳಾದಮೇಲೆ ಆ ರಾಜನ ಒಬ್ಬ ಡೆಲಿಗೇಟ್, ಬೇರೆ ಒಂದು ರಾಜ್ಯದ ಇನ್ನೊಬ್ಬ ಮಂತ್ರಿ ಗೆಸ್ಟ್ ಆಗಿ ಈ ರಾಜನ ಒಂದು ಅರಮನೆಗೆ ಬರ್ತಾರೆ. ಆಗ ರಾಜ ಹೇಳ್ತಾನಂತೆ, ನಮ್ಮೂರಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ನಮ್ಮೂರಲ್ಲಿರುವಂಥ ಒಬ್ಬ 16 ವರ್ಷದ ಹುಡುಗನೂ ಕೂಡ ಎಷ್ಟು ತಾಕತ್ತಿದೆ, ಅವನಿಗೆ ಎಷ್ಟು ಶಕ್ತಿವಂತ ಅಂದರೆ ಒಂದು ಮದ ಏರಿರುವಂತಹ ಗೂಳಿನೂ ಕೂಡ ಹಿಡಿದು ನಿಲ್ಲಿಸ್ಬಿಡ್ತಾನೆ ಅವನು. ಅವಾಗ ಮಂತ್ರಿ ಹೇಳ್ತಾನಂತ, ಹೌದು ಹಾಗಾದ್ರೆ ತೋರಿಸಿ ನೋಡೋಣ ಅಂತ. ಸೊ ಆ ಯುವಕನನ್ನು ಕರ್ಕೊಂಡು ಹೋಗಿ ಆ ಗೂಳಿನ ಮತ್ತೆ ಬಿಟ್ಟು ಇದನ್ನು ಹಿಡಿ ಅಂತಾರೆ. ಅವ್ನು ಹಿಡಿಯೋಕ್ಕೆ ಹೋಗ್ತಾನೆ, ಆ ಗೂಳಿ ಎತ್ತಿ ಬಿಸಾಕದು, ಅವನ್ನ ಹೋಗ್ಬಿಡುತ್ತೆ. ಸೊ ರಾಜನಿಗೆ ಅವಾಗೇನಾಗುತ್ತೆ, ಮರ್ಯಾದೆ ಹೋಗ್ಬಿಡುತ್ತೆ ಅತಿಥಿಗಳ ಮುಂದೆ. ತಕ್ಷಣ ಅವನು ಯುವಕನನ್ನು ಕರೆದು ಕೇಳ್ತಾನಂತ, ಅಲ್ಲಪ್ಪ ಅವತ್ತು ನೋಡಿದ್ರೆ ಅಷ್ಟು ಚೆನ್ನಾಗಿ ಹಿಡಿದ್ಬಿಟ್ಟೆ ಗೂಳಿನ, ಸಲೀಸಾಗಿ ಹಿಡಿದ್ಬಿಟ್ಟೆ, ಇವತ್ತು ಯಾಕೆ ಇಷ್ಟು ಕಷ್ಟಪಡ್ತಿದ್ದೆ, ಗೂಳಿ ಎತ್ತಿ ಬಿಸಾಕ್ಬಿಡ್ತಲ್ಲ ನಿನ್ನ ಅಂತ. ಆಗ ಯುವಕ ಹೇಳ್ತಾನಂತೆ, ಅವತ್ತು ನನಗೇನು ಟೆನ್ಷನ್ ಇರಲಿಲ್ಲ, ತಿನ್ನೋದು ಮಲಗೋದು, ಇವತ್ತು ನನಗೆ 24 ಟೆನ್ಷನ್ ಇದೆ, ಆ ಟೆನ್ಷನಿಂದ ಮೆಂಟಲಿ ಫಿಸಿಕಲಿ ವೀಕ್ ಆಗಿಬಿಡ್ತೀನಿ ರಜಾ ಅಂತ. ಸೊ ಇದು ಏನನ್ನು ತೋರಿಸುತ್ತೆ ಅಂದರೆ, ನಾವು ಇವತ್ತೇನಿದ್ದೀವಿ, ನಿಮಗೆ ಯಾರಿಗಾದ್ರೂ ನಿಮ್ಮ ಫ್ಯಾಮಿಲಿಗೆ ಏನಾದ್ರು ರೆಸ್ಪಾನ್ಸಿಬಿಲಿಟೀಸ್ ಇದೆಯಾ? ಇವತ್ತು ಯಾರಾದರೂ ರೇಷನ್ ತೊಗೊಂಡು ಹೋಗ್ಬೇಕಾ? ಯಾರಾದರೂ ನಿಮ್ಮ ಫ್ಯಾಮಿಲಿಯ ಎಲ್ಲ ಜವಾಬ್ದಾರಿ ಓದ್ಕೊಂಡಿದ್ದೀರಾ? ಯಾರಾದರೂ ನಿಮ್ಮ ಯಾರಾದರೂ ಇವಾಗ ಓದ್ಕೊಂಡು ಜೊತೆ ಕೆಲಸ ಮಾಡ್ತಿದ್ದೀರಾ? ಏನಿಲ್ಲ ಅಲ್ವಾ? ನಿಮಗಿರುವಂಥ ಓನ್ಲಿ ಜಾಬ್ ಓದೋದು. ಸೊ ಓದುವಂಥ ವಯಸ್ಸಲ್ಲಿ ನಿಮ್ಮ ಮೈಂಡ್ಗೇನಿದೆ, ಜವಾಬ್ದಾರಿಗಳು ಕಡಿಮೆ ನಿಮಗೆ. ಈ ವಯಸ್ಸಲ್ಲಿ ನೀವು ಎಲ್ಲವನ್ನು ಕೂಡ ಮಾಡ್ಕೊಳ್ಳಿಲ್ಲ, ಎಲ್ಲವನ್ನು ಕೂಡ ಸಾಧಿಸದೆ ನೀವು ಒಂದು ಜೀವನದ ಕಡೆ ಹೋದರೆ ಆ ಜವಾಬ್ದಾರಿಗಳ ಭಾರ ಹೆಚ್ಚಾದಾಗ ನೀವೇನು ಮಾಡೋಕ್ಕಾಗಲ್ಲ. ಸುಮನ್ ಸರ್ ಅವರಷ್ಟು ಯಂಗ್ ಏಜಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಆ ಯಂಗ್ ಏಜಲ್ಲಿ ಅವ್ರು ಮಾಡೋಕ್ಕೆ ಸಾಧ್ಯ ಆಯಿತು. ಬಿಟ್ಟರೆ ಇದನ್ನೇ ಅವರು 50 ವರ್ಷ ಆದಮೇಲೆ ಮಾಡಬೇಕು ಅಂದ್ರೆ ಅವ್ರಿಗೆ ಅಷ್ಟೇ ಕಷ್ಟ ಆಗೋದು. ನಾವೆಲ್ಲ ಇವತ್ತು ಒಂದು ಶಾಲೆ ಒಳಗೆ ಹೋಗ್ಬಿಟ್ಟು ನೀನೇನಾಗ್ತೀಯ ಅಂತ ಕೇಳಿದ್ರೆ ಡಾಕ್ಟರು, ಇಂಜಿನಿಯರು, ಸೈಂಟಿಸ್ಟು, ಕ್ರಿಕೆಟರು, ಅದು ಇದು ಎಲ್ಲರೂ ಹೇಳ್ತಾರೆ. ಯಾರು ಕೂಡ ನಾನೊಬ್ಬ ಟೀಚರ್ ಆಗ್ತೀನಿ ಅಂತ ಹೇಳಲ್ಲ ಮಕ್ಕಳು. ಯಾಕೆ? ಟೀಚರ್ ಅಂದರೆ ಅಷ್ಟು ತಾತ್ಸಾರ ಇವತ್ತಿನ ಜನ್ರೇಷನಿಗೆ. ಬಟ್ ಒಬ್ಬ ಸಾಮಾನ್ಯ ಟೀಚರು ಕೂಡ ಇಷ್ಟು ದೊಡ್ಡ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋವಂಥವ್ರು ಸುಮನ್ ಸರು. 5 ವರ್ಷದಲ್ಲಿ ಇಂಥ ಒಂದು ಕಾಲೇಜ್ನ ಕಟ್ಟಿ ಅದನ್ನು ನಂಬರ್ 1 ಮಾಡೋದಿದೆಯಲ್ಲ, ಇದು ಸಾಮಾನ್ಯ ಅಲ್ವೇ ಅಲ್ಲ. ನನಗೆ ನಿಜವಾಗ್ಲೂ ಕೂಡ ಈ ಕಾಲೇಜಿನ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಇವತ್ತು ನೋಡಿದೆ, ಮತ್ತು ಬರಬೇಕಾದ್ರೆ ಒಂದಷ್ಟು ನೋಡ್ಕೊಬಂದೆ. ಇಷ್ಟು ದೊಡ್ಡ ಸಾಧನೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಮೇಲೆ ಯಾರಾದರೂ ನಾನು ಟೀಚರ್ ಆಗಲ್ಲ, ಟೀಚರಾಗಿ ಏನು ಸಾಧಿಸ್ಬೋದು ಅಂದರೆ ಸುಮನ್ ಸರ್ನ ಅವ್ರಿಗೆ ತೋರಿಸಿ. ಇನ್ನೊಂದು ಸೋಂಬೇರಿತನ. ಇಲ್ಲಿ ಎಷ್ಟು ಜನ ಸೋಂಬೇರಿಗಳಿದ್ದೀರಾ? ಬಾ 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 ಸೋಂಬೇರಿಗಳಿಗೆ ಏನು ಕನಸು? ನಾನು ಮಲಗಿದ್ದಲ್ಲೇ ಎಲ್ಲ ಆಗಬೇಕು, ಮಲಗಿದ್ದಲ್ಲೇ ಪಿಜ್ಜಾ ಬರಬೇಕು, ಪೆಪ್ಸಿ ಬರಬೇಕು, ಊಟ ಬರಬೇಕು, ನಾನು ಏನು ಕೆಲಸ ಮಾಡಬಾರ್ದು ಅಲ್ವಾ? ಹೀಗೆ ನಿಮ್ಮ ಥರನೇ ಒಬ್ಬ ಸೋಂಬೇರಿ ಇದ್ದ. ಅವನೇನು ಮಾಡ್ತಿದ್ದ, ಅವ್ನು ಹೆಚ್ಚು ಕಮ್ಮಿ 25 ವರ್ಷ ಒಂದು ಕೆಲಸನೂ ಕೂಡ ಸಿಕ್ಕಿತ್ತು. ಬಟ್ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಅಯ್ಯೋ ಯಾರು ಕೆಲಸಕ್ಕೆ ಹೋಗ್ತಾರೆ, ನನಗೆ ನಿದ್ದೆ ಮಾಡ್ತೀನಿ, ನನಗೆ ಮಲಗಿದ್ದಲ್ಲೇ ಎಲ್ಲ ತಂದುಕೊಡಿ, ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತೇಳಿ ಬರೀ ಮೈಗಳ್ತನ ಮಾಡ್ತಿದ್ದ, ಸೋಂಬೇರಿತನ ಮಾಡ್ತಿದ್ದ. ಸೊ ಹೀಗೆ ವರ್ಕ್ ಮಾಡದೆ ಒಂದೇ ಕಡೆ ಕೂತ್ಕೊಂಡ್ರೆ ಏನಾಗುತ್ತೆ? ಒಬೇಸಿಟಿ ಬರುತ್ತೆ, ಇಲ್ಲದೆ ಇರೋ ಕಾಯಿಲೆಗಳು ಬರುತ್ತೆ. ಸೊ ಹೈಪರ್ ಟೆನ್ಷನು, ಡಯಾಬಿಟಿಸ್ ಎಲ್ಲವೂ ಕೂಡ ಬರುತ್ತೆ. 35 ವರ್ಷಕ್ಕೆ ಹೊಗೆ ಹಾಕ್ಸ್ಕೊತಾನೆ. ಹೊಗೆ ಹಾಕ್ಸ್ಕೊಂಡು ಮೇಲೆ ಹೋಗ್ತಾನೆ. ಮೇಲೆ ಹೋದ್ಮೇಲೆ ದೇವದಾಸಿಯರು, ದೇವದೂತರು ಅವನು ಫುಲ್ಲು ರಾಜನ ಹತ್ರ ನೋಡ್ಕೊತಿದ್ದಾರೆ, ಕಾಲು ತುತ್ತಿದ್ದಾರೆ, ಮಲ್ಕೊಂಡಲ್ಲೇ ಊಟ ತಿಂಡಿ ಎಲ್ಲವೂ ಕೂಡ. ಅವನು ಎಂಥ ಸ್ವರ್ಗಕ್ಕೆ ಬಂದುಬಿಟ್ಟೆ, ನಾನು ಹಿಂಗಿದೆ ಅಂದರೆ ನಾನು ಮೊದಲೇ ಸತ್ತೋಗ್ಬಿಡ್ತಿದ್ನಲ್ಲ ಅಂಥೇಳಿ 1 ವರ್ಷಗಳ ಕಾಲ ಆ ದೇವದಾಸಿಯರು, ದೇವದೂತರು ಅವನ್ನ ಮೇಲೆ ಹೇಳೋದಕ್ಕೆ ಬಿಡಲ್ಲ. ಮಲಗಿದ್ದಲ್ಲೇ ಅವನಿಗೆ ಎಲ್ಲವನ್ನು ಕೂಡ ತಂದು ಕೊಡ್ತಾರೆ.
ಒಂದು ವರ್ಷ ಮಲಗಿ ಅವನಿಗೂ ತಲೆ ಕೆಡುತ್ತೆ. ಆ ದೇವದಾಸರೇ ಕೇಳ್ತಾರೆ, ಇದೇನರಯ್ಯ ಸ್ವರ್ಗದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಎದ್ದು ಓಡಾಡೋಕ್ಕಾದ್ರೂ ಬಿಡ್ರಯ್ಯ, ಒಂದೇ ಕಡೆ ಮಲಗಿ ನನಗೊಂಥರ ಇಲ್ಲೇ ಸಾಯಂಗಾಗ್ತಿದೆ ಅಂದಾಗ ಆ ವ್ಯಕ್ತಿ ಹೇಳ್ತಾನಂತೆ, ಇದು ಸ್ವರ್ಗ ಅಂತ ನಿನಗೆ ನಾವು ಯಾವಾಗ ಹೇಳಿದ್ವಿ? ಇದಲ್ಲಪ್ಪ ಸ್ವರ್ಗ. ಎಲ್ಲಿ ಭೂಮಿಯ ಮೇಲೆ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ತನ್ನ ಸಂಸಾರಕ್ಕೋಸ್ಕರ ತನಿಗೋಸ್ಕರ ಕಷ್ಟಪಟ್ಟು ಜೀವನ ಮಾಡ್ತಾನೋ, ಸಂತೋಷವನ್ನು ಕಂಡುಕೊಳ್ತಾನೋ ಅದೇ ಸ್ವರ್ಗ. ಮೇಲೆ ಏನಿಲ್ಲಪ್ಪ, ಇದು ನರಕ ಅಂತ. ನೀವೆಲ್ಲ ಒಂದು ಮೈಂಡ್ ಸೆಟಲ್ಲಿ ಬದುಕ್ತಿದ್ದೀರಾ, ಇಲ್ಲಿ ಒಂದು ಜೀವನ ಇದೆ, ಸತ್ ಮೇಲೆ ಒಂದು ಸ್ವರ್ಗ ಇದೆ, ನರಕ ಇದೆ ಅಂತ. ಇಲ್ಲ, ಇನ್ನು ಕೇಸ್ ನಾವು ಸತ್ ಮೇಲೆ ಹೋದ್ಮೇಲೆ ಹೆಂಗಿತ್ತು ಸ್ವರ್ಗ ಅಂತ ಯಾರಾದರೂ ಕೇಳಿದ್ರೆ ಹೆಂಗಿರುತ್ತೆ? ಎಂಥ ಟ್ವಿಸ್ಟು! ಅಯ್ಯೋ ಅದಾ ಸ್ವರ್ಗ ಅನ್ಸಲ್ವಾ ನಮಗೆ? ಇದೇ ಸ್ವರ್ಗ. ಇಲ್ಲೆಲ್ಲವೂ ಕೂಡ ನಮ್ಮ ಕೈಯಲ್ಲಿದೆ. ನಾವು ಕಷ್ಟಪಟ್ಟು ನಮ್ಮ ಫ್ಯಾಮಿಲಿನ ಬೆಳೆಸ್ಬೋದು, ನಾವು ಕಷ್ಟಪಟ್ಟು ನಮ್ಮ ಪೇರೆಂಟ್ಸ್ ಕನಸುಗಳನ್ನ ನನಸು ಮಾಡ್ಬೋದು, ನಾವು ಕಷ್ಟಪಟ್ಟು ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬೋದು. ಸೊ ಸೋಂಬೇರಿತನ ಓಕೆ. ಶಂಕರ್ ನಾಗವ್ರು ಒಂದು ಮಾತು ಹೇಳಿದ್ದಾರೆ, ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸಾಧಿಸು, ಬದುಕಿದ್ದಾಗ ಏನಾದರೂ ಸಾಧಿಸು ಅಂತ. ಸೊ ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಬದುಕಿರ್ಬೇಕಾದ್ರೆ ಏನಾದರೂ ಸಾಧಿಸಿ. ಇನ್ನೊಂದು ಲೈನ್ ಓದಿದ್ದೆ, ಜಗವೆಲ್ಲ ದುಡಿಯುತ್ತಿದೆ ನೋಡೊಮ್ಮೆ ಎದ್ದು, ದುಡಿದು ತಿನ್ನುವುದೇ ಬಡತನಕ್ಕೆ ಮದ್ದು. ನಿಮಗೆ ಹೇಳೋದಾದರೆ, ಜಗವೆಲ್ಲ ಓದುತ್ತಿದೆ ನೋಡೊಮ್ಮೆ ಎದ್ದು, ಓದಿ ಬದುಕುವುದೇ ನಿಮ್ಮ ಒಂದು ಬಡತನಕ್ಕೆ ಮದ್ದು. ಇಲ್ಲಿ ಎಷ್ಟು ಜನ ಬಡವ್ರ ಮನೆ ಮಕ್ಕಳಿದ್ದೀರಾ? ಮಿಡಿಲ್ ಕ್ಲಾಸ್ ಸರ್, ನಾವು ಕಷ್ಟಪಟ್ಟು ಬರ್ತಿದ್ದೀವಿ ಸರ್. ಎಷ್ಟು ಜನ ಇದ್ದೀರಾ? 90% ಇದ್ದೀರಾ. 90% ಇದ್ದೀರಾ. ನೀವು ಇವತ್ತು ಬಡವರ ಮನೇಲಿ ಹುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ, ಬಟ್ ನೀವು ಬಡವರ ಮನೆಯಲ್ಲೇ ಸತ್ತರೆ ಅದು ನಿಮ್ಮ ತಪ್ಪು ಮಕ್ಕಳ. ಇವತ್ತು ನಿಮ್ಮ ತಂದೆ, ಈ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ನಿಮಗೆ. ನಿಮ್ಮ ಕಾಲೇಜಿನ ಒಬ್ಬ ಯುವಕ, ನಿಮ್ಮ ವಯಸ್ಸಿನ ಒಬ್ಬ ಯುವಕ, ಅವನಿಗೆ ಅವನ ತಂದೆ ಹೇಗಿದ್ರು ಅಂದರೆ, ನಿಮ್ಮ ಒಂದು ಕಾಲೇಜಿಗೆ ಹೋಗುವಂಥ ಯುವಕ, ಅವ್ರ ತಂದೆ ಹೇಗಿದ್ರು ಅಂದರೆ, ಅವ್ರ ತಂದೆಗೆ ಒಂದು ಕಣ್ಣಿರಲಿಲ್ಲ, ಮೈ ಕೈಯೆಲ್ಲ ಊದ್ಕೊಂಡು, ಮುಖ ಎಲ್ಲ ಊದ್ಕೊಂಡಿರುತ್ತೆ ಯಾವಾಗಲೂ ಕೂಡ. ಅವನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವ್ರ ತಂದೆ ಯಾವಾಗಾದರೂ ಒಂದು ಸಲ ಪೇರೆಂಟ್ಸ್ ಮೀಟಿಂಗು ಏನಕ್ಕಾದರೂ ಕಾಲೇಜಿಗೆ ಹೋದಾಗ ಅವ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಅವ್ರ ತಂದೆನ ತೋರಿಸಿ ಅವ್ನಿಗೆ ಹೀಯಾಳ್ಸೋರು, ನೀವಪ್ಪ ಏನೋ ಹಿಂಗಿದ್ದಾರೆ ಅಂತ. ಸೊ ಆ ಹುಡುಗನಿಗೆ ಏನಾಯಿತು, ಮುಜುಗರ ಆಯಿತು. ಮನೆಗೆ ಬಂದು ಹೇಳ್ತಾನೆ, ಅಪ್ಪ ಇನ್ಮೇಲೆ ನಾನು ಕಾಲೇಜ್ ಕಡೆ ಬರಬೇಡ, ನಿನಗೆ ನೋಡ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಅಣಗಿಸ್ತಾರೆ ಅಂತ. ಸರಿನಪ್ಪ ಆಯಿತು ಅಂತೇಳಿ ಅವತ್ತಿಂದ ಅವರಪ್ಪ ಕಾಲೇಜ್ ಕಡೆ ಬರೋದು ನಿಲ್ಲಿಸ್ತಾರೆ. ಒಂದು ಕಣ್ಣಿಲ್ಲ, ಮುಖ ಎಲ್ಲ ಊದ್ಕೊಂಡಿದೆ ಅವರಪ್ಪ ಅಂತ, ನೋಡೋದಕ್ಕೆ ಸ್ವಲ್ಪ ವಿಕಾರವಾಗಿದ್ದಾರೆ. ಸೊ ಆ ಹುಡುಗ ಒಂದು ಒಳ್ಳೆ ಡಿಸ್ಟಿಂಕ್ಷನ್ ತೆಗಿತಾನೆ, ಒಂದೊಳ್ಳೆ ಕಾಲೇಜಲ್ಲಿ ಓದ್ತಾನೆ, ಒಂದು ಒಳ್ಳೆ ಕೆಲಸ ತೊಗೊತಾನೆ. ಕೆಲಸ ತಗೊಂಡ ತಕ್ಷಣ ಅವ್ನು ಮೊದಲು ಮಾಡೋ ಕೆಲಸನೇ, ನನ್ನ ಕಲೀಗ್ಸ್ ಎಲ್ಲರೂ ನಿನ್ನ ನೋಡಿ ಅಸಹ್ಯ ಪಡ್ಕೊತಾರೆ, ನೀನು ವೃದ್ಧಾಶ್ರಮಕ್ಕೆ ಹೋಗುವಂಥವನ್ನ ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತಾನೆ. ವೃದ್ಧಾಶ್ರಮಕ್ಕೆ ಹೋಗಿ ವಿತಿನ್ ಎ ವೀಕ್ ಅವ್ರ ತಂದೆ ತೀರ್ಕೊತಾರೆ. ಅವ್ರ ತಂದೆಯ ಒಂದು ಅಂತ್ಯ ಸಂಸ್ಕಾರಕ್ಕೆ ಆ ಹುಡುಗ ಹೋದಾಗ ಅವರ ದೊಡ್ಡಪ್ಪ ಒಬ್ರು ಬಂದು ಅವನಿಗೆ ಹೇಳ್ತಾರಂತೆ, ಅಲ್ಲ ನಿಮ್ಮ ತಂದೆ ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ನೀನು ಸ್ಕೂಲ್ ಹತ್ರ ಕಾಲೇಜ್ ಹತ್ರ ಬರೋದಕ್ಕೆ ಬಿಡ್ತಿರ್ಲಿಲ್ಲ, ಅವನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದೆ. ನಿಮ್ಮ ತಂದೆಗೆ ಯಾಕೆ ಕಣ್ಣಿಲ್ಲ ಅಂತ ನಿನಗೆ ಗೊತ್ತಾ? ನೀನು ಸಣ್ಣವನಿರ್ಬೇಕಾದ್ರೆ ಪೆನ್ಸಿಲ್ ತಗೊಂಡು ನಿಮ್ಮ ತಂದೆಯ ಕಣ್ಣಿಗೆ ಚುಚ್ಚಿಬಿಟ್ಟಿದಪ್ಪ. ನಿಮಗೆ ತಾಯಿಲ್ಲ ಅನ್ನುವಂಥ ಮಗು ಅಂತ ಅವನು ನಿನಗೊಂದು ಹೊಡ್ತಾನೂ ಕೂಡ ಹೊಡೆದಿಲ್ಲ. ಅವ್ನ ಕಣ್ಣು ಹೋಗಿದ್ರು ಕೂಡ ನಿನ್ನನ್ನು ಇನ್ನೊಂದು ಕಣ್ಣು ಅಂತ ಹೇಳ್ಕೊಂಡು ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಂಡ. ನೀನು ಸಣ್ಣವನಿದ್ದಾಗ ನಿನಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು, ನೀನು ಸತ್ತೇ ಹೋಗ್ತೀಯ ಅಂದಾಗ ನಿಮ್ಮ ತಂದೆ ಅವರ ಒಂದು ಕಿಡ್ನಿನ ಕೊಟ್ಟು ನಿನಗೆ ಉಳಿಸ್ಕೊಂಡಿದ್ದಾರೆ. ನಿನಗಿರೋದು ಒಂದೇ ಕಿಡ್ನಿ, ನಿಮ್ಮ ತಂದೆಗೂ ಕೂಡ ಒಂದೇ ಕಿಡ್ನಿ ಇತ್ತು. ಆಮೇಲೆ ವಯಸ್ಸಾದಂಗೆ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿ ಅವ್ರ ಮುಖ ಎಲ್ಲ ಊದ್ಕೋತಿತ್ತು, ಕೈಕಾಲು ಊದ್ಕೋತಿತ್ತು, ಅವರು ವಿಕಾರವಾಗಿ ಕಾಣ್ತಿದ್ದುದು ಅವರಿಂದಲ್ಲ ನಿನ್ನಿಂದ ಅಂತ. ಇವತ್ತೇನಾದರೂ ನಿಮ್ಮ ತಂದೆ ತಾಯಿ ಶ್ರೀಮಂತರಿಲ್ಲ, ಬಡವರಿದ್ದಾರೆ ಅಂದರೆ ಅವರೆಲ್ಲ ಇನ್ವೆಸ್ಟ್ಮೆಂಟು ನಿಮ್ಮ ಮೇಲೆ ಮಾಡಿದ್ದಾರೆ. ಇವತ್ತೇನಾದ್ರು ನಿಮ್ಮ ತಂದೆ ತಾಯಿ ಹೆಲ್ತ್ ಸರಿ ಇಲ್ಲ ಅಂದರೆ ಅವರ ಹೆಲ್ತ್ ಹಾಳಾಗೋದಕ್ಕೆ 90% ಆಫ್ ಕಾರಣ ನಾವೇ ಇರ್ತೀವಿ. ಬಿಕಾಸ್ ಅವ್ರ ಫೋಕಸ್ ಎಲ್ಲ ನಮ್ಮ ಮೇಲೆ ಇರುತ್ತೆ. ಸೊ ಸರ್ ಎಲ್ಲೋದ್ರೂ ಕೂಡ ಏನು ಹೇಳ್ತಿರ್ತಾರೆ, ತಂದೆ ತಾಯಿಗೊಳ್ಳೆ ಮಕ್ಕಳಾಗಿ, ಸಮಾಜಕ್ಕೊಳ್ಳೆ ಪ್ರಜೆಯಾಗಿ ಅಂತ. ಸೊ ಮಕ್ಕಳ, ನಿಮ್ಮ ತಂದೆ ತಾಯಿ ಏನೇ ಮಾಡಿರಲಿ, ಶ್ರೀಮಂತರಿರಲಿ ಬಡವರಿರಲಿ, ನಿಮ್ಮ ತಂದೆ ತಾಯಿಯನ್ನು ನೀವು ಸಕ್ಸಸ್ಫುಲ್ ಆದಮೇಲೆ ಕೈ ಬಿಡಬೇಡಿ. ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳು. ಬಿಕಾಸ್ ಅವರು ಅವರ ಇಡೀ ಜೀವಮಾನವನ್ನು ನಿಮಗೋಸ್ಕರ ಅಂತ ಮುಡಿಪಾಗಿಟ್ಟಿರ್ತಾರೆ, ನೀವು ಚೆನ್ನಾಗಿರಬೇಕು ಅಂತ. ನೋಡ್ಕೋತೀರಾ? ಓಕೆ, ಮಾರ್ಕ್ಸ್ 1-2 ಮಾರ್ಕ್ಸ್ ಕಡಿಮೆ ಬರಲಿ, ಓಕೆ, 1-2 ಗ್ರೇಡ್ ಕಡಿಮೆ ಬರಲಿ, ಓಕೆ. ಬಟ್ ಎಕ್ಸೆಲ್ ಕಾಲೇಜಲ್ಲಿ ಓದಿದ್ದೀರಾ ಅಂದರೆ ನಿಮ್ಮ ಬಿಹೇವಿಯರಲ್ಲಿ, ನಿಮ್ಮ ವ್ಯಕ್ತಿತ್ವದಲ್ಲಿ ಇಷ್ಟು ಕೂಡ ವ್ಯತ್ಯಾಸ ಇರಬಾರ್ದು. ಸರ್ ಅದ್ರ ಜೊತೆ ಇನ್ನೊಂದು ಸೇರಿಸ್ಬೋದಿತ್ತಲ್ಲ,
ಮಕ್ಕಳು ಒಳ್ಳೆ ಟಾಪರ್ಸ್ ಆಗಬೇಕು ಅಂತ, ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ಪ್ರಜೆ ಆಗಬೇಕು ಅನ್ನೋದ್ರ ಜೊತೆಗೆ ಎಲ್ಲ ಮಕ್ಕಳು ಟಾಪರ್ಸ್ ಆಗಬೇಕು, ಎಲ್ಲ ಮಕ್ಕಳು ಎಜುಕೇಟೆಡ್ ಆಗಬೇಕು ಅಂತ ಅವ್ರು ಸೇರಿಸೇ ಇಲ್ವಲ್ಲ. ಯಾಕೆ? ಅದು ಇಂಪಾರ್ಟೆಂಟ್ ಹೌದು, ಬಟ್ ಅದೇ ಜೀವನ ಅಲ್ಲ. ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿದ್ದರೆ ನೀವು ಒಂದೆರಡು ಮಾರ್ಕ್ಸ್ ಕಡಿಮೆ ತೆಗೆದ್ರೂ ಕೂಡ ನೀವು ಮೇಲೆ ಹೋಗೇ ಹೋಗ್ತೀರ. ಸೊ ನಿಮ್ಮ ವ್ಯಕ್ತಿತ್ವದ ಮೇಲೆ ಆದಷ್ಟು ಫೋಕಸ್ ಮಾಡಿ. ಒಬ್ಬ ಬಡ ಮನೇಲಿ ಹುಟ್ಟಿದಂಥ ಒಬ್ಬ ಯುವಕನಿಗೆ ಅವ್ರ ತಂದೆ ಕರೆದ್ಬಿಟ್ಟು ಒಂದು ಹಳೆ ಟೀ ಶರ್ಟ್ನ ಕೊಟ್ಬಿಟ್ಟು, ಈ ಟೀ ಶರ್ಟ್ ಎಷ್ಟು ಬೆಲೆ ಬಾಳುತ್ತೆ ಅಂತ ಕೇಳ್ತಾರೆ. ಆ ಹುಡುಗ $1 ಅಪ್ಪ, ಬಿಕಾಸ್ ಇದು ಅಮೇರಿಕಾದಲ್ಲಿ ನಡೆದಂಥ ಕತೆ. $1 ಅಪ್ಪ. ಸರಿನಪ್ಪ, ಈ ಟೀ ಶರ್ಟ್ನ $2 ಹೇಗಾದರೂ ಮಾಡಿ ಮಾರಾಟ ಮಾಡ್ತೀಯಾ? ಸರಿನಪ್ಪ ಆಯಿತು ಅಂಥೇಳಿ ಆ ಟೀ ಶರ್ಟ್ನ ತೊಗೊಂಡು ಹೋಗ್ತಾನೆ. ಚೆನ್ನಾಗಿ ಒಗ್ದು ಅದನ್ನು ಐರನ್ ಮಾಡಿ ಎಲ್ಲೋ ಒಂದು ಕಡೆ ಮಾರ್ಕೆಟಲ್ಲಿ ಗಂಟೆಗಟ್ಟಲೆ ನಿಂತ್ಕೊಂಡು ಹೇಗೋ $2 ಮಾರಾಟ ಮಾಡ್ಕೊಂಡು ಬರ್ತಾನೆ. ಇನ್ನೊಂದು ತಿಂಗಳು ಕಳೆದ್ಮೇಲೆ ಅದೇ ಥರದ ಹಳೆ ಟೀ ಶರ್ಟ್ನ ತೋರಿಸ್ಬಿಟ್ಟು ಇದನ್ನು ಇವತ್ತು $20 ಮಾರಾಟ ಮಾಡ್ಕೊಬಾ ಅಂತ. ಆ ಹುಡುಗ ಆಗುತ್ತಾ ಇಲ್ಲ ಯೋಚನೆ ಮಾಡೋದಿಲ್ಲ. ಸರಿ ಅಂತೇಳಿ ಅದನ್ನು ತೊಗೊಂಡು ಹೋಗ್ತಾನೆ. ಅವನು ಪೇಂಟಿಂಗ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇರ್ತಾನೆ. ಆ ಟೀ ಶರ್ಟ್ನ ಮೇಲೆ ಮಿಕ್ಕಿ ಮೌಸ್ನ ಪೇಂಟಿಂಗ್ ಮಾಡ್ತಾನೆ. ಶ್ರೀಮಂತರ ಮನೆ ಮಕ್ಕಳು ಓದುವಂಥ ಒಂದು ಕಾನ್ವೆಂಟ್ನ ಹೊರಗೆ ಹೋಗ್ಬಿಟ್ಟು ಆ ಟೀ ಶರ್ಟ್ನ ಶ್ರೀಮಂತರ ಮನೆ ಮಕ್ಕಳಿಗೆ $20 ಮಾರಾಟ ಮಾಡಿ ಬರ್ತಾನೆ. ಇದನ್ನು ನೋಡಿದಂಥ ಅವ್ರ ತಂದೆ ಅದೇ ಥರದ ಇನ್ನೊಂದು ಟೀ ಶರ್ಟ್ನ ಕೊಟ್ಬಿಟ್ಟು ಇದನ್ನು $200 ಮಾರಾಟ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ಆ ಹುಡುಗನಿಗೆ ಇವಾಗ ಸ್ವಲ್ಪ ಡೌಟ್ ಬರುತ್ತೆ. $1 ಶರ್ಟು $200 ಹೆಂಗೆ ಮಾರಾಟ ಮಾಡೋದು? ಸರಿ ಕೊಡಪ್ಪ ಅಂತೇಳಿ ಇಸ್ಕೊತಾನೆ. ಆವತ್ತಿನ ದಿನ ಅವರ ಊರಲ್ಲಿ ಒಬ್ಬ ದೊಡ್ಡ ಸೆಲೆಬ್ರಿಟಿ ಬಂದಿರ್ತಾರೆ ಒಂದು ಕಾನ್ಸರ್ಟ್ ಮಾಡೋದಕ್ಕೆ ಅಂತ. ಸೊ ಇವನು ತಲೆ ಓಡಿಸ್ತಾನೆ. ಆ ಸೆಲೆಬ್ರಿಟಿ ಇದ್ದಂಥ ಜಾಗಕ್ಕೆ ಹೋಗಿ ಎಲ್ಲ ಜನಗಳ ಮಧ್ಯೆ ನುಗ್ಗಿ ನನಗೆ ಆಟೋಗ್ರಾಫ್ ಬೇಕು ಅಂತೇಳಿ ಆ ಟೀ ಶರ್ಟ್ನ ತೋರಿಸ್ತಾನೆ. ಆ ಸೆಲೆಬ್ರಿಟಿ ಎಲ್ಲರನ್ನೂ ಬಿಟ್ಟು ಸಣ್ಣ ಹುಡುಗ ಅಂತೇಳಿ ಇವನ್ನೇ ಕರೆದು ಅದ್ರ ಮೇಲೆ ಆಟೋಗ್ರಾಫ್ ಮಾಡ್ತಾರೆ. ಅವ್ನು ಹೊರಗಡೆ ಬಂದು ಎಷ್ಟೋ ಜನರಿಗೆ ಆಟೋಗ್ರಾಫ್ ಸಿಕ್ಕಿರಲ್ಲ. ಆ ಸೆಲೆಬ್ರಿಟಿ ಆಟೋಗ್ರಾಫ್ ಮಾಡಿರುವಂಥ ಟೀ ಶರ್ಟ್ ನನ್ನ ಹತ್ರ ಇದೆ, ಇದಕ್ಕೆ ಎಷ್ಟು ಕೊಡ್ತೀರಾ ಅಂತ ಕೂಗ್ತಾನೆ, ಬಿಡ್ ಮಾಡ್ತಾನೆ. ಅದರೊಳಗಿದ್ದಂಥ ಒಬ್ಬ ಶ್ರೀಮಂತ ವ್ಯಕ್ತಿ $2,000 ಕೊಡ್ತೀನಿ, ಇದು ನನಗೆ ಕೊಡಪ್ಪ ಅಂಥೇಳಿ ಅದನ್ನು ತಗೊಂಡು ಹೋಗ್ತಾನೆ. ಆ ವ್ಯಕ್ತಿಯ ಹುಡುಗ $2,000 ತಗೊಂಡೋಗಿ ಅವರ ತಂದೆ ಕೈ ಕೊಡ್ತಾನೆ. $1 ಶರ್ಟು $2 ಮಾರಾಟ ಮಾಡಬೇಕಾದ್ರೆ ಓಕೆ, $20 ಮಾರಾಟ ಮಾಡಬೇಕಾದ್ರೆ ಓಕೆ, $2,000 ಮಾರಾಟ ಮಾಡ್ಬೋದು ಅನ್ನೋಂಥ ಒಂದು ಪರಿಕಲ್ಪನೆ ಆ ಹುಡುಗನ ಮನಸ್ಸಿಗೆ ಬರೋದಕ್ಕಾದ್ರೂ ಸಾಧ್ಯನಾ? ಇಲ್ಲ. ಬಟ್ ಸ್ಟಿಲ್ ಅವನೇನು ಮಾಡ್ದ? ಪ್ರಯತ್ನ ಮಾಡ್ದ, ನಂಬಿಕೆ ಇಟ್ಟ. ಸೊ ನಮಗೆ ನೀವು ಯಾರಾದರೂ ಒಬ್ಬರು ಕೇಳಿದ್ರೆ ನೀನು ಸ್ಟೇಟ್ ಟಾಪರ್ ಆಗ್ಬೋದಾ? ನೀಟಲ್ಲಿ ಸ್ಟೇಟಿಗೆ ಟಾಪರ್ ಆಗ್ಬೋದಾ? ಯಾರಾದರೂ ಕೇಳಿದ್ರೆ ಆಗಬಹುದಾ? ಆಗಬಹುದು. ನಿಮಗೆ ನಂಬಿಕೆ ಇರಬೇಕು. ಯಾವುದಾದ್ರೂ ಒಂದು ಗೋಲ್, ಒಂದು ಕೆಲಸವನ್ನು ಕೊಟ್ಟಾಗ ಆ ಕೆಲಸವನ್ನು ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ 100 ದಾರಿಗಳು ಕಾಣಿಸ್ತವೆ. ಇದನ್ನು ಹೆಂಗೆ ಮಾಡೋಕ್ಕಾಗತ್ತೆ ಅಂದರೆ ಮುಂದೆ ಇರುವಂಥ 100 ದಾರಿಗಳು ಕೂಡ ನಮಗೆ ಕಾಣಿಸೋದೇ ಇಲ್ಲ. ಸೊ ಇನ್ಮೇಲೆ ಯಾವುದಾದ್ರೂ ಒಂದು ಕೆಲಸ ನಿಮಗೆ ಕೊಟ್ಟಾಗ ಆ ಕೆಲಸವನ್ನು ನಾನು ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡಬೇಕೇ ಹೊರತು ಆ ಕೆಲಸ ನಾನು ಹೇಗೆ ಮಾಡೋಕ್ಕಾಗಲ್ಲ ಅಂತ ಯಾವತ್ತೂ ಕೂಡ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಮ್ಮ ಮನೆ ಕಟ್ತೀವಿ. ಮನೆಯಲ್ಲಿ ಒಂದು ಒಳ್ಳೆ ಸೋಫಾ ಸೆಟ್ಟು, ನಮ್ಮ ಕೈಯಲ್ಲಿ ಒಂದು ಒಳ್ಳೆ ಮೊಬೈಲ್ ಸೆಟ್ಟು, ವಯಸ್ಸಾದರೆ ಹಲ್ಲಿನ ಸೆಟ್ಟು, ಮನೆ ಒಳಗಡೆ ಡೈನಿಂಗ್ ಸೆಟ್ಟು, ಎಲ್ಲ ಸೆಟ್ಗಳನ್ನ ತಂದಿಟ್ಕೊತೀವಿ. ಬಟ್ ಇವ್ಯಾವುದು ನಮ್ಮ ಜೀವನ ನಿರ್ಧರಿಸೋದಿಲ್ಲ. ನಮ್ಮ ಜೀವನವನ್ನು ನಿರ್ಧರಿಸೋದು ನಮ್ಮ ಮೈಂಡ್ ಸೆಟ್ಟು. ರಾಮ ಮತ್ತು ರಾವಣರಲ್ಲಿ ಅಳತೆ ಮಾಡಿ ನೋಡಿದ್ರೆ ಇಬ್ಬರೂ ಕೂಡ ಜ್ಞಾನಿಗಳು, ಇಬ್ಬರು ಕೂಡ ರಾಜನೇ. ರಾವಣನ ಹತ್ರ ಚಿನ್ನದ ಲಂಕೆ ಇತ್ತು, ಶಿವನ ಒಂದು ದೀಕ್ಷೆ ಇತ್ತು, ವಿದ್ಯೆ ಇತ್ತು, ಶಕ್ತಿ ಇತ್ತು, ಎಲ್ಲವೂ ಕೂಡ ಇತ್ತು. ಬಟ್ ಮೈಂಡ್ ಸೆಟ್ ಹಾಳಾಗಿತ್ತು. ಸೊ ಅವನು ಸತ್ತ. ರಾಮನ ಹತ್ರ ಏನೂ ಇರಲಿಲ್ಲ. ಇರುವಂಥ ಊರನ್ನು, ಇರುವಂಥ ರಾಜ್ಯವನ್ನು ಬಿಟ್ಟು ಬಂದಿದ್ದ, ಹೆಂಡತಿಯನ್ನು ಕೂಡ ಕಳ್ಕೊಂಡಿದ್ದ, ಕಾಡಲ್ಲಿದ್ದ. ಆದರೂ ಕೂಡ ರಾಮನ ಒಂದು ಮೈಂಡ್ ಸೆಟ್ ಸರಿಯಾಗಿತ್ತು. 2010ರಿಂದ ಹಿಂದೆ IQನ ಜಗತ್ತಾಗಿತ್ತು. IQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್. ಇಂಟೆಲಿಜೆಂಟ್ ಕೋಶೆಂಟ್ ಯಾರ್ದು ಹೆಚ್ಚಾಗಿರುತ್ತೋ ಅವರ ಒಂದು ಜಗತ್ತಾಗಿತ್ತು. ಇಂಟೆಲಿಜೆಂಟ್ ಕೋಶೆಂಟ್ ಅಂದರೆ ಯಾವ ಹುಡುಗ ಚೆನ್ನಾಗಿ ಓದ್ತಾನೋ, ಯಾರಿಗೆ ಒಳ್ಳೆ ಮೆಮೊರಿ ಪವರ್ ಇದೆ, ಯಾವ ಹುಡುಗ ಒಳ್ಳೆ ಮಾರ್ಕ್ಸ್ ತಗೊತಾನೋ ಅವರು IQ ಹೆಚ್ಚಾಗಿದೆ ಅಂತ. ಸೊ ಅವರ ಜಗತ್ತಾಗಿತ್ತು. ಯಾರು IQ ಹೆಚ್ಚಾಗಿದೆಯೋ ಅವ್ರ ಜಗತ್ತನ್ನು ಆಳ್ತಿದ್ರು. ಬಟ್ 2010ರಿಂದ ಈ ಕಡೆ EQನ ಜಗತ್ತಾಗಿದೆ. EQ ಅಂದರೆ ಎಮೋಷ್ನಲ್ ಕೋಶೆಂಟ್. ಏನು ಎಮೋಷ್ನಲ್ ಕೋಶೆಂಟ್ ಅಂದರೆ? ಎಮೋಷ್ನಲ್ ಕೋಶೆಂಟ್ ಅಂದರೆ ಹೇಗೆ ಒಬ್ಬ ಹುಡುಗ ತನ್ನ ಕೋಪವನ್ನು ಹ್ಯಾಂಡಲ್ ಮಾಡ್ತಾನೆ, ತನ್ನ ಡಿಪ್ರೆಷನ್ನ ಹ್ಯಾಂಡಲ್ ಮಾಡ್ತಾನೆ, ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ. ಇದು ಬಹಳ ಮುಖ್ಯ. ನಿಮ್ಮ IQ ಚೆನ್ನಾಗಿದ್ದರೆ ನೀವು 99% ಮಾರ್ಕ್ಸ್ ತೊಗೋಬೋದು, ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೋಬೋದು, ಒಬ್ಬ ಡಾಕ್ಟರ್ ಆಗ್ಬೋದು.
ಬಟ್ ನಿಮ್ಮ EQ ಚೆನ್ನಾಗಿಲ್ಲ ಅಂದರೆ ನೀವೊಬ್ಬ ಸಕ್ಸಸ್ಫುಲ್ ಡಾಕ್ಟರ್ ಆಗೋದಕ್ಕಾಗಲ್ಲ, ನೀವೊಬ್ಬ ಒಳ್ಳೆ ಡಾಕ್ಟರ್ ಆಗೋದಕ್ಕಾಗಲ್ಲ. ನೀವು ಹೋಮಿಯೋಪತಿ ಓದ್ತಿರೋ, ನೀವು ಆಲೋಪತಿ ಓದ್ತಿರೋ, ನ್ಯಾಚುರೋಪತಿ ಓದ್ತಿರೋ, ಏನು ಬೇಕಾದರೂ ಓದಿ, ಒಬ್ಬ ಡಾಕ್ಟರ್ಗೆ ಎಂಪತಿ ಇರಬೇಕು ಅಂತ ಹೇಳ್ತಾರೆ ದೊಡ್ಡವರು. ಜನಗಳ ಮೇಲೆ ಎಂಪತಿನೇ ಇಲ್ಲ, ಬರೀ ನಾನು ಫೀಸಿಗೋಸ್ಕರ ಕೂತ್ಕೊಳ್ತೀನಿ ಕ್ಲಿನಿಕಲ್ಲಿ, ಹಾಸ್ಪಿಟಲಲ್ಲಿ ಅಂದರೆ ನೀವೊಬ್ಬ ಒಳ್ಳೆ ಡಾಕ್ಟರ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಹತ್ರ ತೋರಿಸ್ಕೊಂಡು ಹೊರಗಡೆ ಅವನೇನು ಫ್ರೀ ನೋಡಿದ್ನ, ದುಡ್ಡಿಸ್ಕೊಳ್ತಾನೆ ನೋಡಿದ್ದು ಅಂತ. ನೀವು ಅದೇ ಒಬ್ಬ ವ್ಯಕ್ತಿಗೆ ಹೆಲ್ಪ್ ಮಾಡಿದ್ರೆ ಏನು ಗುರು, ಡಾಕ್ಟ್ರು ದೇವರು ಅಂತ ನೋಡ್ತಾರೆ. ಸೊ ನೀವೆಲ್ಲರೂ ಮುಂದೆ ದೇವರಾಗೋದಕ್ಕೆ ಹೊರಟಿದ್ದೀರ. ಸೊ ಈ ಇಂಟೆಲಿಜೆಂಟ್ ಕೋಷೆಂಟ್ನ ಜೊತೆಗೆ ಎಮೋಷ್ನಲ್ ಕೋಷೆಂಟ್ನ ಬೆಳೆಸ್ಕೊಳ್ಳಿ. ಎಮೋಷ್ನಲಿ ನೀವು ಸ್ಟ್ರಾಂಗ್ ಆಗಿರಿ. ಒಂದು ಡಿಪ್ರೆಷನ್ನ ಹ್ಯಾಂಡಲ್ ಮಾಡೋದನ್ನು ಕಲೀರಿ, ಒಂದು ಬ್ರೇಕಪ್ನ ಹ್ಯಾಂಡಲ್ ಮಾಡೋದನ್ನು ಕಲೀರಿ, ಒಂದು ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದನ್ನು ಕಲೀರಿ. ಆಗ ಮಾತ್ರ ನೀವು ಮುಂದೆ ಹೋಗ್ತೀರಾ. ಬಿಟ್ಟರೆ ಈ ಇಂಟೆಲಿಜೆಂಟ್ ಕೋಷೆಂಟ್ ಏನಿದೆ ನಿಮ್ಮನ್ನ ಸಕ್ಸಸ್ ಮೇಲೆ ತಗೊಂಡೋಗಿ ಹತ್ತಿಸ್ಬೋದು, ಒಂದು ಪಟ್ಟದಲ್ಲಿ ಕೂರಿಸ್ಬೋದು. ಬಟ್ ಆ ಪಟ್ಟದಲ್ಲಿ ನೀವು ಎಷ್ಟು ವರ್ಷ ಕೂತ್ಕೊತೀರಾ, ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಎಷ್ಟು ವರ್ಷ ಅಲ್ಲಿರ್ತೀರಾ ಅನ್ನೋದು ನಿಮ್ಮ ಎಮೋಷ್ನಲ್ ಕೋಷೆಂಟ್ ಮೇಲೆ ಡಿಪೆಂಡ್ ಆಗಿದೆ. ರಾಜಕಾರಣಿಗಳಿಗೆ IQ ಇಲ್ಲ, EQ ಇದೆ. ನಿಮ್ಮ ನರನಾಡಿ ತಿಳ್ಕೊಂಡಿದ್ದಾರೆ, ನಿಮ್ಮ ಹತ್ರ ಯಾವಾಗ ಹೆಂಗೆ ಮಾತಾಡ್ಬೇಕು ತಿಳ್ಕೊಂಡಿದ್ದಾರೆ, ದೇಶ ಆಳ್ತಿದ್ದಾರೆ. IAS ಅಧಿಕಾರಿಗಳಿಗೆ IQ ಎರಡೂ ಇದೆ. ಅದಕ್ಕೆ ಅವರು ರಾಜಕಾರಣಿಗಳನ್ನು ಜನಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ದೇಶ ನಡೆಸ್ತಿದ್ದಾರೆ. ಸಾಮಾನ್ಯ ಜನಗಳಿಗೆ IQ ಇದೆ, EQ ಇಲ್ಲ. ಸೊ ಬೇರೆ ಡಾಕ್ಟರ್ಗಳ ಹತ್ರ ಕೌನ್ಸಿಲಿಂಗ್ ತಗೊತಿದ್ದಾರೆ, ಅಯ್ಯೋ ನನ್ನ ಜೀವನ ಕಷ್ಟದಲ್ಲಿದೆ, ಕಷ್ಟ ಅಂತ ಬದುಕ್ತಿದ್ದಾರೆ. ಸೊ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ನೀಟ್ ಕ್ರ್ಯಾಕ್ ಮಾಡೋದ್ರ ಜೊತೆಗೆ ನಿಮ್ಮ ಏನು ಹೆಚ್ಚಾಗಿರಬೇಕು, EQ ಚೆನ್ನಾಗಿರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಡಿಪ್ರೆಷನ್ ಯಾರ್ಯಾರು ಅನುಭವಿಸಿದ್ದೀರಾ? ಚಾನ್ಸೇ ಇಲ್ಲ. ಈ ವಯಸ್ಸಲ್ಲಿ ಏನೇನೋ ಆಗೋಗಿರುತ್ತೆ ಲೈಫಲ್ಲಿ, ನನಗೆ ಗೊತ್ತು. ಏನೇನೋ ಆಗೋಗಿ ಎಲ್ಲ ಒಂದು ಹಂತಕ್ಕೆ ಬಂದಿರ್ತೀರಾ, ಇನ್ನೂ ಒಳಗಡೆ ಎಲ್ಲ ಇರುತ್ತೆ ಅಲ್ವಾ? ಹಾಂ, ಹೀಗೆ ಒಬ್ಬ ಹುಡುಗನಿಗೆ, ಬಿಕಾಸ್ ಇದು ಪ್ರಾಕ್ಟಿಕಲಿ ಮಾತಾಡಬೇಕು. ನಾನು ಮಾತಾಡಲಿಲ್ಲ ಅಂದ ಮಾತ್ರಕ್ಕೆ ಇವೇನು ಇಲ್ಲ ಅಂತಲ್ಲ, ಮಾತಾಡಬೇಕಾಗುತ್ತೆ. ಬಿಕಾಸ್ ಯುವಕರು ಇದನ್ನೆಲ್ಲ ಫೇಸ್ ಮಾಡ್ತಾರೆ. ಹೀಗೆ ಒಬ್ಬ ಹುಡುಗಿಗೆ ಒಂದು ಡಿಪ್ರೆಷನ್ ಆಗಿರುತ್ತೆ, ಒಂದು ಬ್ರೇಕಪ್ ಆಗಿರುತ್ತೆ, ಮನೆಯಲ್ಲಿ ಒಂದು ರೂಮಲ್ಲೇ ಕೂತಿರ್ತಾಳೆ ಯಾವಾಗಲೂ. ಸೊ ಅವ್ರ ತಂದೆ ಇದನ್ನು ನೋಡಿ ಆ ಹುಡುಗಿನ ಕರೆದು, ಅವ್ರು ಮೊದಲೇ ಒಂದು ಕಿಚನ್ ಒಳಗಡೆ ಅವ್ರ ತಂದೆ 3 ಒಲೆಯ ಮೇಲೆ 3 ಪಾತ್ರೆಗಳಲ್ಲಿ ನೀರನ್ನು ಕುದಿಯೋದಕ್ಕೆ ಅಂತ ಇಟ್ಟಿರ್ತಾರೆ. ಆಮೇಲೆ ಹೋಗಿ ಆ ಹುಡುಗಿನ ಕರ್ಕೊಬರ್ತಾರೆ. ಒಂದು ಪಾತ್ರೆ ಒಳಗಡೆ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆನ ಹಾಕ್ತಾರೆ, ಒಂದು ಪಾತ್ರೆ ಒಳಗಡೆ ಎಗ್ ಅಂದರೆ ಮೊಟ್ಟೆಯನ್ನು ಹಾಕ್ತಾರೆ, ಇನ್ನೊಂದು ಪಾತ್ರೆ ಒಳಗಡೆ ರಾ ಕಾಫಿ ಬೀಜಗಳನ್ನು ಹಾಕ್ತಾರೆ. 10 ನಿಮಿಷ ಬಿಟ್ಬಿಟ್ಟು ಆ ಹುಡುಗಿಗೆ ಅದನ್ನು ತೋರಿಸ್ಬಿಟ್ಟು ಹೇಳ್ತಾರಂತೆ, ನೋಡು ಈ ಆಲೂಗೆಡ್ಡೆ ಮೊದಲು ಹೇಗಿತ್ತು, ಗಟ್ಟಿಯಾಗಿತ್ತು. ಬಟ್ ಈ ಕಷ್ಟದ ಸಿಚುವೇಶನ್ ಅಂದರೆ ಈ ಬಾಯ್ಲಿಂಗ್ ವಾಟರ್ ಅನ್ನುವಂಥ ಒಂದು ಕಷ್ಟದ ಸಿಚುವೇಶನ್ ಒಳಗಡೆ ಹೋದ್ಮೇಲೆ ಅದು ಸಾಫ್ಟ್ ಆಗಿಬಿಡ್ತು. ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಈ ಥರದ ಡಿಪ್ರೆಷನ್ನು, ಒಂದು ಫೇಲ್ಯೂರ್ ನೋಡಿದಾಗ, ಕಷ್ಟದ ಸಿಚುವೇಶನ್ ಒಳಗಡೆ ಹೋದಾಗ ಮೊದಲು ಗಟ್ಟಿಯಾಗಿರ್ತಾರೆ, ಬಟ್ ಕಷ್ಟ ಬಂದಮೇಲೆ ಏನಾಗ್ಬಿಡ್ತಾರೆ, ವೀಕ್ ಆಗಿಬಿಡ್ತಾರೆ. ಇದು ಒಂದು ಕೆಟಗರಿಯ ಜನ. ಆಮೇಲೆ ಮೊಟ್ಟೆಯನ್ನು ತೆಗೆದು ಹೇಳ್ತಾರಂತೆ, ಮೊಟ್ಟೆ ಹೇಗಿರುತ್ತೆ, ಮೊದಲು ಬ್ರಿಟಲ್ ಆಗಿರುತ್ತೆ ಕೆಳಗಡೆ ಬಿದ್ದರೆ, ಬಟ್ ನೀರಲ್ಲಿ ಹಾಕಿ ಕುದಿಸಿದ ಮೇಲೆ ಅದೇನಾಗುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ. ಬಿದ್ದರೆ ಒಡೆದಾಗಲ್ಲ, ಅಟ್ಲೀಸ್ಟ್ ತಿನ್ಬೋದು, ಬಾಯ್ಲ್ಡ್ ಎಗ್. ಸೊ ಮೊಟ್ಟೆಯನ್ನು ತೋರಿಸಿ ಹೇಳ್ತಾರಂತೆ, ಈ ಮೊಟ್ಟೆ ಮೊದಲು ಬ್ರಿಟಲ್ ಆಗಿತ್ತು, ಬಟ್ ಆ ಕಷ್ಟದ ಸಿಚುವೇಶನ್ ಒಳಗಡೆ ಹೋದ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಯಿತು. ಜೀವನದಲ್ಲಿ 2ನೇ ಕೆಟಗರಿಯ ಜನ ಈ ಥರ ಇರ್ತಾರೆ. ಮೊದಲು ಸ್ವಲ್ಪ ವೀಕ್ ಇರ್ತಾರೆ, ಬಟ್ ಕಷ್ಟ ಬಂದಮೇಲೆ ಸ್ವಲ್ಪ ಗಟ್ಟಿ ಆಗ್ತಾರೆ. 3ನೇ ಪಾತ್ರೆಯಲ್ಲಿ ಏನು ಹಾಕಿದ್ರು, ಕಾಫಿ ಬೀಜ. ಸೊ ಆ ಕಾಫಿ ಬೀಜಗಳಿಂದ ತೋರಿಸಿ ಹೇಳ್ತಾರಂತೆ, ನೋಡಿ ಈ ಕಾಫಿ ಬೀಜಗಳು ಮೊದಲು ಕೂಡ ಗಟ್ಟಿಯಾಗೇ ಇತ್ತು, ಇವಾಗಲೂ ಕೂಡ ಗಟ್ಟಿಯಾಗೇ ಇದೆ, ಬಟ್ ಆ ನೀರಿನ ಬಣ್ಣವನ್ನು ಬದಲಾಯಿಸಿದೆ. ಒಂದು ಸಲ ವಾಸನೆ ನೋಡು, ಇಡೀ ಒಂದು ರೂಮ್ನ ತುಂಬ ಅದರ ಒಂದು ಸುವಾಸನೆ ಹರಡಿದೆ. 3ನೇ ಕೆಟಗರಿಯ ಜನ ಈ ಥರ ಇರ್ತಾರೆ. ಕಷ್ಟ ಬರೋಕ್ಕೂ ಮೊದಲು ಗಟ್ಟಿಯಾಗಿರ್ತಾರೆ, ಕಷ್ಟ ಬಂದ ಮೇಲೂ ಗಟ್ಟಿಯಾಗ್ತಾರೆ. ಅಷ್ಟೇ ಅಲ್ಲ, ಅವರ ಸುತ್ತಮುತ್ತಲಿನ ವಾತಾವರಣನೇ ಬದಲಾಯಿಸ್ಬಿಡ್ತಾರೆ ಅಂತ. ಸುಮಂತ್ ಸರ್ನ ನೋಡಿದ್ರೆ ನನಗೇನು ಅನ್ಸಲ್ಲ ಅವರು ಸಿಲ್ವರ್ ಸ್ಪೂನೋ ಗೋಲ್ಡ್ ಸ್ಪೂನೋ ಇಟ್ಕೊಂಡು ಬೆಳೆದಿರೋ ವ್ಯಕ್ತಿ ಅಂತ. ಕಷ್ಟದ ಸಿಚುವೇಶನಿಂದ ಬೆಳೆದ್ರು, ತುಂಬ ಕಾಲೇಜ್ಗಳಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ರು, ಆಮೇಲೆ ನಾನೇನೋ ಮಾಡಬೇಕು ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ರು. ಸೊ ಕಷ್ಟದಲ್ಲಿ ಬಂದು ನಿಮಗೆ ಒಂದಿಷ್ಟು ಜನರಿಗೆ ಉಪಯೋಗ ಆಗೋ ರೀತಿ ಬದುಕ್ತಾರೆ. ಸೊ ಅವರ ಒಂದು ವಾತಾವರಣನೇ ಬದಲಾಯಿಸ್ಬಿಟ್ಟಿದ್ದಾರೆ. ಸೊ ನೀವು ಯಾವ ಕೆಟಗರಿಗೆ ಸೇರ್ತೀರಾ ಇಲ್ಲಿ? ನೀವು ಕಷ್ಟ, ಇವಾಗ ಸೆಕೆಂಡ್ PUC ಏನಿದೆ, ಇದು ಕಷ್ಟದ ಸಿಚುವೇಶನ್ ಹೌದು. ನೀವೆಲ್ಲರೂ ಕಾಫಿ ಬೀಜಗಳ ಥರ ಇಲ್ಲಿಂದ ಗಟ್ಟಿಯಾಗಿ ಹೋಗಬೇಕು, ನಿಮ್ಮ ಮನೆಯ ತುಂಬ ಆ ಒಂದು ಸಕ್ಸಸ್ ಅನ್ನುವಂಥ ಸುವಾಸನೆಯನ್ನು ಹರಡಿಸ್ಬೇಕು. ಬಿಟ್ಟರೆ ಯಾವ ಕಾರಣಕ್ಕೂ ಕೂಡ ಈ ಒಂದು 2 ವರ್ಷ ನೀವು ಇನ್ನೂ ಮೆತ್ತಿಗಾಗಿ, ಇನ್ನೂ ಮೆಂಟಲಿ ವೀಕ್ ಆಗಬಾರ್ದು. ನೀವು ಇನ್ನೂ ಕೂಡ
ಗಟ್ಟಿಯಾಗ್ತಾನೆ ಹೋಗಬೇಕು. ಇನ್ನೊಂದು, ನಾವು ತುಂಬ ಎಕ್ಸ್ಕ್ಯೂಸಸ್ ಹುಡುಕ್ತೀವಿ. ಮುಗಿಸ್ತೀನಿ ಸ್ವಲ್ಪ ಹೊತ್ತು. ತುಂಬ ಎಕ್ಸ್ಕ್ಯೂಸಸ್ ಹುಡುಕ್ತೀವಿ. ಅಯ್ಯೋ ಅವನು ದೊಡ್ಡ ಮನೇಲಿ ಹುಟ್ಟಿದ್ದಾನೆ, ಇವನು ಶ್ರೀಮಂತರ ಮನೇಲಿ ಹುಟ್ಟಿದ್ದಾನೆ ಅಂತ. ಜೀವನ ಏನಿದೆ ಎಲ್ರಿಗೂ ಕೂಡ ಸೇಮ್ ಇರುತ್ತೆ. ಎಲ್ರಿಗೂ ಆಪರ್ಚುನಿಟಿಗಳನ್ನ ಸೇಮ್ ಆಗಿ ಕೊಡುತ್ತೆ. ಇವಾಗ ಲೆಕ್ಚರರ್ ಒಂದು ಕ್ಲಾಸಲ್ಲಿ ಬಂದರು ಅಂದರೆ ಒಂದೇ ಪಾಠನ ಎಲ್ರಿಗೂ ಮಾಡೋದು, ಒಂದೇ ಪಾಠ ಎಲ್ರಿಗೂ ಮಾಡಿದ್ರು ಕೂಡ ಒಬ್ಬ ಸ್ಟೇಟ್ ಟಾಪರ್ ಆಗ್ತಾನೆ, ಒಬ್ಬ ಡಿಸ್ಟಿಂಕ್ಷನ್ ಬರ್ತಾನೆ, ಒಬ್ಬ ಫಸ್ಟ್ ಕ್ಲಾಸ್ ಬರ್ತಾನೆ. ಯಾಕೆ? ಎಲ್ರಿಗೂ ಮಾಡಿರೋದು ಒಂದೇ ಪಾಠ ಅಲ್ವಾ? ಯಾಕೆ ಇದೆಲ್ಲ ಆಗುತ್ತೆ? ಒಂದು ಮಳೆ ಸುರಿತಿದೆ ಅನ್ಕೊಳ್ರಪ್ಪ, ಬೆಳ್ತಂಗಡಿಲಿ ಮಳೆ ಕೇಳಬೇಕಾ? ಮಳೆ ಸುರಿತಿರುತ್ತೆ. ಮಳೆ ಸುರಿತಿರ್ಬೇಕಾದ್ರೆ ನಿಮ್ಮ ಹತ್ರ ಒಂದು ಸ್ಪೂನ್ ಇದೆ ಅಂದರೆ ನೀವು ಒಂದು ಸ್ಪೂನಲ್ಲಿ ಎಷ್ಟು ನೀರಾಗುತ್ತೋ ಅಷ್ಟು ನೀರು ತುಂಬ್ಕೋಬೋದು. ನಿಮ್ಮ ಹತ್ರ ಒಂದು ಕಪ್ ಇದೆ ಅಂದರೆ ಆ ಮಳೆಗೆ ನೀವು ಒಂದು ಕಪ್ ನೀರು ಹಿಡಿದ್ರೆ ಆ ಕಪ್ಪಷ್ಟು ನೀರು ತುಂಬುತ್ತೆ. ನಿಮ್ಮ ಹತ್ರ ಒಂದು ದೊಡ್ಡ ಕೃಷಿ ಹೊಂಡ ಇದೆ ಅಂದರೆ ಆ ಮಳೆ ಬಂದಾಗ ಆ ಕೃಷಿ ಹೊಂಡ ಪೂರ ತುಂಬುತ್ತೆ. ಒಂದು ಟ್ಯಾಂಕ್ ಇದೆ ಅಂದರೆ ಟ್ಯಾಂಕ್ ತುಂಬಿಸ್ಕೋಬೋದು. ಜೀವನದಲ್ಲಿ ಆಪರ್ಚುನಿಟೀಸ್ ಏನಿದೆ ಹೇಳಿ ಕೇಳಿ ಬರಲ್ಲ. ಆ ಆಪರ್ಚುನಿಟಿ ಬಂದಾಗ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ನಮ್ಮಲ್ಲಿ ಎಷ್ಟಿದೆ ಅನ್ನೋದು ಭಾಳ ಮುಖ್ಯ. ಜೀವನ ಎಲ್ರಿಗೂ ಆಪರ್ಚುನಿಟಿ ಕೊಟ್ಟಿರುತ್ತೆ. ಬಟ್ ಕೆಲವರು ಸ್ಪೂನ್ ಇಟ್ಕೊಂಡಿರ್ತಾರೆ, ಕೆಲವರು ಲೋಟ ಇಟ್ಕೊಂಡಿರ್ತಾರೆ, ಕೆಲವರು ಆಲ್ರೆಡಿ ಪ್ರಿಪೇರ್ ಆಗಿ ಮಳೆ ಬರುತ್ತೆ ಅಂತ ದೊಡ್ಡ ಕೃಷಿ ಹೊಂಡ ಇಟ್ಕೊಂಡಿರ್ತಾರೆ. ನೀವು ಹೇಗಿರಬೇಕು ಅಂದರೆ ಮುಂದೆ ಹೋಗಿ ಯಾವತ್ತೂ ಕೂಡ ರೆಡಿ ಇರಬೇಕು. ದಡ್ಡನ್ ಥರ ಇರಬೇಕು, ಎಲ್ಲ ಕಲ್ತ್ಕೊಂಡಿರ್ಬೇಕು. ನೀಟ್ ಕ್ರ್ಯಾಕ್ ಆಯಿತಾ, ಒಳ್ಳೆ ಕಾಲೇಜಿಗೆ ಹೋಗಬೇಕು, ಒಳ್ಳೆ ಡಾಕ್ಟ್ರ್ ಆಗಬೇಕು. ಅದ್ರ ಮೇಲೂ ಕೂಡ ನೀವು MD ಮಾಡ್ತೀರಾ, MS ಮಾಡ್ತೀರಾ, ಏನಾದರೂ ಮಾಡ್ಕೊಳ್ಳಿ. ನೀವು ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಆಪರ್ಚುನಿಟಿಗಳನ್ನ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಬೇಕು. ರೆಡಿಯಾಗಿರ್ತೀರಾ? ಇನ್ಮೇಲೆ ನಿಮ್ಮ ಜೀವನದಲ್ಲಿ ನೀವು ಹೇಗಿರಬೇಕು ಅಂದರೆ ನಿಮ್ಮನ್ನು ಕಳ್ಕೊಂಡವರು ಪಶ್ಚಾತ್ತಾಪ ಪಡಬೇಕು, ನಿಮ್ಮನ್ನು ಉಳಿಸ್ಕೊಂಡವ್ರು ಹೆಮ್ಮೆ ಪಡಬೇಕು. ಆ ರೀತಿ ಬದುಕಿ ಅಂತ ಹೇಳ್ತಾ, ಬಹುಶಃ ನನ್ನ ಮಾತುಗಳಲ್ಲಿ ನಿಮ್ಮ ಜೀವನದ ಉದ್ದಕ್ಕೆ ಒಂದೆರಡು ಕತೆ ಅಥವಾ ಒಂದೆರಡು ಸಸಿಯನ್ನು, ಒಂದು ಬೀಜಗಳಿಂದ ನಿಮ್ಮ ಮನಸ್ಸಲ್ಲಿ ಬಿತ್ತಿದ್ರೆ ಮುಂದೆ ಯಾವತ್ತೋ ಒಂದು ದಿವಸ ಎಲ್ಲಾದರೂ ರೋಡಲ್ಲೋ ಎಲ್ಲೋ ಒಂದು ಕಡೆ ನಾನು ಸಿಕ್ಕಿದಾಗ, ಸರ್ ನೀವು ನಮ್ಮ ಕಾಲೇಜಿಗೆ ಬಂದಾಗ ಅದನ್ನು ಹೇಳಿದ್ರಿ, ಅದು ನನ್ನ ಜೀವನವನ್ನು ಬದಲಾಯಿಸ್ತು ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ದೊಡ್ಡ ಗೌರವ ನನಗೆ ಇನ್ನೊಂದಿಲ್ಲ. ಎಲ್ಲರೂ ಕೂಡ ಎಕ್ಸೆಲ್ ಅನ್ನುವಂಥ ಕಾಲೇಜಲ್ಲಿ ಓದ್ತಿದ್ದೀರಾ. ಎಕ್ಸೆಲ್ ಅನ್ನೋ ಕಾಲೇಜಲ್ಲಿ ಓದಿದ ಮೇಲೆ ಜೀವನದಲ್ಲಿ ಎಕ್ಸೆಲ್ ಥರನೇ ಬದುಕಬೇಕು, ಆಲ್ರೌಂಡರ್ಸ್ ಥರ ಬದುಕಬೇಕು. ಯಾವತ್ತೂ ಕೂಡ ನಿಮ್ಮ ಮಾರ್ಕ್ಸಲ್ಲಿ ಒಂದು ಮಾರ್ಕ್ಸ್ ಕಡಿಮೆ ಆದರೂ ಪರವಾಗಿಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಗುಲಗಂಜಿಯಷ್ಟು ಕೂಡ ಬದಲಾವಣೆ ಆಗದಿರೋ ರೀತಿ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಿ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ, ಕಾಲೇಜಿನ ಹೆಸರನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸುವಂಥ ಮಕ್ಕಳಾಗಿ ಅಂತ ಹೇಳ್ತಾ, ಬಹುಶಃ ನನ್ನಂಥ 100 ಜನ ಮಕ್ಕಳನ್ನು, 100 ಜನ ಡಾಕ್ಟರ್ಗಳನ್ನ ಹುಟ್ಟಾಕಿರುವಂಥ ಸಂಸ್ಥೆ ಇದು. ಈ ಸಂಸ್ಥೆಗೆ ಯಾವತ್ತೂ ಕೂಡ ಒಳ್ಳೆಯದಾಗಲಿ. ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಇದೆ. 100 ವರ್ಷಗಳ ಕಾಲ ಹೀಗೆ ಇರಲಿ. ಇದರಿಂದ 100 ಜನರಿಗೆ ಅಕ್ಷರದ ಒಂದು ದಾನ ಸಿಗಲಿ, ಒಂದು ಅಕ್ಷರದ ಒಂದು ದಾಸೋಹ ಸಿಗಲಿ ಅಂತ ಹೇಳ್ತಾ, ನನಗೆ ಈ ಶಿವಮೊಗ್ಗದಿಂದ ಇಲ್ಲಿಗೆ ಕರೆಸ್ಕೊಂಡಿದ್ದೀರಾ. ನಿಮ್ಮೆಲ್ಲರನ್ನೂ ಕೂಡ ಕೂರ್ತು ಮಾತಾಡಿದಂಥದ್ದು ನನಗೂ ಕೂಡ ಬಹಳ ಹೆಮ್ಮೆ. ಎಲ್ಲರೂ ಕೂಡ ಯಂಗ್ ಡಾಕ್ಟರ್ಸ್, ಮುಂದಿನ ಸಮಾಜದ ಕಣ್ಣುಗಳು ನೀವು. ನಿಮ್ಮೆಲ್ಲರೂ ಕೂಡ ಗುಡ್ ವಿಶಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಟೀಚರ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು.